ಟಿವಿ ಕನ್ನಡದ ಎಲ್ಲ ವೀಕ್ಷಕರಿಗೂ ನಮಸ್ಕಾರ. ನಾನು ಮಧುಕಾಂತಿ. ಇವತ್ತಿನ ವಿಶೇಷ ಸಂದರ್ಶನಕ್ಕೆ ಸ್ವಾಗತ. ಇವತ್ತು ನಮ್ಮ ಜೊತೆಗೆ ಈ ಒಂದು ವಿಶೇಷ ಸಂದರ್ಶನದಲ್ಲಿ ಪ್ರಖ್ಯಾತ ಜ್ಯೋತಿಷಿಗಳಾದಂಥ ಗಿರಿಧರ್ ಭಟ್ ಗುರುಗಳಿದ್ದಾರೆ. ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ಕೊಳ್ಳೋಣ. ನಮಸ್ಕಾರ ಗುರುಗಳೇ, ಪ್ರೀತಿಯ ಸ್ವಾಗತ. ನಮಸ್ಕಾರಮ್ಮ. ಗುರುಗಳೇ, ನಮಗೆ ತುಂಬ ಇರುವಂಥ ಒಂದು ಅನುಮಾನ ಇರ್ಬೋದು, ಅಥವಾ ಪ್ರಶ್ನೆ ಇರ್ಬೋದು, ಅಥವಾ ಡೌಟ್ ಇರ್ಬೋದು, ಏನಾದ್ರು ಅಂದ್ಕೊಳ್ಳಿ. ಈ ಮಾಟ ಮಂತ್ರ ತಂತ್ರ ಪ್ರಯೋಗಗಳು, ಈ ರೀತಿಯಾಗಿ ಪ್ರಯೋಗಗಳು ಮಾಡಿ ಒಬ್ಬರಿಗೆ ಹಾನಿ ಮಾಡೋದಕ್ಕೆ ನಾವು ಸಾಧ್ಯ ಇದೆಯಾ? ನೋಡಿ, ನಿಮ್ಮ ಪ್ರಶ್ನೆ ಸರಿಯಾಗೇ ಇದೆ. ಎಲ್ಲೋ ಕೂತ್ಕೊಂಡಿರ್ತಾರೆ, ಯಾವುದೋ ರೀತಿಯಲ್ಲಿ ಶತ್ರುತ್ವ, ಹಾಗೆತನ, ದ್ವೇಷ, ವೈರಾಗ್ಯಗಳಿಗೆ ಈ ತಂತ್ರದ ಮೊರೆ ಹೋಗಿ ಮಾಂತ್ರಿಕವಾದಂಥ ಕೃತ್ಯಗಳನ್ನು ಮಾಡಿದಾಗ ಆ ವ್ಯಕ್ತಿಗೆ ಏನಾದರೂ ತೊಂದರೆ ಮಾಡ್ಬೋದಾ, ಅಥವಾ ಅವನು ಬೀಳೋ ಹಾಗೆ, ಅಥವಾ ಅವನು ಯಾವುದೇ ರೀತಿಯಲ್ಲಿ ಅವನತಿ ಹೊಂದೋ ಹಾಗೆ, ಅಥವಾ ಅವನ ಒಂದು ದೇಹ ಆರೋಗ್ಯ ನಷ್ಟ ಆಗಿ ಅಥವಾ ಸಾವನ್ನು ಕೂಡ ಉಂಟು ಮಾಡ್ಬೋದಾ ಅನ್ನೋದು ಪ್ರಶ್ನೆ ಬಹಳಷ್ಟು ಜನ ಕೇಳ್ತಾ ಇರ್ತಾರೆ. ನೀವು ಕೇಳಿದ್ದೀರ. ನೋಡಿ, ಯಾವುದೇ ಒಂದು ಕೃತ್ಯ ತಂತ್ರದಲ್ಲಿ ನಾವು ನೋಡಿದಾಗ ಅದರದ ವಿಧಿವತ್ತಾದಂತಹ ನಿಯಮಗಳ ಅಡಿಯಲ್ಲಿ ಆ ಕೆಲಸವನ್ನು ಪೂರ್ಣಗೊಂಡಾಗ ಮಾತ್ರ ಅಂತಹ ಒಂದು ಸಿದ್ಧಿ ಸಾಧನೆ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಯಾಕಂದರೆ ಯಾರು ಇಂತಹ ಸಮಸ್ಯೆಗಳನ್ನು ಅನುಭವಿಸಿದ್ದಾರೆ ಅವ್ರಿಗೆ ಮಾತ್ರ ಗೊತ್ತಿರುತ್ತೆ. ನಾವು ಒಂದು ಜಾಗದಲ್ಲಿ ಕೂತ್ಕೊಂಡು ಇಂಥದ್ದು ಸುಳ್ಳು ಅಂತ ಹೇಳಿ ದೊಡ್ಡದಾಗಿ ಹೇಳಂಗೂ ಇಲ್ಲ. ಅಥವಾ ಇದನ್ನು ಅನುಭವಿಸಿರ್ತಕ್ಕಂಥವ್ರು ಅದರ ಒಂದು ಬಾಧೆ ಏನಾಗಿರುತ್ತೆ, ಬಾಧಸ್ಥರಾಗಿರ್ತಾರೆ, ಅದರ ಒಂದು ಬಲಿಪಶುಗಳಾಗಿರ್ತಾರೆ, ಅವರು ಗೊತ್ತಿರ್ತದೆ ಇದು ಬಾಧೆ ಎಂಥದ್ದು ಅಂಥೇಳಿ. ಯಾಕಂದರೆ ಅದು ಮಾಡುವಂಥ ರೀತಿ ನಿಯಮ ರಿವಾಜುಗಳ ಮೂಲಕ ಆ ತಂತ್ರಗಳನ್ನು ಸಾಬೀತು ಮಾಡಿದ್ದೇ ನಿಜ ಆಯ್ತು ಅಂತಂದರೆ ಯಾವುದೇ ರೂಪದಾದಂತಹ ಕಷ್ಟ ಕಾರ್ಪಣ್ಯಗಳಾಗಿರ್ಬೋದು, ಹಾನಿ ಆಗಿರ್ಬೋದು, ಅಥವಾ ಆತನ ಆರೋಗ್ಯ ಶಾರೀರಿಕ ಮಾನಸಿಕವಾದಂಥ ವೇದನೆಗಳಿಂದ ಆತ ನೋವು ಕೊಡೋದಾಗಿರ್ಬೋದು, ಇಂಥ ಒಂದು ಕೃತ್ಯಗಳು ಇವತ್ತು ಕೂಡ ನಡೀತಾ ಇದೆ. ಇವತ್ತು ಕೂಡ ಅಂತಹ ಒಂದು ವಿಚಾರಗಳು ಕೆಲವೊಬ್ಬರು ವಿಷಿಕ್ತ ಮನಸ್ಥಿತಿಯಿಂದಲೇ ಮಾಡ್ತಾರೆ. ಅಲ್ಲ ಗುರುಗಳೇ, ಈಗ ಈ ಜನ್ರೇಷನ್ನಲ್ಲಿ ಆಲ್ಮೋಸ್ಟ್ 21st ಜನರೇಷನ್ನಲ್ಲಿ ಇದ್ದೀವಿ. ಯಾರು ಕೂಡ ದೇವ್ರನ್ನೇ ನಮ್ಮದೇ ಇರುವಂಥ ಕಾಲದಲ್ಲಿ ಈ ರೀತಿಯಾದಂಥ ಪ್ರಯೋಗಗಳು ನಡೀತಾ ಇದೆಯಾ ಈಗಲೂ ಅಂತ? ನೋಡಿ, 21st ಜನರೇಷನ್ ಇರ್ಬೋದು, ಈಗ ಬರ್ತಾ ಇರೋ ಹೊಸ ಜನ್ರೇಷನ್ ಇರ್ಬೋದು, ಜೆಡ್ ಏನೋ ಜನ್ರೇಷನ್ ಅಂತ ಹೇಳ್ತಾ ಇದ್ದೀವಿ, ಜೆನ್ಜಿ, ನಾವು ಜೆಡ್ ಅಂತೀನಿ, ಜಿ ಅಂತೀರ. ಇರಲಿ, ಜನ್ರೇಷನ್ ಅಲ್ಲ, ಆ ಪಂಚತತ್ವಗಳಲ್ಲೇ ಭೂಮಿ ಇರೋದು. ಜನ್ರೇಷನ್ ಚೇಂಜ್ ಆಯ್ತು ಅಂತ ಹೇಳ್ಬಿಟ್ಟು ಭೂಮಿ ಚೇಂಜ್ ಆಗಿಲ್ಲ. ನಾವು ಭೂಮಿನ ಹಾಳು ಮಾಡ್ತಾ ಇದ್ದೀವಿ, ಅದು ನಮ್ಮ ತಪ್ಪಾಗಿರ್ತದೆ. ಅಥವಾ ಮನುಷ್ಯ ಅವನ ಗುಣ, ಆ ಮನುಷ್ಯ ಏನು ಬೇರೆ ರೀತಿಯಲ್ಲಿ ಚೇಂಜ್ ಆಗಿಲ್ಲ. ವಿಕಾಸದ ಹಂತದಲ್ಲಿ ಅವನೆಲ್ಲೋ ಒಂದು ಕಡೆ ಮಾರ್ಪಾಡಾಗಿರ್ಬೋದು, ಆದರೆ ಮನುಷ್ಯ ಹಾಗೇ ಇದ್ದಾನೆ. ಅವನಲ್ಲಿ ಒಂದು ಜೀವ ಇದೆ, ಆತ್ಮ ಇದೆ. ಈ ಶತಮಾನದಲ್ಲೂ, ಈ ಕಾಲಘಟ್ಟದಲ್ಲೂ, ಈ ಕಲಿಯುಗದಲ್ಲೂ ಇಂಥದ್ದೆಲ್ಲ ನಂಬೋದಾ? ನೋಡಿ, ಕಾಲಕ್ರಮೇಣವಾಗಿ ವಿದ್ಯೆಗಳು ನಶಿಸಿ ಹೋಗಿದೆ. ಹಾಗೆ ಹಿಂದೆ ಇದ್ದಂತಹ ಒಂದು ಸ್ಥಿತಿಗತಿಗಳು ಈಗಿಲ್ಲದೆ ಇರ್ಬೋದು. ಹಾಗಂತ ಆ ವಸ್ತು ಸ್ಥಿತಿ ಇಲ್ಲ ಅನ್ನೋ ಹಾಗಿಲ್ಲ. ಈಗ ನಾವು ಕಂಡ ಹಾಗೆ ಎಲ್ಲವೂ ಕೂಡ ವೈಜ್ಞಾನಿಕ ದೃಷ್ಟಿಕೋನದಲ್ಲೇ ನೋಡ್ತಾ ಇರ್ತೀವಿ. ವಿಜ್ಞಾನದಿಂದ ಎಲ್ಲೋ ಒಂದು ಕಡೆ ಅಗೋಚರವಾಗಿರ್ತಕ್ಕಂಥ ಶಕ್ತಿನೂ ಕೂಡ ವಿಜ್ಞಾನಿಗಳು ನಂಬ್ತಾರೆ. ಅದ್ರ ಬಗ್ಗೆ ನಾವು ಪರಾಮರ್ಶೆ ಮಾಡಬೇಕು. ನಮ್ಮ ಕಣ್ಣು ಮುಂದೆ ಏನು ಕಾಣ್ತಾ ಇದೆ ಅಷ್ಟನ್ನು ಮಾತ್ರ ನಾವು ಪ್ರಪಂಚ ಅಂತ ತಿಳ್ಕೊಳ್ಳಿಕ್ಕಾಗಲ್ಲ. ನನ್ನ ಕಣ್ಣು ಮುಂದೆ ಈ ಜಾಗ ಬಿಟ್ಟು ಮತ್ತೊಂದು ಜಾಗನೂ ಇದೆ, ಅದನ್ನು ನಂಬುವಂಥ ಒಂದು ಸ್ಥಿತಿಯಲ್ಲಿ ನಾವು ಹೋಗಬೇಕು. ಕೆಲವೊಬ್ಬರು ದೇವರನ್ನ, ಧರ್ಮವನ್ನು, ವಿಚಾರ, ಆಚಾರ, ಸ್ಥಿತಿಗತಿಗಳನ್ನು ನಂಬಲ್ಲ. ಆ ಒಂದು ಜನ್ರೇಷನ್ ಗ್ಯಾಪ್ ಅನ್ನೋದಲ್ಲ ಅದು, ಆ ಒಂದು ಸ್ಥಿತಿ ಅವರಿಗೆ ಬಂದಿರೋದಿಲ್ಲ. ಯಾವಾಗ ಮನುಷ್ಯನಿಗೆ ಅಂಥ ಸ್ಥಿತಿ ಕಳಪೆ ಆದಾಗ, ಕಳಾಹೀನ ಆದಾಗ, ಅಥವಾ ಆ ವ್ಯಕ್ತಿ ಆ ಒಂದು ಸ್ಥಿತಿಯಲ್ಲಿ ಬಿದ್ದು ಹೋದಾಗ, ಆಗ ಪರಿಹಾರವಾಗಿ ಎಲ್ಲವೂ ಕೂಡ ಬಂದಿರುತ್ತೆ ಅವನಿಗೆ. ಎಲ್ಲ ದೈವದ ಮೊರೆನೂ ಹೋಗ್ತಾನೆ. ಯಾಕಂದ್ರೆ ಇವತ್ತು ಎಷ್ಟೇ ದೊಡ್ಡ ಮನುಷ್ಯರಾಗಿದ್ರೂ ಕೂಡ ದೇವತಾರಾಧನೆ ಮಾಡ್ತಕ್ಕಂಥ ಜನನೂ ಇದ್ದಾರೆ. ಅದೇ ರೀತಿಯಲ್ಲಿ ದೈವವನ್ನು ನಂಬದೇ ಇರತಕ್ಕಂಥವ್ರು ಇದ್ದಾರೆ. ಅದು ಅವರವರ ಭಾವಕ್ಕೆ, ಅವರವರ ಭಕ್ತಿ, ಅವ್ರು ಬಿಟ್ಟಿರೋ ವಿಷಯ. ಅದರ ಮೇಲೆ ನಾವು ಹೇರೋ ಅಂಥದ್ದಲ್ಲ. ಆದರೆ ಕೆಲವೊಂದು ಸ್ಥಿತಿ ಇಲ್ಲ ಅನ್ನೋ ಹಾಗಿಲ್ಲ, ಇದೆ. ಅದು ಯಾರು ಬಾಧಸ್ಥರಾಗಿರ್ತಾರೆ ಅವ್ರಿಗೆ ಗೊತ್ತಿರ್ತದೆ. ಮತ್ತು ಏನಂತಂದರೆ, ಈಗ ನಮ್ಮಂತರ ಕೇಳಿದ್ರೆ ನಾವು ಇದೆ ಅಂತ ಹೇಳ್ಬೋದು, ಕೆಲವೊಬ್ರಿಗೆ ನಂಬಿಕೆ ಇಲ್ದರೂ ಇಲ್ಲ ಅಂತ ಹೇಳ್ಬೋದು. ಹಾಗಂತ ಅವ್ರ ಮೇಲೆ ಒತ್ತಡ ಮಾಡಿ ಇದೆ ಅನ್ನೋದು ಬಿತ್ತುವಂಥದ್ದು ಇದೆಯಲ್ಲ, ಅದು ತುಂಬ ತಪ್ಪಾಗುತ್ತೆ. ಅವ್ರವ್ರಿಗೆ ಬಿಟ್ಟಿದ್ದು ವಿಷಯ. ಅಲ್ಲ ಗುರುಗಳೇ, ಈಗ ಹಾಗಾದರೆ ಈ ರೀತಿಯಾದಂಥ ಮನಸ್ಥಿತಿ ಯಾರಿಗಿರುತ್ತೆ? ಯಾರು ಈ ರೀತಿಯಾದಂಥ ಹಾನಿ ಮಾಡಿಸ್ಬೇಕು ತಂತ್ರ ಪ್ರಯೋಗಗಳಿಂದ ಅಂತ ಅನ್ಕೊತಾರೆ ಅಂತ? ನೋಡಿ, ಮನಸ್ಥಿತಿ ಕೆಲವೊಂದು ಕೆಟ್ಟದಾಗೂ ಇರ್ಬೋದು, ಒಳ್ಳೆಯದಾಗೂ ಇರ್ಬೋದು.
ಯಾವುದೋ ವ್ಯಕ್ತಿಯಿಂದ ಭಾರಿ ಅನಾಹುತ ಆಗಿದ್ದರೆ ಅವನ ಜೀವಕ್ಕೆ, ಜನ್ಮಕ್ಕೆ ಅಥವಾ ಅವನ ಒಂದು ಬದುಕಿಗೆ ಒಬ್ಬ ವ್ಯಕ್ತಿಯಿಂದ ಸಮಸ್ಯೆ ಆಗಿದ್ದಾಗ ಇಂತಹ ತಂತ್ರದ ಮೊರೆಗೆ ಹೋಗ್ತಾನೆ. ಯಾಕಂದರೆ ಅವನಲ್ಲಿ ಒಂದು ಶಕ್ತಿ, ಸಾಮರ್ಥ್ಯ ಅನ್ನೋದಿಲ್ಲ, ಅರ್ಥನಾದಾಗಿರುತ್ತೆ. ಈ ಕಾಡಿಗೆ ಹೋಗ್ಬಿಟ್ಟು ನಾವು ಕಿರ್ಚ್ಕೊಂಡಂಗೆ ಯಾರು ಕೇಳೋರಿಲ್ಲ, ಅಂಥ ಕಷ್ಟದಲ್ಲಿರ್ತಾನೆ. ಆಗ ಆ ವ್ಯಕ್ತಿ ಅಂತಹ ಈ ತಂತ್ರದ ಮೊರೆ ಹೋಗುವಂಥ ಸಾಧ್ಯತೆ ಇದೆ. ಇನ್ನೂ ಕೆಲವೊಬ್ರು ಏನಂತಂದರೆ ವಿಕ್ಷಿಪ್ತ ಮನಸ್ಥಿತಿ, ಅಂದರೆ ಅವ್ರು ಏನಂತಂದರೆ ಒಬ್ಬರು ಏಳಿಗೆ ಆಗೋದು ಸಹಿಸೋದಿಲ್ಲ, ಅಥವಾ ಯಾರೂ ಉದ್ಧಾರ ಆಗಬಾರ್ದು, ಯಾವ ಜೀವನ ವ್ಯವಸ್ಥೆ ಆತನ ಬದುಕಿಗೆ ಏನಾದರೂ ಒಂದು ರೀತಿಯಲ್ಲಿ ಸಂಸ್ಕಾರ ಮಾಡಬೇಕು ಅನ್ನೋವಂಥ ದುರುದ್ದೇಶದಲ್ಲೇ ಇರ್ತಾರೆ. ನೋಡಿ, ಅವರು ಯಾವ ಒಂದು ಮನುಷ್ಯ ಎಷ್ಟೇ ಕೆಟ್ಟದಾಗಿರಲಿ, ಎಷ್ಟೇ ಸಮಸ್ಯೆಗಳನ್ನು ಅನುಭವಿಸ್ತಾ ಇರಲಿ, ಕೆಟ್ಟದಾಗಿ ಆಲೋಚನೆ ಮಾಡ್ತಕ್ಕಂಥದ್ದೇ ಮಹಾಪರಾಧ. ಹೌದು, ಅವ್ನು ಕಷ್ಟ ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಆ ವ್ಯಕ್ತಿ ಮೇಲೆ ಮಾಂತ್ರಿಕವಾಗೋ, ತಾಂತ್ರಿಕವಾಗೋ, ಅಥವಾ ಅವನೇನೋ ಒಂದು ಹಾನಿ ಮಾಡೋಗೋ, ಅಥವಾ ಅವ್ನು ಮರಣ ಹೊಂದೋ ರೀತಿಯಲ್ಲೋ ಅವ್ರ ಮನೆ ಮೇಲೆ ಹೋಗಿ, ಅವನ ಮೇಲೆ ಹೋಗಿ ಪ್ರಯೋಗಗಳನ್ನು ಮಾಡ್ತಾ ಮಾಡ್ತಾ ಕರ್ಮನ ಇವನು ಕಟ್ಕೊತಾನೆ. ಕರ್ಮ ಯಾವತ್ತೂ ಬೆಂಬಿಡೋದಿಲ್ಲ. ಹಾಗಂತ ಕಣ್ಣಿಗೆ ಕಣ್ಣು, ಏಟಿಗೆ ಎದುರೇಟು ಅಂತ ಹೇಳಿ ನಾವು ಜೀವನ ಮಾಡ್ತಾ ಇಲ್ಲ. ಆ ಒಂದು ಸ್ಥಿತಿ ಈಗಿಲ್ಲ. ಅದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ಕೆಲವೊಂದು ಕ್ಷಮಾಗುಣಗಳ ಅವಶ್ಯಕತೆ ಇರ್ತದೆ. ಕೆಲವೊಂದು ನೋಡಿ, ಈಗ ಬಿಸಿಲು ಬರುತ್ತೆ, ಭಾರಿ ಬಿಸಿಲಿದೆ, ತಡ್ಕೊಳಿಕ್ಕಾಗಲ್ಲ, ಆದರೂ ಕೂಡ ಜೀವನ ಮಾಡಲೇಬೇಕಲ್ಲ. ಮಳೆ ಬರುತ್ತೆ, ಬಹಳ ಮಳೆ ಬರುತ್ತೆ, ಇರೋದೆಲ್ಲ ಕೊಚ್ಕೊಂಡು ಹೋಗ್ತಾ ಇದೆ, ಆದರೂ ಕೂಡ ಜೀವನ ಮಾಡಲೇಬೇಕು. ಅದೇ ರೀತಿಯಲ್ಲಿ ಇದು ಒಂದು ಕಷ್ಟ ಬಂದಿದೆ, ಅದನ್ನು ಸರಿಪಡಿಸ್ಕೊಂಡು ಜೀವನ ಮಾಡ್ಕೊಳ್ಳೋವಂಥ ವ್ಯವಸ್ಥೆಗೆ. ಆದರೆ ದ್ವೇಷಕ್ಕೆ ದ್ವೇಷ ಬೀಳ್ತಕ್ಕಂಥದ್ದು, ಹಠಕ್ಕೆ ಹಠ ಬಿದ್ದು ಏನೋ ಒಂದು ಕೃತ್ಯ ಮಾಡಲಿಕ್ಕೆ, ಮತ್ತೊಂದು ಬಲಿ ಅನ್ನೋದನ್ನ ತೆಗೆದುಕೊಳ್ಳಿಕ್ಕೆ ಅಂತಹ ಸೇಡಿಗೆ ಹೋಗ್ತಾ ಇದ್ದಾನಲ್ಲ, ಅದು ವಿಪರೀತವಾಗಿ ಹೇಳಬೇಕಂತಂದರೆ ಮನುಷ್ಯತ್ವದ ಗುಣ ಅಲ್ಲ. ಮಾನವ ಮನುಷ್ಯನಾಗೇ ಇದ್ದಾನೆ, ಮೊದಲು ಮಾನವನಾಗೇ ಇದ್ದಾನೆ, ಅದರಲ್ಲಿ ಯಾವುದು ಸುಳ್ಳಲ್ಲ. ನರ ನಾರಾಯಣತ್ವಕ್ಕೆ ಹೋಗಿ ಯೋಚನೆ ಮಾಡಬೇಕಾಗ್ತದೆ. ಅಂದರೆ ಸ್ವಲ್ಪ ಯೋಚನಾ ಲಹರಿಗಳು ಕೂಡ ಬದಲಾವಣೆ ಆಗಬೇಕು, ಎಲ್ಲವನ್ನೂ ಸ್ವೀಕಾರ ಮಾಡಬೇಕು, ತನ್ನನ್ನು ತಾನು ಒಗ್ಗಿಕೊಳ್ಬೇಕು. ಪರೀಕ್ಷೆಯಲ್ಲಿ ಇಂಥ ಕಷ್ಟ ಕಾರ್ಪಣ್ಯಗಳು ಜಾಸ್ತಿ ದಿನ ನಿಲ್ಲೋದಿಲ್ಲ, ಅದಕ್ಕೆ ಆದಂಥ ಸಮಸ್ಯೆಗಳಾದಾಗ ಪರಿಹಾರಗಳಿರ್ತದೆ. ಹಾಗೆ ನಾವು ಮಾಡೋವಂಥ ಒಂದು ಒಳ್ಳೆಯ ಜೀವನ ಶೈಲಿ ವ್ಯವಸ್ಥೆಗಳು ಕೂಡ ಇಂಥ ಕೃತ್ಯಗಳನ್ನು ತಡೀಲಿಕ್ಕೆ ಅವಕಾಶಗಳನ್ನು ಕೊಡುತ್ತೆ. ಯಾರೋ ಮಾಡಿಬಿಟ್ಟಿದ್ದಾರೆ, ಏನೋ ಒಂದು ಆಗಿದೆ, ಅವ್ನ ಸಮಸ್ಯೆ ಆಗಿದೆ, ಇರಲಿ ಆಗಿದೆ, ಅದು ದೈವ ಆರಾಧನೆ, ಪೂಜೆ, ಅನುಷ್ಠಾನ, ಶಾಸ್ತ್ರಬದ್ಧವಾಗಿರ್ತಕ್ಕಂತಹ ಒಂದು ಯೋಜನೆಗಳನ್ನು ಮಾಡಿಕೊಂಡ್ರೆ ಖಂಡಿತವಾಗಿ ಸಮಸ್ಯೆ ಬಗೆಹರಿಯುತ್ತೆ. ಮತ್ತು ಯಾರು ಮಾಡಿದ್ರು ಕೂಡ ತಾಗದೇ ಇರುವಾಗ ಅದು ನಡೆಯುತ್ತೆ. ಅದನ್ನು ಬಿಟ್ಟು ಅವ್ರು ಮಾಡಿದ್ದಾರೆ, ನಾವು ಮಾಡೋಣ, ಗುಂಪಲ್ಲಿ ಗೋವಿಂದ ಅನ್ನೋ ರೀತಿಯಲ್ಲಿ ಹೋಗಿ ಅವ್ರು ಹಳ್ಳಕ್ಕೆ ಬಿದ್ದಿದ್ದಾರೆ ಅಂತ ನೀವು ಹಳ್ಳಕ್ಕೆ ಬಿಡಿ. ಇವತ್ತೇನೋ ಚೆನ್ನಾಗಿ, ನಾಳೆ ಮುಂದಿನ ಈ ನೆಕ್ಸ್ಟ್ ತಲೆಮಾರುಗಳಿಗೆ ಗೊತ್ತಾಗ್ತದೆ. ಈ ತಲೆಮಾರಲ್ಲ, ಮುಂದಿನ ತಲೆಮಾರುಗಳಿಗೆ ಅಂಥ ವಿಷಯಗಳು, ಇವರು ಮಾಡಿರ್ತಕ್ಕಂಥ ಕರ್ಮದೋಷಗಳು ಮುಂದೆ ಅವರು ಬಾಧಸ್ಥರನ್ನಾಗಿ ಮಾಡುತ್ತೆ ಅವ್ರ ವಂಶದಲ್ಲಿ. ಹೀಗೆ ಮಾಡ್ತಾರೆ, ದುರುದ್ದೇಶಪೂರ್ವಕವಾಗೂ ಮಾಡ್ತಾರೆ, ಅಥವಾ ಅವ್ರಿಗಾಗಿರ್ತಕ್ಕಂಥ ಸಂಕಟಕ್ಕೂ ಮಾಡ್ತಾರೆ, ಹೊಟ್ಟೆ ಕಿಸಿಗೂ ಮಾಡ್ತಾರೆ. ಹೀಗೆ ಅಂತ ನಾವು ನಿರ್ಣಯ ಮಾಡಲಿಕ್ಕಾಗಲ್ಲ. ಅವನ ಗುಣ, ಅವಗುಣ, ಅದು ಮನುಷ್ಯನ ಒಂದು ಸ್ಥಿತಿ. ಅದು ಇಲ್ಲಿ ಯಾರಿಗೂ ಹೋಗಿ ಬುದ್ಧಿವಾದ ಹೇಳಲಿಕ್ಕಾಗಲ್ಲ, ಅಥವಾ ಮಾಡ್ತಾ ಇರೋದು ಸರಿ ಅಂತಲೂ ನಾವು ಶಬಾಷ್ಗಿರಿ ಕೊಡೋದಕ್ಕೂ ಆಗೋದಿಲ್ಲ. ಅವ್ರವ್ರು ಬಿಟ್ಟಿದ್ದು ಅವ್ರವ್ರ ಮನಸ್ಥಿತಿ, ಅವ್ರ ನಿರ್ಣಯ ಅದು. ಓಕೆ ಗುರುಗಳೇ, ಈಗ ಒಬ್ಬ ವ್ಯಕ್ತಿಗೆ ತಂತ್ರ ಪ್ರಯೋಗ ಆಗಿದೆ ಅಂತ ಹೇಗೆ ಗೊತ್ತಾಗುತ್ತೆ? ಯಾರೋ ಮಾಡಿಸಿದ್ದಾರೆ, ಅವರಿಗೆ ತಂತ್ರ ಪ್ರಯೋಗ ಆಗಿದೆ ಅವ್ರ ಮೇಲೆ ಅಂತಂದರೆ ಹೇಗೆ ಗೊತ್ತಾಗುತ್ತೆ ಆ ವ್ಯಕ್ತಿಗೆ? ನೋಡಿ, ಏನಾಗುತ್ತೆ, ಭಾಳ ಜನ ಭಾಳ ರೀತಿಯಲ್ಲಿ ಹೇಳ್ತಾರೆ. ಅನ್ನ ಏನೋ ಕೆಂಪಗಾಯಿತು, ಮನೇಲೇನೋ ಒಂದು ರೀತಿಯಲ್ಲಿ ಆಕಸ್ಮಿಕ ಅವಘಡಗಳಾಗ್ತಾ ಇದೆ, ಮತ್ತು ಏನೋ ಊಟದಲ್ಲೇನೋ ಸಮಸ್ಯೆ ಆಗುತ್ತೆ, ಅನಾರೋಗ್ಯ ಆಗುತ್ತೆ. ಇವೆಲ್ಲವೂ ಕೂಡ 10 ಜನ 10 ರೀತಿಯಲ್ಲಿ ಬಿಡಿಸಿ ಹೇಳ್ತಾರೆ ವಿಷಯ. ನಾನು ನಿಮ್ಗೆ ಹೇಳೋದಿಷ್ಟೇ, ಮಾಡಿಸಿದ್ದು ಹೇಗೆ ಗೊತ್ತಾಗುತ್ತಂದರೆ, ಯಾರಿಗೆ ಕೃತ್ಯ ಆಗಿದೆಯೋ ಆತನ ಮನಸ್ಸಿಗೆ ಬಂದೇ ಬರುತ್ತೆ. ಅವನು ಆಲೋಚನೆ ಮಾಡ್ತಾನೆ ಕೂತ್ಕೊಂಡು, ಎಲ್ಲ ಕಳ್ಕೊಂಡಾದ್ಮೇಲೆ, ಅಥವಾ ಇಂಥ ಸಮಸ್ಯೆ ದಾರಿದ್ರ್ಯವನ್ನು ಅನುಭವಿಸ್ತಾ ಇರ್ತಾನಲ್ಲ, ಆಗ ಕೂತ್ಕೊಂಡು ಯೋಚನೆ ಮಾಡ್ತಾನೆ, ನಾನು ಯಾವ ರೀತಿಯಲ್ಲಿದ್ದೆ, ನನ್ನ ಜೀವನ ಯಾಕೆ ಹಿಂಗಾಗ್ತಾ ಇದೆ, ಪರಿಸ್ಥಿತಿ ಏನಾಗ್ತಾ ಇದೆ, ಬದುಕು ಯಾಕೆ ಈ ರೀತಿಯಲ್ಲಿ ಅತಂತ್ರವಾಗಿ ಸಾಗ್ತಾ ಇದೆ, ಯಾರೇನಾರ ಮಾಡಿಬಿಟ್ಟಿದಾರ, ಯಾರ್ದೋ ಏನೋ ಕೈ ಕೆಲಸ ಆಗಿಬಿಟ್ಟಿದ್ಯಾ, ಅಥವಾ ಯಾರೋ ನಮಗೇನೋ ಮಾಟ ಗೀಟ ಅಂಥದ್ದೇನೋ ಕೃತ್ಯ ಮಾಡಿಬಿಟ್ಟಿದಾರ ಅನ್ನೋದು ಅನುಮಾನದ ಒಂದು ವ್ಯವಸ್ಥೆಯಲ್ಲೇ ಅವನಿಗೆ ಪ್ರಕಾಶ ಆಗ್ತಾ ಹೋಗುತ್ತೆ.
ಅಂದರೆ ಆ ಬೆಳಕು ಅನುಮಾನ ಅನ್ನೋ ರೀತಿಯಲ್ಲೇ ಬರೋದು ಯಾವಾಗಲೂ. ನಾವು ದೈವವನ್ನು ಕೂಡ ಅಷ್ಟೇ ಅನುಮಾನದಿಂದನೇ ಹೋಗ್ತೀವಿ, ಕೆಟ್ಟದನ್ನು ಅಷ್ಟೇ ನೋಡುವಾಗ ಅನುಮಾನದಿಂದನೇ ಹೋಗ್ತೀವಿ. ಕೆಲವೊಂದು ಅನುಮಾನಗಳೇ ನಮಗೆ ನಿಜ ಜೀವನದಲ್ಲಿ ಸ್ವರೂಪವನ್ನು ಪಡಿತಾ ಆ ಚಿತ್ರಗಳು ಕಾಣ್ತಾ ಇರ್ತವೆ. ಆದರೆ ಕೆಲವರು ಮಾಡೋ ಕೆಲಸ ಇಲ್ಲದೆ ಸುಮ್ಮನೆ ಅನುಮಾನ ಪಡೋದು ಅದು ತಪ್ಪದು. ಆದರೆ ಮಾಡಿರ್ತಕ್ಕಂತಹ ಒಂದು ತಂತ್ರಗಳು ಇವನಿಗೆ ಆ ಒಂದು ಫಲಿತಾಂಶ ಬರ್ತಾ ಇದೆ ಅಥವಾ ಇವನು ಸಂಕಷ್ಟದಲ್ಲಿ ಸಿಕ್ಕಾಕೊಂಡಿದ್ದಾನೆ ಅಂತಂದರೆ ಆತನ ಮನಸ್ಸಿಗೆ ಗೋಚರ ಆಗುತ್ತೆ. ಈಗ 10 ತಂತ್ರಿಗಳು 10 ರೀತಿಯಲ್ಲಿ ಯೋಚನೆ ಮಾಡ್ಬೋದು, 10 ರೀತಿಯಲ್ಲಿ ಹೇಳ್ಬೋದು. ಒಬ್ಬ ಅನಾರೋಗ್ಯ ಆಗತ್ತಂತಾನೆ, ಒಬ್ಬ ಊಟ ಅನ್ನ ಮಾಡೋಗೇನೋ ಕೆಂಪಗಾಯ್ತು ಅಂತಾನೆ, ಒಬ್ಬ ಏನೋ ಇನ್ನೊಂದೇನೋ ಹೇಳ್ತಾರೆ. ಹೇಳೋದು ಒಬ್ಬರ ಮನೇಲಿ ಎಲ್ಲ 10 ಸಮಸ್ಯೆನೂ ಕಾಣುತ್ತೆ, ಒಬ್ಬರ ಮನೇಲಿ ಏನೂ ಕಾಣೋದಿಲ್ಲ. ಆದರೂ ಕೂಡ ಅವನು ಅವನತಿಗೆ ಹೋಗ್ತಾ ಇರ್ತಾನೆ. ಅವನು ಏಳಿಗೆ ಆಗಿರ್ಬೋದು, ಜೀವನದ ನಿರ್ಣಯಗಳಾಗಿರ್ಬೋದು, ಬಾಧೆಗಳಾಗಿರ್ಬೋದು, ಅವನ ಅನಾರೋಗ್ಯ ಸ್ಥಿತಿಗತಿಗಳಾಗಿರ್ಬೋದು, ಮಾನಸಿಕವಾದಂತಹ ವೇದನೆ ಆಗಿರ್ಬೋದು, ಅಥವಾ ಯಾವ ರೀತಿಯಲ್ಲಿ ಅವನು 2.5 ವರ್ಷದ ಹಿಂದೆ ಇದ್ದ, ಈ 2.5 ವರ್ಷದಲ್ಲಿ ಏನು ಆಗಿದ್ದಾನೆ ಅನ್ನೋದ್ರ ಮೇಲೆ ಲೆಕ್ಕಾಚಾರ ಮಾಡಬೇಕಾಗ್ತದೆ. ಯಾವಾಗಲೂ 2.5 ವರ್ಷದ ಮೇಲ್ಪಟ್ಟು ಸಮಸ್ಯೆಗಳು ಅದೇ ರೀತಿಯಾಗಿ ಉಳ್ಕೊಂಡಿದ್ದಾವಂದ್ರೆ ಆ ಸಮಸ್ಯೆಗೆ ನಾವು ತಂತ್ರದ ಅಥವಾ ಮಾಟದಂತಹ ವಿಚಾರಗಳು ಆ ಕೃತ್ಯದಿಂದ ನಡೆದಿದ್ದೀವಿ ಅನ್ನೋದೇ ಮಾತ್ರ ಅರ್ಥ ಮಾಡ್ಕೊಳ್ಬೇಕು. ಏನಕ್ಕೆ ಅಂತಂದರೆ ನೋಡಿ, ಒಂದು ಗ್ರಹಗತಿ ಶನಿಯ ಗೋಚಾರ ಫಲ 2.5 ವರ್ಷ ಒಂದು ಮನೆಯಿಂದ ಮತ್ತೊಂದು ಮನೆಗೆ ಹೋಗ್ಬೇಕಂದ್ರೆ ಆಯಿತು. ಆತ 2.5 ವರ್ಷ ಪೂರ್ತಿ ಸಮಸ್ಯೆ ಮಾಡಿದ್ದಾನೆ ಅಂತ ತಿಳ್ಕೊಳ್ಳಿ. ಯಾಕಂದರೆ ಮಂದ ಗ್ರಹ ನಿಧಾನ ಗ್ರಹನೇ ಶನಿ. ಎಲ್ಲ ಗ್ರಹಗತಿಗಳಲ್ಲಿ 9 ನವಗ್ರಹಗಳಲ್ಲಿ ಶನಿನೇ ನಿಧಾನ ಅಂತ ಹೇಳ್ತೀವಿ. ಆ 2.5 ವರ್ಷ ದಾಟಿ ಕೂಡ ಅವನು ಸ್ವಲ್ಪನೂ ಮತ್ತೆ ಏಳಿಗೆನೇ ಆಗಿಲ್ಲ ಅಂತಂದರೆ ಅಂದರೆ ಅಷ್ಟು ದಿನ ಕಾಯೋದು ತಪ್ಪು. ಆಕಸ್ಮಿಕವಾಗಿ ಆ 2.5 ವರ್ಷನೂ ಅವನು ಮತ್ತೆ ಅದೇ ಸ್ಥಿತಿಯಲ್ಲಿ ಕೊಳಿತಾ ಇದ್ದಾನೆ ಅಂತಂದರೆ ಆ ವ್ಯಕ್ತಿಗೆಲ್ಲೋ ಒಂದು ಕಡೆ ಇಂತಹ ಕೃತ್ಯ, ಮಾಂತ್ರಿಕವಾದಂತಹ ವಿಷಯಗಳು, ಗೋಚಾರಗಳು ನಡೆದಿದೆ ಅನ್ನೋದು ನಾವು ಖಾತ್ರಿ ಮಾಡ್ಕೊಳ್ಬೋದು. ಏನೋ ಒಂದು 3 ತಿಂಗಳಲ್ಲಿ ವ್ಯಾಪಾರ ಬಿದ್ದೋಗಿದೆ ಅಂದ ತಕ್ಷಣ ಮಾಡಿಸಿದಾರಂತ ನಿರ್ಣಯಕ್ಕೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಅನುಮಾನ ಬಂದರೆ ಅದು ತಪ್ಪಲ್ಲ, ಪರಿಹರಿಸ್ಕೊಳ್ಳೋದು. ಆದರೂ ಕೂಡ 2.5 ವರ್ಷ ನಾವು ಅದನ್ನು ನಿಖರವಾಗಿ ನೋಡಿ ಆ ಹಿಂದೆ ಇದ್ದಂಥ ಸ್ಥಿತಿ ಈಗಿನ ಸ್ಥಿತಿ ಎರಡಕ್ಕೂ ಪರಾಮರ್ಶೆ ಮಾಡಿ ಆ ಒಂದು ವಿಷಯನ ನಿರ್ಣಯ ತೆಗೆದುಕೊಳ್ಬೋದು. ಮತ್ತು ವ್ಯಕ್ತಿಯ ಮುಖಲಕ್ಷಣ ಭಾವದಿಂದನೂ ಗೋಚರ ಆಗುತ್ತೆ. ಸಾಮುದ್ರಿಕೆಯಲ್ಲಿ ನೋಡ್ಬೋದು, ಪ್ರಶ್ನೆಯಲ್ಲಿ ಕಂಡಿಡ್ಬೋದು, ಜ್ಯೋತಿಷ್ಯ ಅದನ್ನಾಗಿರ್ಬೋದು, ತಂತ್ರಿ ಆಗಿರ್ಬೋದು, ಇದನ್ನು ನಿರ್ಣಯ ಮಾಡಲಿಕ್ಕೆ ಸಾಧ್ಯ ಇದೆ. ಅಲ್ಲ ಗುರುಗಳೇ, ಈ ಕಾಲದಲ್ಲೂ ಕೂಡ ಈ ರೀತಿಯಾದಂಥ ಪ್ರಯೋಗಗಳು, ತಂತ್ರಗಳು ಮಾಡೋರು ಜನ ಇದ್ದಾರಾ ಅಂತ ನೋಡಿ, ಮಾಡ್ತಕ್ಕಂಥವರು ಪೂರ್ಣ ಪ್ರಮಾಣದ ವಿದ್ಯೆ ಅನ್ನೋದಿರಬೇಕು. ಸುಮ್ಮನೆ ಏನೋ ಮಾಡದೆ ಹೋದೆ ಕೆಲವೊಂದು ಟೋಟಕಿಗಳನ್ನು ನಾವು ತಿಳಿಸ್ಕೊಡ್ತಾ ಇರ್ತೀವಿ. ಅದು ಸಣ್ಣ ಸಣ್ಣ ವಿಚಾರಗಳಾಗಿರ್ಬೋದು, ನಮ್ಮ ಮನೆಯಲ್ಲಿ ನಮಗೆ ನಾವೇ ಒಂದು ರಕ್ಷಣಾ ಕವಚವಾಗಿ ಮಾಡ್ಕೊಳ್ಳುವಂಥ ನಿಯಮ, ಅದು ತಪ್ಪಲ್ಲ. ಹಾಗೆ ಅದರಿಂದ ಯಾವುದೇ ದೊಡ್ಡ ಮೊತ್ತದ ಹಾನಿ ಅಲ್ಲ, ನಮಗೋಸ್ಕರ ನಾವು ಮಾಡ್ಕೊಳ್ಳುವಂಥ ವಿಧಾನ. ಆದರೆ ಇಂಥ ಕೃತ್ಯಗಳು, ಮಾರಣದಂಥ ಕೃತ್ಯ, ವಶೀಕರಣದಂಥ ವಿಷಯಗಳು, ಇದನ್ನು ನಾವು ನೋಡಬೇಕಾಗ್ತದೆ. ನೋಡಿ, ಅಗ್ನಿಪುರಾಣ ಅಂತ ಹೇಳ್ತೇವೆ. ಅಗ್ನಿಪುರಾಣದಲ್ಲಿ ಈಗ ಉಪಲಬ್ಧವಾಗಿರ್ತಕ್ಕಂಥದ್ದು ಶ್ಲೋಕಗಳು 11,475. ಅದೇ ರೀತಿಯಾಗಿ ಮೊದಲು ಇದರ ಬಗ್ಗೆ ನಾವು ನೋಡೋದಾದರೆ ಈ ಮತ್ಸ್ಯ ಪುರಾಣದಲ್ಲಿ 16,000 ಶ್ಲೋಕ ಇತ್ತು ಅಂತ ಹೇಳ್ಬೋದು ನಾವು. ಜೊತೆಗೆ ಏನಂತಂದರೆ ಈ ನಾರದ ಪುರಾಣದಲ್ಲೂ ಕೂಡ 15,000 ಶ್ಲೋಕ ಅಗ್ನಿಪುರಾಣದಲ್ಲಿ ಇತ್ತು ಅನ್ನೋದು ಉಲ್ಲೇಖ ಇದೆ. ಅದರಲ್ಲಿ ವಿಶೇಷವಾಗಿ ಈ ತಂತ್ರಗಳ ಬಗ್ಗೆ ಬಹಳ ಉಲ್ಲೇಖವಾಗಿದೆ. ಅಂದರೆ ಈ ಕೃತ್ಯದ ಬಗ್ಗೆನೇ ಅದರಲ್ಲಿ ಪೂರ್ಣವಾದಂತಹ ವಿವರಣೆ ಇದೆ. ಯಾವ್ಯಾವ ರೀತಿಯಲ್ಲಿ ಪ್ರಯೋಗಗಳು ಅಂತಂದರೆ ಈ ಶಾಂತಿ ಕರ್ಮದಂತಹ ವಿಧಾನಗಳು ಅಗ್ನಿಪುರಾಣದಲ್ಲಿ ಬರುತ್ತೆ. ಮತ್ತು ಈ ವಶೀಕರಣ, ಸ್ತಂಭನ, ವಿದ್ವೇಷಣ, ಉಚ್ಚಾಟನ ಮತ್ತು ಮಾರಣ, ಈ ಒಂದು ಷಡ್ಕರ್ಮಗಳು ಅಂತ ಹೇಳ್ತೀವಿ ನಾವು. ಇದನ್ನು 6 ವಿಧವಾಗಿರ್ತಕ್ಕಂತಹ ಕರ್ಮಗಳ ಅನುಷ್ಠಾನದ ಬಗ್ಗೆನೇ ವಿವರವಾಗಿ ಪುರಾಣದಲ್ಲಿ ಉಲ್ಲೇಖ ಇದೆ. ಮತ್ತು ಅದೇ ಅಗ್ನಿ ಪುರಾಣದಲ್ಲಿ ವಿಶೇಷವಾಗಿ ಕೆಲವೊಂದು ಮಾಹಿತಿಗಳನ್ನು ಕೂಡ ಬರುತ್ತೆ. ಯಾವುದ್ರ ಬಗ್ಗೆ? ಮಾರಣ ಅಂದರೆ ಒಬ್ಬ ವ್ಯಕ್ತಿನ ಜೀವಂತವಾಗಿ ಅಥವಾ ಅವನ ಕೃಷಿ ಮಾಡೋದು, ಅಥವಾ ಅವನು ಇಲ್ಲದೇ ಇರೋ ಹಾಗೆ ಮಾಡುವಂಥದ್ದು, ಅಥವಾ ಹಾನಿ ಮಾಡತಕ್ಕಂಥದ್ದು. ಮೋಹನ, ಸ್ತಂಭನ, ವಿದ್ವೇಷಣ, ಉಚ್ಚಾಟನ ಮತ್ತು ವಶೀಕರಣ, ಆಕರ್ಷಣದಂಥ ಪ್ರಯೋಗ, ಯಕ್ಷಿಣಿ ಸಾಧನೆ ಅಂತ ಹೇಳ್ತೀವಿ. ಜೊತೆಗೆ ರಾಸಾಯನಿಕ ಕ್ರಿಯೆ ಅಂದರೆ ರಸಾಯನ ಶಾಸ್ತ್ರದ ಬಗ್ಗೆ ಆಗಿನ ಒಂದು ಅಗ್ನಿಪುರಾಣದಲ್ಲಿ ಉಲ್ಲೇಖ ಇದೆ. ಈ ರೀತಿಯಾಗಿ 9 ರೀತಿಯಾದಂಥ ಪ್ರಯೋಗಗಳ ಬಗ್ಗೆ ಅಗ್ನಿಪುರಾಣದಲ್ಲಿ ಉಲ್ಲೇಖ ಇದೆ. ಅಗ್ನಿಪುರಾಣದ ಅಧಿದೇವತೆಯಾಗಿ ಅಗ್ನಿದೇವನನ್ನು ನೋಡ್ತೇವೆ.
ಹೀಗೆ ಪುರಾಣ ಪ್ರಸಿದ್ಧವಾಗಿ ಈ ತಂತ್ರಗಳ ಬಗ್ಗೆ ನಮಗೆ ಮಾಹಿತಿ ಸಿಗ್ತಾ ಹೋಗುತ್ತೆ. ಜೊತೆಗೆ ಅಥರ್ವಣ ವೇದದಲ್ಲೂ ಕೂಡ ಶಾಸ್ತ್ರಬದ್ಧವಾಗಿರ್ತಕ್ಕಂಥ ತಂತ್ರಾಚರಣೆ ಅಥವಾ ಈ ಅರಣ್ಯದಲ್ಲಿ ಮಾಡ್ತಕ್ಕಂತಹ ಕೆಲವೊಂದು ಕೃತ್ಯ ಇದಕ್ಕೆ ಸಂಬಂಧಪಟ್ಟ ಹಾಗೆ ನಾವು ನೋಡ್ಬೋದಾಗಿದೆ. ಈ ಮಾಟ, ಮಂತ್ರ, ತಂತ್ರ, ಅನುಷ್ಠಾನ ಮತ್ತು ಕೆಲವೊಂದು ಬೌದ್ಧ ಪುರಾಣಗಳಲ್ಲೂ ಕೂಡ ನಾವು ಇದರ ಬಗ್ಗೆ ಉಲ್ಲೇಖ ನೋಡ್ಬೋದು. ಅದೇ ರೀತಿಯಾಗಿ ಮಾಡೋರು ಯಾರು? ಇಂಥವನ್ನ ಸಾಧನೆ ಮಾಡಿರ್ತಕ್ಕಂಥ, ಅನುಷ್ಠಾನವನ್ನು ಕಲ್ತಿರ್ತಕ್ಕಂಥ, ಇದರ ಬಗ್ಗೆ ಪೂರ್ಣವಾದಂತಹ ವಿದ್ಯೆಯನ್ನು ಅಳವಡಿಸ್ಕೊಂಡಿರೋರು ಮತ್ತು ಅದನ್ನು ನಿರಂತರವಾಗಿ ಅದರ ಜೊತೆಗೆ ಒಡನಾಟ ಇಟ್ಕೊಂಡಿರ್ತಕ್ಕಂಥವ್ರು ಈ ಒಂದು ತಂತ್ರಗಳನ್ನು ನಾವು ಮಾಡ್ಬೋದಾಗಿದೆ. ಅಂಥವರು ಇಂಥ ಕೃತ್ಯಗಳನ್ನು ಮಾಡಿ ಹಾನಿನೂ ಮಾಡ್ಬೋದು, ಒಳ್ಳೆಯದು ಮಾಡ್ಬೋದು, ಏನೋ ಒಂದು ಮಾಡ್ಬೋದು. ಒಟ್ಟು ಅಂದರೆ ಅದನ್ನು ಅಳವಡಿಸ್ಕೊಂಡಿರಬೇಕು, ಗೊತ್ತಿರಬೇಕು. ಅಂದರೆ ಸಾಧಕನಿಗೆ ಅದು ಪರಿಚಿತ ಇರಬೇಕು. ಈಗ ಈ ತಂತ್ರಗಳನ್ನು ಸಿದ್ಧಿ ಮಾಡ್ಕೊಳ್ಳೋರು ಇರ್ಬೋದು ಅಥವಾ ಸಾಧನೆ ಮಾಡ್ಕೊಳ್ಳೋರು ಇರ್ಬೋದು, ಅವರಿಗೆ ಯಾವುದಾದ್ರೂ ಒಂದು ರೂಲ್ಸು ರೆಗ್ಯುಲೇಷನ್ಸ್ ಅಂತ ಇರುತ್ತಾ ಅಥವಾ ಹೇಗೆ ಮಾಡ್ಕೊತಾರೆ ಅಂತ? ನೋಡಿ, ತಂತ್ರಗಳನ್ನು ಸಿದ್ಧಿ ಮಾಡ್ಕೊಳ್ಳೋದು ಅಂದರೆ ಅದನ್ನು ಸಾಧಕನು ಆ ಸಾಧನವನ್ನು ಮಾಡಿರ್ಬೇಕು. ಈಗ ನಾನೊಬ್ಬ ಯೋಗಪಟು, ಆ ಯೋಗನ ಕಲ್ತಿದ್ರೆ ಮಾತ್ರ ನಾನು ಯೋಗಪಟು. ಅದರಲ್ಲಿ ಎಷ್ಟೋ ಆಸನಗಳು ಇರುತ್ತೆ ಸಹಜವಾಗಿ. ಅಥವಾ ನಾನು ಯಾವುದೋ ಒಂದು ಕನ್ನಡ ಮೇಷ್ಟ್ರು ಅಂತಂದರೆ ಕನ್ನಡ ವ್ಯಾಕರಣದಿಂದ ಹಿಡ್ಕೊಂಡು ಎಲ್ಲನೂ ಕಲ್ತಿದ್ರೆ ಮಾತ್ರ ನಾನು ಕನ್ನಡ ಶಿಕ್ಷಕನೋ ಅಥವಾ ಕನ್ನಡದಲ್ಲಿ ನಾನು ಪರವಾಗಿಲ್ಲ, ಮುಂದೆ ಭಾಷಾ ಜ್ಞಾನನೋ ಏನೋ ಒಂದು ಲಿಪಿಕಾರನೋ ಏನೋ ಒಂದು ನಾವು ಗುರುತಿಸ್ಬೋದು. ಹಾಗೆ ಸಾಧಕನಿಗೆ ಬಹಳ ಮುಖ್ಯವಾಗಿರ್ತದೆ. ಈ ಎಲ್ಲ ರೀತಿಯಾದಂಥ ಸಾಧನೆಗಳನ್ನು ಮಾಡಿರ್ತಾನೆ ಆತ. ಯಾವ ರೀತಿಯಲ್ಲಿ? ಶಿವ ಸಾಧನ ಅಂತ ಹೇಳ್ತೀವಿ, ಒಂದೊಂದು ಸಾಧನಗಳಿಗೆ ಹೆಸರು. ಮತ್ತೆ ತದನಂತರವಾಗಿ ಶವ ಸಾಧನ ಅಂತ ಹೇಳ್ತೀವಿ ನಾವು ಪಂಥದಲ್ಲಿ ನೋಡ್ಬೋದು. ನಾವು ಅಘೋರದಂಥದ್ರಲ್ಲಿ ಸ್ಮಶಾನ ಸಾಧನ, ಈ ಸ್ಮಶಾನದಂತಹ ಒಂದು ವಿಷಯದಲ್ಲಿ ಮಾಡ್ತಕ್ಕಂಥ ಒಂದು ಪೂಜಾ ಅನುಷ್ಠಾನ ಮತ್ತು ಎಲ್ಲವನ್ನು ಕಲ್ತಿರ್ಬೇಕಾದ, ಸುಮ್ಮನೆ ಅಲ್ಲ. ಶಿವ ಸಾಧನ, ಶವ ಸಾಧನ, ಸ್ಮಶಾನ ಸಾಧನ, ಭೈರವ ಸಾಧನ ಮತ್ತು ನಾಗ ಸಾಧನ, ಪೈಶಾಚಿನಿ ಸಾಧನ ಅಥವಾ ಪಿಶಾಚಿನಿ ಸಾಧನ ಅಂತ ಹೇಳ್ತೀವಿ, ಯಕ್ಷಿಣಿ ಸಾಧನ, ಜೊತೆಗೆ ರುದ್ರ ಸಾಧನ ಅಂತ ಹೇಳ್ತೀವಿ. ಇಷ್ಟು ಸಾಧನಗಳನ್ನು ಅಳವಡಿಸ್ಕೊಂಡು ಅದರಲ್ಲಿ ಕಲಿತು ನುರಿತು ಪಟುತ್ವಗಳನ್ನು ಪೂರ್ಣವಾಗಿ ಅಧ್ಯಯನ ಮಾಡಿರ್ತಕ್ಕಂಥವ್ರು ಈ ಒಂದು ತಂತ್ರಿಗಳು ಅಥವಾ ತಂತ್ರಾಚರಣೆ ಮಾಡ್ತಕ್ಕಂಥ ಒಂದು ಪಂಥವಾಗಿ ನಾವು ನೋಡ್ಬೋದು. ಉದಾಹರಣೆಗೆ ನಿಮ್ಗೆ ಹೇಳಬೇಕಂತಂದರೆ, ಒಬ್ಬ ಯಾವುದೋ ಒಂದು ಡಿಗ್ರಿ ಪಾಸ್ ಮಾಡಬೇಕು ಅಂದ್ರೂ ಅಲ್ಲಿ ಕನ್ನಡನೂ ಕಲಿಬೇಕು, ಅವನು ಯಾವುದದು ಇಂಗ್ಲೀಷು ಕಲಿಬೇಕು, ಜೊತೆಗೆ ಅವನು BA ಇದ್ದರೆ ಸೋಷಿಯಾಲಜಿನೋ ಅಥವಾ ಏನದು ಎಕನಾಮಿಕ್ಸು, ಇಂಥ ಸಬ್ಜೆಕ್ಟ್ ಎಲ್ಲನೂ ಕಲಿಬೇಕು. ಈ ಒಂದೊಂದು ಪಾರ್ಟಾಗಿ ಈ ಸಬ್ಜೆಕ್ಟ್ಗಳಂತ ಹೇಳ್ತೀವಿ. ಹಾಗೆ ಲೆಕ್ಕಾಚಾರ ಮಾಡೋದ್ರಲ್ಲಿ ನಿಮ್ಗೆ ಅರ್ಥ ಆಗುವಂಥ ಭಾಷೆಯಲ್ಲಿ. ಅದು ಸೈನ್ಸ್ ಕಲಿಬೇಕಾದ್ರೆ ಬಯಾಲಜಿ, ಕೆಮಿಸ್ಟ್ರಿ ಎಲ್ಲ ಕಲಿಬೇಕಲ್ಲ. ಹಾಗೆ ಇವೆಲ್ಲ ಸಾಧನಗಳು, ಶಿವ ಸಾಧನ, ಶವ ಸಾಧನ, ಸ್ಮಶಾನ ಸಾಧನ, ಭೈರವ ಸಾಧನ, ಇಂಥದ್ದೆಲ್ಲ ಕೃತ್ಯ ಯಾವುದದು ಸಾಧನಗಳನ್ನು ಸಾಧಕನು ಕಲ್ತಿರ್ಬೇಕು. ಅವನೇ ತಂತ್ರಿಯಾಗಿ ನಾವು ನೋಡಬೇಕು. ಅಂತಹ ತಂತ್ರಿ ಮಾಡ್ತಕ್ಕಂಥ ಉದ್ದೇಶ ಸ್ಪಷ್ಟವಾಗಿರುತ್ತೆ. ಅವನು ತಗೊಂಡಿರ್ತಕ್ಕಂಥ ಸಿದ್ಧಿ ಉದ್ದೇಶಗಳಿಂದ ಮಾತ್ರ ಆ ಮಾರ್ಗಗಳಲ್ಲಿ ನಾವು ಹೋಗ್ಬೋದು. ಇದನ್ನು ಕಲ್ತವರು ಆ ಮಾರ್ಗವನ್ನು ಪಡಿಬೋದಾಗಿದೆ. ಓಕೆ, ಈ ರೀತಿಯಾದಂಥ ತಂತ್ರಗಳನ್ನು ಕಲ್ತಿರುವಂಥವ್ರು, ಸಿದ್ಧಿಗಳನ್ನು ಮಾಡ್ಕೊಂಡಿರುವಂಥವ್ರು ಯಾರ ಮೇಲಾದರೂ ಪ್ರಯೋಗ ಮಾಡಿದ್ರೆ ಅದು ತಟ್ಟುತ್ತಾ ಗುರುಗಳೇ? ಅದು ಈ ಕಾಲದಲ್ಲೂ ನೋಡಿ, ಅದನ್ನೇ ಹೇಳೋದು. ಅದಕ್ಕೆ ಮಾರ್ಗ ಬಹಳ ಅವಶ್ಯಕತೆ. ಬರೀ ಕಲ್ತಿದ ತಕ್ಷಣ ಅಲ್ಲ, ಅದರಲ್ಲಿ ಪರಿಣಿತಿ ಇರಬೇಕು, ನುರಿತಿರಬೇಕು, ಪಟುತ್ವ ಅನ್ನೋದು ಹಾಕಿರಬೇಕು, ಅಥವಾ ಆ ಒಂದು ವ್ಯವಸ್ಥೆಯಲ್ಲಿ ಆತ ಬಲಿಷ್ಠನಾಗಿರಬೇಕು, ವಿಷಯ ಜ್ಞಾನ ಗೊತ್ತಿರಬೇಕು ಮತ್ತು ಅನುಷ್ಠಾನ ಮಾಡೋದು ತಿಳ್ಕೊಂಡಿರಬೇಕು. ಮಾರ್ಗಗಳು ಯಾವ ರೀತಿಯಲ್ಲಿ ನಾವು ಆ ಒಂದು ಸಾಧನೆಯನ್ನು ತಟ್ಟುತ್ತಾ ಹೇಗೆ ಅನ್ನೋದು ನಾವು ನೋಡಬೇಕಂತಂದರೆ 3 ಮಾರ್ಗಗಳನ್ನು ನಾವು ವಿಶ್ಲೇಷಣೆ ಮಾಡ್ಬೋದು. ಒಂದು ವಾಮ ಮಾರ್ಗ ಅಂತ ಹೇಳ್ತೀವಿ, ಮತ್ತೊಂದು ದಕ್ಷಿಣ ಮಾರ್ಗ ಅಂತ ಹೇಳ್ತೀವಿ, ಹಾಗೆ ಜೊತೆಗೆ ಮಧ್ಯಮ ಮಾರ್ಗ ಅಂತ ಹೇಳ್ತೀವಿ. ಈ ಮಾರ್ಗಗಳ ಮುಖೇನವಾಗಿ ಆತ ಅನುಷ್ಠಾನ ಮಾಡಿರ್ತಕ್ಕಂಥದ್ದು ಅಥವಾ ಅವನು ಕಲ್ತಿರ್ತಕ್ಕಂಥ ಸಾಧನಗಳಿಂದ, ಇದು ಸಿದ್ಧಿಗಳಿಂದ ಯಾವುದೇ ಒಂದು ಸ್ವರೂಪವನ್ನು ನಾವು ಪ್ರಕಟ ಮಾಡಿದರೆ ಅಥವಾ ಆ ಒಂದು ವಿಷಯ ವ್ಯವಸ್ಥೆಯಲ್ಲಿ ನಾವು ಪಾಲ್ಗೊಂಡಿದ್ದೇ ನಿಜ ಆಯ್ತಂದರೆ ಖಂಡಿತವಾಗಿ ಆ ತಂತ್ರದಲ್ಲಿ ನಾವು ಗೆಲ್ಬೋದು. ಯಾವುದೇ ಇರಲಿ, ಅದು ಮಾರಣ ಇರಲಿ, ವಿದ್ವೇಷಣೆ ಇರಲಿ, ಉಚ್ಚಾಟನೆ ಇರಲಿ, ಸ್ತಂಭನ ಇರಲಿ, ಪ್ರಯೋಗಗಳಲ್ಲಿ ಅದರದ್ದೇ ಆದಂತಹ ರೀತಿ ರಿವಾಜ್ ಅಂದರೆ ರೂಲ್ಸ್ ರೆಗ್ಯುಲೇಷನ್ ಇವೆಲ್ಲ
ಅವಶ್ಯಕತೆ ಇರ್ತದೆ. ಆ ಪ್ರಮಾಣಬದ್ಧವಾಗಿ ಮಾಡಬೇಕು. ಮಾಡಿದ್ದೇ ಆಯ್ತಂದರೆ ಆ ಕೆಲಸದಲ್ಲಿ ಗೆಲ್ಬೋದು. ಅಂದರೆ ಒಳ್ಳೆಯದಕ್ಕೆ ಉಪಯೋಗಿಸ್ಕೊಂಡ್ರೆ ಒಳ್ಳೆಯದು, ಕೆಟ್ಟದಕ್ಕೆ ತೊಗೊಂಡ್ರೆ ಕೆಟ್ಟದ್ದು. ಏನಾಗುತ್ತೋ ಯಾರೋ ತಂತ್ರಿ ಮಾಡ್ತಾನೆ ಅಂದ್ರೆ ತಕ್ಷಣ ಅವನಿಗೇನೋ ಆಗಲ್ಲ ಅನ್ನೋದಲ್ಲ. ಅವನಿಗೂ ಅಂಥ ಸಮಸ್ಯೆಗಳು ಬರ್ಬೋದು. ಮಾಡೋನಿಗೂ ಅದು ಬಿಟ್ಟಿದ್ದಲ್ಲ, ಮಾಡಿಸೋರ್ಗೂ ಕೂಡ ಬಿಟ್ಟಿದ್ದಲ್ಲ. ಓಕೆ ಗುರುಗಳು, ಇವಾಗ ನೀವು ಇದು ಹೇಳಿದ್ಮೇಲೆ ನಾನು ಕೇಳಲೇಬೇಕು. ಇವಾಗ ಯಾರು ಈ ತಂತ್ರ ಪ್ರಯೋಗಗಳನ್ನು ಮಾಡ್ತಾರಲ್ಲ ಅವ್ರಿಗೆ ಯಾವ ರೀತಿ ತೊಂದರೆ ಆಗುತ್ತಾ, ಅಥವಾ ಏನಾದರೂ ಅವ್ರಿಗೆ ಸಮಸ್ಯೆಗಳು ಬರುತ್ತಾ ತಂತ್ರ ಪ್ರಯೋಗ ಮಾಡಿದಾಗ ಒಬ್ಬರ ಮೇಲೆ? ನೋಡಿ, ಕರ್ಮ ಅಂತ ಹೇಳ್ತೀವಿ ನಾವು. ಬೆಂಬಿಡದೆ ಕಾಡುವುದು ಕರ್ಮ, ಬಿಡೋದಿಲ್ಲ. ಅವನು ವಿದ್ಯೆ ಇದೆ, ಅವನು ಕಲ್ತಿದ್ದಾನೆ, ಅವನ ಕೆಲಸ ಅದು ಅವನು ಮಾಡ್ತಾನೆ. ಹಾಗಂತ ಕಲ್ತಿದ್ದೀನಿ ಅಂತ ಹೇಳ್ಬಿಟ್ಟು ಏನು ಬೇಕಾದ್ರೂ ಮಾಡ್ಲಿಕ್ಕಾಗಲ್ಲ. ಯಾವುದೋ ಒಂದು ವಿದ್ಯೆನ ಕಲ್ತಿದ ತಕ್ಷಣ ಅದನ್ನು ದುರುಪಯೋಗ ಮಾಡಿಕೊಂಡು ಸಮಾಜಕ್ಕೆ ಮಾರಕವಾಗೋದು ತಪ್ಪೆ. ಅಥವಾ ಅವನಿಗೇನೋ ಬಾಧೆ ಆಗಿದೆ ಅಂತ ಹೇಳ್ಬಿಟ್ಟು ಇವನಿಗೆ ವಿದ್ಯೆ ಗೊತ್ತಿದೆ ಅಂತ ಹೇಳ್ಬಿಟ್ಟು ಅವನ ಹತ್ರ ಹೋಗಿ ಇಂತಹ ಕೃತ್ಯಗಳನ್ನು ಮಾಡಿಸೋದು ಕೂಡ ತಪ್ಪು. ಅದು ನಿರ್ಣಯ ಮಾಡ್ತಕ್ಕಂಥದ್ದು ಭಗವಂತ, ನಂದಲ್ಲ. ಆದರೂ ಸಮಸ್ಯೆ ಏನಾಗುತ್ತೆ ನೋಡಿ, ಯಾರು ಇಂತಹ ಮಾಡಿಸುವಂಥವ್ರು ವ್ಯಕ್ತಿಗಳು ಯಾರೋ ಒಬ್ಬರು ತಂತ್ರಿಗಳ ಹತ್ರ ಹೋಗಿ ಏನೋ ಒಂದು ಅನಾಹುತ ಆಗಿದೆ, ಸಮಸ್ಯೆಗೆ ಇನ್ನೊಬ್ರು ಕೆಟ್ಟದಾಗೇನೋ ಮಾಡಿಸ್ತಾರೆ ಅಂತ ಹೇಳ್ಕೊಂಡು ಬಿಡಲ್ಲ. ಕರ್ಮ ಅವನಿಗೆ ಹಿಡಿಯುತ್ತೆ. ಇವತ್ತು ಚೆನ್ನಾಗಿರ್ಬೋದು, ಇವತ್ತು ಗೆಲ್ಬೋದು, ನಾಳೆ ದಿನ ಅವನಿಗೆ ಅದರಿಂದ ಆಗ್ತಕ್ಕಂತಹ ಏಟು ಬಹಳ ದೊಡ್ಡದಾಗಿರುತ್ತೆ. ಅಂದರೆ ಉದ್ದೇಶ, ರೀತಿ, ನೀತಿ ಯಾವುದೇ ರೀತಿಯಲ್ಲಿ ತಪ್ಪಿರಬಾರ್ದು, ಅಥವಾ ಅದು ಅಧರ್ಮವಾಗಿರಬಾರ್ದು. ಒಂದು ಈ ತಂತ್ರಿಗಳು ಹೇಗಂದರೆ ಒಂದು ರೀತಿಯಲ್ಲಿ ಕೃತ್ಯ ಅಥವಾ ಆ ಕೆಲಸ ಅಥವಾ ಸಾಧನೆ ಸಿದ್ಧಿ ವಿಚಾರಗಳಿಂದ ಕಾರ್ಯಗಳನ್ನು ಮಾಡ್ಬೋದು. ಈ ಹಾವು ಇರ್ತದಲ್ಲ, ವಿಷದ ಹಾವು, ಅದು ವಿಷ ತೆಗೆದಿದ ತಕ್ಷಣ ನಿಸ್ತೇಜ ಆಗ್ಬಿಡುತ್ತೆ. ಅಂದರೆ ಅದಕ್ಕೆ ಶಕ್ತಿಹೀನ ಆಗ್ಬಿಡುತ್ತೆ. ಅವನು ಗಳಿಸೋವಂಥದ್ದು ಪುಣ್ಯನೂ ಹಾಳಾಗುತ್ತೆ ಒಂದು, ಅಥವಾ ಅವನಲ್ಲಿ ಒಂದು ವಿಲಕ್ಷಣವಾದಂತಹ ಶಕ್ತಿ ಹೀನ ಆಗ್ತಕ್ಕಂಥದ್ದು, ಅಥವಾ ಅವನ ಒಂದು ಅನಾರೋಗ್ಯನೋ, ಅಥವಾ ಅವನ್ನೆಲ್ಲ ಒಂದು ಕಡೆ ಸುಸ್ತು ಬೀಳುವಂಥದ್ದು, ಬೆಸ್ತು ಬೀಳುವಂಥದ್ದು, ಅಥವಾ ಬೇರೆ ಬೇರೆ ರೀತಿಯಾದಂಥ ಸಮಸ್ಯೆಗಳನ್ನು ಕೂಡ ಅವನು ಅನುಭವಿಸ್ಬೋದು. ಅಂದರೆ ಅವನಲ್ಲಿ ಕಳಾಹೀನ, ಶಕ್ತಿಹೀನ ಪರಿಸ್ಥಿತಿ, ವಿಕಲ್ಪಗಳು ಎಲ್ಲವೂ ಕೂಡ ಅವನಿಗೂ ಕೂಡ ಮಾರಕವಾಗಿ. ಯಾಕಂದರೆ ಯಾರು ದುಡ್ಡು ಕೊಟ್ಟರೆ ಏನೋ ಮಾಡಿಬಿಟ್ಟ, ಜೀವನ ಹೆಂಗಾರ ಮಾಡ್ಬೋದಾಗಿತ್ತು. ಅತಿ ಆಸೆಗೆ ಬಿದ್ದು ಮಾಡಿದ್ರೆ ಅಲ್ಲಿ ಧರ್ಮ ಕರ್ಮಗಳನ್ನು ನೋಡದೆ ಮಾಡಿದ್ದು, ಅಥವಾ ನಾನೇನೋ ಮಹಾಜ್ಞಾನಿ, ತಿಳುವಳಿಕೆ ಇದೆ, ಜ್ಞಾನ ಇದೆ ಅಂತ ಹೇಳ್ಬಿಟ್ಟು ಆಗದೆ ಇರೋರ ಹತ್ರ ಯಾವುದೋ ಒಂದು ಕೃತ್ಯನ ಮಾಡಿಬಿಟ್ಟು ಒಬ್ಬನ್ನ ನಾಶ ಮಾಡಿಬಿಟ್ರೆ ಆ ತಂತ್ರಿಗೆ ಸುಮ್ಮನೆ ಇರ್ತದೆ. ಏನೇ ಮಾಡಿದ್ರು ನ್ಯಾಯನ ಕರೆಕ್ಟಾಗಿ ಮಾಡಬೇಕಲ್ಲ, ನ್ಯಾಯಕ್ಕೆ ನ್ಯಾಯನೇ ಹೊಂದಿಸ್ಬೇಕು, ಬೇರೆ ರೀತಿ ಆಗಲ್ಲ. ಒಂದು ಸಮತೋಲನ ಮಾಡಬೇಕು, ಇಲ್ಲ ಸರಿಪಡಿಸ್ಬೇಕು ನ್ಯಾಯನ. ಅದನ್ನು ಬಿಟ್ಟು ವಿದ್ಯೆ ಇದೆ ಅಂತ ಹೇಳ್ಬಿಟ್ಟು ದುರುಪಯೋಗ ಮಾಡ್ಕೊಳ್ಳುವಂಥದ್ದು ಏನಿದೆ ಅದು ಶುದ್ಧ ತಪ್ಪಾಗುತ್ತೆ. ಆತನಿಗೂ ಕೂಡ ಅದು ಕರ್ಮವಾಗಿ ಬಾಧೆಯಾಗಿ ಕಳಾಹೀನ ಸ್ಥಿತಿಯಲ್ಲಿ ಬಾಧಸ್ಥರನ್ನಾಗಿ ಮಾಡುತ್ತೆ. ಒಂದು ಏನಂತಂದರೆ ನಾನು ಕೆಲಸ ಮಾಡೋನಷ್ಟೇ ಇಲ್ಲಿ ಅನ್ನೋದು ಅವನ ಒಂದು ಭ್ರಮೆ ಇರುತ್ತೆ. ಆದರೆ ಸಮಯೋಚಿತವಾದಂಥ ನಿರ್ಧಾರ ತಗೊಂಡು ಆ ಕೆಲಸಕ್ಕೆ ಕೈ ಹಾಕೋದು ಬಹಳ ಒಳ್ಳೆಯದು. ಓಕೆ ಗುರುಗಳೇ, ಈಗ ಈ ಪ್ರಯೋಗಗಳು ಯಾರಿಗೆ ತಟ್ಟುತ್ತೆ, ಯಾರಿಗೆ ತಟ್ಟಲ್ಲ? ನೋಡಿ, ಪ್ರಯೋಗಗಳು ಎಲ್ರಿಗೂ ತಟ್ಟುತ್ತೆ, ಎಲ್ರಿಗೂ ತಟ್ಟಲ್ಲ ಅನ್ನೋದಲ್ಲ, ಸಾಧಕನ ಮೇಲೆ ಡಿಪೆಂಡ್ ಇರ್ತದೆ, ತಂತ್ರ ಮಾಡುವಂಥ ವ್ಯಕ್ತಿಯ ಮೇಲೆ ಡಿಪೆಂಡ್ ಇರ್ತದೆ. ಆ ಸರಿಯಾದಂಥ ನಿಟ್ಟಿನಲ್ಲಿ ಸರಿಯಾದ ಕರ್ಮ ಅನುಷ್ಠಾನಗಳನ್ನು ಮಾಡಿದ್ರೆ ಖಂಡಿತ ತಟ್ಟುತ್ತೆ. ಆದರೆ ಕೆಲವೊಬ್ರಿಗೆ ಏನಂತಂದರೆ ಭಕ್ತಿ, ಪುಣ್ಯ, ಸುಕೃತ ಪುಣ್ಯ ಫಲ ಅಂತ ಹೇಳ್ತೀವಿ, ಗೋಚಾರ ಫಲ, ಗ್ರಹಚಾರ ಫಲ, ಗ್ರಹಗತಿಗಳ ಒಂದು ಒಳ್ಳೆಯ ವಿಷಯ ಸ್ಥಿತಿ. ಕೆಲವೊಮ್ಮೆ ಈ ರಾಹುಗ್ರಸ್ತನಾಗಿರ್ತಾನೆ, ರಾಹು ಮಹಾದಶೆ ನಡೀತಾ ಇರ್ತದೆ, ಅಥವಾ ರಾಹು ಅವನು ಜಾತಕದಲ್ಲಿ ಕೆಟ್ಟವನಿರ್ತಾನೆ, ಕಳಾಹೀನ ಸ್ಥಿತಿಗಿರುತ್ತೆ. ಅಂಥವ್ರಿಗೆ ಬೇಗನೆ ಈ ಪ್ರಯೋಗದಂತಹ ತಂತ್ರಗಳು ಅವರಿಗೆ ಸಮಸ್ಯೆಗಳನ್ನು ಮಾಡಲಿಕ್ಕೆ ಸಾಧ್ಯ ಇದೆ. ಕೆಲವರಿಗೆ ಒಳ್ಳೆ ಗ್ರಹಸ್ಫುಟ, ಗ್ರಹಸ್ಥಿತಿ ಎಲ್ಲ ಚೆನ್ನಾಗಿರುತ್ತೆ, ಜಾತಕ ದೋಷ ಅದು ಇರೋದಿಲ್ಲ, ಅಥವಾ ಪುಣ್ಯ ಪ್ರಾಪ್ತಿ ಅನ್ನೋದಿರುತ್ತೆ. ಅವು ಎಲ್ಲೋ ದಾನ ಧರ್ಮ ಮಾಡಿ ಅವ್ರ ತಂದೆ ತಾಯಿನೋ ಇವರು ಏನೋ ಒಂದು ಒಳ್ಳೆ ರೀತಿಯಲ್ಲಿ ಆಸರೆ ಆಗಿರ್ತಾರೆ, ಅದು ಕೆಟ್ಟ ಕೆಲಸ ಮಾಡ್ತಾ ಇರೋದಿಲ್ಲ. ಅಂಥವ್ರಿಗೆ ನೋಡಿ ಸಮಸ್ಯೆ ಬರ್ಬೋದು, ಹೆಚ್ಚು ದಿನ ಉಳಿಯಲ್ಲ. ಬಂದ್ರೂ ಸ್ವಲ್ಪ ಶೀತೋಷ್ಣ ಪ್ರವಾಹ ಇದ್ದಂಗೆ, ಶೀತನೂ ಬರುತ್ತೆ, ಉಷ್ಣನೂ ಇರುತ್ತೆ, ಅದೆಲ್ಲ ಪ್ರವಾಹ ಇದ್ದಂಗೆ ಬರುತ್ತೆ ಹೋಗುತ್ತೆ, ಉಳಿಯೋದಿಲ್ಲ. ಆದರೆ ಯಾರು ಸ್ವಲ್ಪ ವೀಕ್ ಇರ್ತಾರೆ ಅವ್ರಿಗೆ ಬಹಳಷ್ಟು ಏಟಾಗುತ್ತೆ, ಸಮಸ್ಯೆ ಆಗುತ್ತೆ ಅಂತ ನಾವು ನೋಡ್ಬೋದಾಗಿದೆ. ಗುರುಗಳೇ, ಕೆಲವೊಂದಷ್ಟು ಮನೆಗಳಲ್ಲಿ ನಾವು ನೋಡಿದ್ದೀವಿ,
ಚೆನ್ನಾಗೇ ಇರ್ತಾರೆ, ಆದರೆ ಸಡನ್ನಾಗಿ ಅಪಘಾತ ಆಗೋಗುತ್ತೆ, ಸಡನ್ನಾಗಿ ಆಘಾತಗಳಾಗೋಗುತ್ತೆ, ಸಡನ್ನಾಗಿ ಲಾಸ್ ಆಗೋಗುತ್ತೆ. ಇನ್ನೂ ಕೆಲವೊಂದು ಮನೆಗಳಲ್ಲಿ ಸಡನ್ನಾಗಿ ಯಾರೋ ತೀರ್ಕೊಂಡ್ಬಿಡ್ತಾರೆ. ಚೆನ್ನಾಗೇ ಇರ್ತಾರೆ ಆದರೆ ತೀರ್ಕೊಂಡ್ಬಿಡ್ತಾರೆ. ಈ ರೀತಿಯಾದಂಥ ಒಂದು ಎಲ್ಲ ಘಟನೆಗಳು ನಡೀತಾ ಇದ್ದಾಗ ಅಲ್ಲಿ ಪ್ರಯೋಗ ಆಗಿದೆ ಅಂತ ನಾವು ಅನ್ಕೋಬೋದಾ ಅಂತ. ನೋಡಿ, ಎಲ್ಲವನ್ನ ಪ್ರಯೋಗದ ಮೂಲಕ ನಾವು ವಿಶ್ಲೇಷಣೆ ಮಾಡಲಿಕ್ಕಾಗಲ್ಲ. ಜೀವ ಜಂತುಗಳು, ಮನುಷ್ಯ ಒಂದಲ್ಲ ಒಂದಿನ ಸಾವು ತಪ್ಪಲ್ಲ. ಅದು ಒಮ್ಮೆಗಾದರೂ ಒಮ್ಮೆ ಬರಲೇಬೇಕು ಸಾವು ಅನ್ನೋದು. ಅದು ಅಂತಿಮ ನಿರ್ಣಯ, ನಿಶ್ಚಯ. ಕೆಲವೊಬ್ಬರು ಬೇಗ ಹೋಗ್ತಾರೆ, ಕೆಲವೊಬ್ಬರು ನಿಧಾನ ಆಗುತ್ತೆ. ಯಾವುದೋ ಮನೆಯಲ್ಲಿ ತೀರ್ಕೊಂಡಿದ್ದಾರೆ ಅಂದ ತಕ್ಷಣ ನಾವು ಅದನ್ನು ತಂತ್ರದ ಬಗ್ಗೆನೇ ವಿಚಾರ ಮಾಡೋದು ತಪ್ಪಾಗ್ತದೆ. ಅವನು ಸಹಜವಾಗಿ ವಯಸ್ಸಾಗಿರಬೇಕು, ಸಾಯಲೇಬೇಕು, ಏನು ಮಾಡಲಿಕ್ಕಾಗಲ್ಲ. ಈಗ ಕೆಲವೊಬ್ಬರು ಇದ್ದಕ್ಕಿದ್ದಂಗೆ ಹೆಂಗಿರ್ತಾರೆ, ಏನೋ ಒಂದು ಆಗಿರುತ್ತೆ, ತೀರ್ಕೊಂಡ್ಬಿಡ್ತಾರೆ. ಅವಾಗ ಅವರು ಎಲ್ಲ ಬಹಳ ಆಶ್ಚರ್ಯ ಆಗ್ಬಿಡುತ್ತೆ. ಅಥವಾ ಯಾರೋ ಏನೋ ಮಾಡಿಸ್ಬಿಟ್ಟಿದ್ದಾರೆ, ಅದಕ್ಕೋಸ್ಕರ ಹಿಂಗೇನೋ ಆಗ್ಬಿಟ್ಟಿದೆ ಅನ್ನೋದು ಒಂದು ಲೆಕ್ಕಾಚಾರ. ನೋಡಿ, ಸ್ವಲ್ಪ ಯೋಚನೆ ಮಾಡಬೇಕು. ಎಲ್ಲವೂ ಮಾಟ ಮಂತ್ರ ಕೃತ್ಯಗಳಿಂದನೇ ಆಗುತ್ತೆ ಅನ್ನೋದಲ್ಲ. ಅವರವರು ಜೀವನ ಶೈಲಿನೂ ಸಮಸ್ಯೆ ಇರ್ಬೋದು. ಚೆನ್ನಾಗಿ ಕುಡ್ಕೊಂಡು ಬಿದ್ದಿರ್ತಾರೆ, ಹೋಗ್ಬಿಟ್ಟು ಸತ್ತೋದ್ರೆ ಯಾರಾದ್ರೂ ಮಾಡಿಸಿದ್ದಾರೆ ಅಂದರೆ ನಂಬಲಿಕ್ಕೆ ಆಗ್ತದೆ. ಅಥವಾ ಗಾಡಿ ಅಜಾಗರೂಕತೆಯಿಂದ ಓಡಿಸ್ಬಿಟ್ಟು ತನ್ನ ಜೀವನ ತಾನೇ ಕಳ್ಕೊಂಡ್ರೆ ಸಮಸ್ಯೆ. ಆದರೆ ಹೌದು, ಮಾಟ ಮಂತ್ರ ತಂತ್ರದಿಂದ ಜೀವಹಾನಿ ಅಂತಕ್ಕಂಥದ್ದು ಆಗ್ಬೋದು, ಅಥವಾ ವ್ಯಕ್ತಿನ ಹಾಸಿಗೆ ಹಿಡಿಯುವಂಥ ಒಂದು ವ್ಯವಸ್ಥೆಗೂ ಕೂಡ ಅದು ತಳ್ಬೋದು. ಅಂಥ ಸ್ಥಿತಿಗತಿಗಳು ಕೂಡ ಇದ್ದಾವೆ. ಮಾಡುವಂಥ ಒಂದು ನಿರ್ಣಯದಲ್ಲಿ ಅದು ಕೂಡ ಪರಿಪಕ್ವವಾಗಿ ನಡೆಸಿದ್ದೇ ಆಯ್ತು ಅಂದರೆ ಅಂತಹ ಕೃತ್ಯಗಳನ್ನು ಮಾಡಿಸುವಂಥ ಜನನೂ ಇದ್ದಾರೆ, ಮಾಡುವಂಥವ್ರು ಇದ್ದಾರೆ. ಅದು ವಿಷಯ ಅಲ್ಲ. ಎಲ್ಲದಕ್ಕೂ ಆ ಕೊಂಬೆ ಮುರಿಯೋದಕ್ಕೂ ಆ ಕಾಗೆ ಕೂತ್ಕೊಳೋದಕ್ಕೂ ಅಂತ ಹೇಳಿ ಲೆಕ್ಕಾಚಾರ ಮಾಡೋದು ತಪ್ಪಾಗುತ್ತೆ. ನೋಡಿ, ಮಾರಣ ಪ್ರಯೋಗ ಅನ್ನೋದು ಒಂದು ವಿಶೇಷವಾಗಿ ನಾನು ನಿಮ್ಗೆ ಅವೆಲ್ಲ ಹೇಳಿದೆ, ಅಗ್ನಿ ಪುರಾಣದಲ್ಲಿ ಇದ್ರ ಬಗ್ಗೆ ಎಲ್ಲ ಮಾಹಿತಿ ಇದೆ ಅಂತ. ನೋಡಿ, ಮಾರಣ ಪ್ರಯೋಗದಲ್ಲಿ ಒಂದು ಘಾತ ಪ್ರಯೋಗ ಅಂತ ಹೇಳ್ತೀವಿ, ಅಥವಾ ಕೃತ್ಯ ಪ್ರಯೋಗ ಅಂತಲೂ ಹೇಳ್ತೀವಿ ಅದನ್ನು. ಅಂದರೆ ಈ ಬಂದೂಕಿಂದ ಗುಂಡು ಹೆಂಗೆ ಹೋಗುತ್ತೆ ಆ ರೀತಿಯಲ್ಲಿ ವ್ಯಕ್ತಿನ ನಾಶ ಮಾಡ್ತಕ್ಕಂಥದ್ದು. ತತ್ಕ್ಷಣವಾಗಿ ಅದು ನಡೆದೋಗುತ್ತೆ. ಆಕಸ್ಮಿಕವಾಗಿ ಏನೋ ಒಂದು ಸಮಸ್ಯೆ ಆಗಿ ಆ ವ್ಯಕ್ತಿ ಜೀವ ಕಳ್ಕೊಳ್ಳುವಂಥ ಒಂದು ಪರಿಸ್ಥಿತಿಗೆ ಬರುತ್ತೆ. ಇದು ಉಲ್ಲೇಖ, ಅರ್ಥ ಆಯ್ತಲ್ಲ? ಅದು ತತ್ಕ್ಷಣ, ಅಥವಾ ಅದು ವೇಗವಾಗಿ, ಅಥವಾ ಆ ಕಾರ್ಯ ಕೆಲಸ ವಿಚಾರ ನಡೆಯೋ ಹಾಗೆ. ಇನ್ನೊಂದು ಪ್ರಯೋಗ ಅದರಲ್ಲೇ ಮಂದ ಮಾರಣ ಪ್ರಯೋಗ ಅಂತ ಹೇಳ್ತೀವಿ. ಮಂದ ಆ ವ್ಯಕ್ತಿನ ದಿನೇಕವಾಗಿ ಕೃಷ ಮಾಡ್ತಾರೆ. ಅಂದರೆ ಯಾವುದೋ ಒಂದು ರೀತಿಯಲ್ಲಿ ಆಹಾರಕ್ಕೆ ಚಿಕ್ಕದಾಗಿ ಔಷಧಿ ಹಾಕಿ ಏನೋ ಮಾಡ್ತಾರಂತಲ್ಲ, ಆ ರೀತಿಯಲ್ಲಿ ಆಗುತ್ತೆ. ನೀವು ಡಾಕ್ಟರ್ ಇದ್ದರೆ ನಿಮ್ಗೆ ಗೊತ್ತಿರುತ್ತೆ, ಸ್ಲೋ ಪಾಯ್ಸನ್. ಆ ರೀತಿ ಆ ಮನುಷ್ಯನನ್ನು ಹಾಸಿಗೆ ಹಿಡಿಯೋ ಹಾಗೆ, ಅವನನ್ನು ಅಲ್ಲೇ ಬೀಳೋ ಹಾಗೆ, ಕೊಳೆಯೋ ಹಾಗೆ, ಅವನ ಕೈ ಕಾಲು ಅಥವಾ ಬೇರೆ ಬೇರೆ ಕಾಯಿಲೆ, ಆಸ್ಪತ್ರೆ, ಮನೆ ಒಂದಾಗಿರುತ್ತೆ. ಅಥವಾ ಅವನ ತಲೆ, ಹೊಟ್ಟೆ, ಬಾಧೆ, ಒಂದು ತಪ್ಪಿದ್ರೆ ಒಂದು ಸಮಸ್ಯೆ, ಶೂಲ ಅಲ್ವಾ? ಈ ರೀತಿಯಾಗಿ ಕೆಲವು ಸಮಸ್ಯೆಗಳನ್ನು ಮಾಡ್ತಕ್ಕಂಥ ಪ್ರಯೋಗನ ನಾವು ಮಂದ ಮಾರಣ ಪ್ರಯೋಗ ಅಂತ ಹೇಳ್ತೀವಿ. ಈ ಎರಡೂ ರೀತಿಯಾದಂಥ ಒಂದು ಸ್ಥಿತಿನ ನಾವು ನೋಡ್ಬೋದು. ಅಗತ್ಯವಾದಂಥ ತಾಂತ್ರಿಕ ವಸ್ತುಗಳ ಬಳಕೆಯಿಂದ ಮಾತ್ರ ಇಂತಹ ಪ್ರಯೋಗನ ಸ್ಥಿತಿ ಮಾಡಲಿಕ್ಕೆ ಸಾಧ್ಯ. ಯಾವುದೇ ತಾಂತ್ರಿಕ ವಿಚಾರದಲ್ಲಿ ಭಾಳಷ್ಟು ಆ ವಸ್ತುಗಳು ಆಗಿರ್ಬೋದು, ಅದನ್ನು ನಾವು ಖಾತ್ರಿ ಮಾಡಿಕೊಂಡೇ ಕೆಲವೊಂದು ಸ್ಥಿತಿನ ಜಾಗೃತಪಡಿಸ್ಬೇಕಾಗ್ತದೆ, ಅಥವಾ ಒಂದು ಸ್ಥಿತಿನ ಸ್ಥಾಪನೆ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಗುರುಗಳೇ, ಈ ನೀವು ಮಂದ ಪ್ರಯೋಗ ಅಂತ ಹೇಳಿದಾಗ ನಾವು ಸಾಕಷ್ಟು ಜನರ ಆರೋಗ್ಯ ಸಮಸ್ಯೆಗಳು ಒಂದಾದ್ಮೇಲೆ ಒಂದು ಸ್ಟಾರ್ಟ್ ಆಗ್ತಾ ಇರುತ್ತೆ. ಒಂದು ಸ್ಟಾರ್ಟ್ ಆದರೆ ಮುಗಿಯೋದೇ ಇಲ್ಲ, ಆರೋಗ್ಯ ಕ್ಷೀಣಿಸ್ತಾ ಹೋಗ್ತಾ ಇರುತ್ತೆ. ಎಷ್ಟೇ ಮೆಡಿಸಿನ್ಸ್ ತೊಗೊಳ್ರೂ ಆರೋಗ್ಯ ವಾಪಸ್ ಬರಲ್ಲ. ಈ ರೀತಿಯಾದಂಥ ಆರೋಗ್ಯ ಸಮಸ್ಯೆಗಳಾಗೋದಕ್ಕೂ ಕೂಡ ಈ ಒಂದು ಪ್ರಯೋಗಗಳು ಕಾರಣ ಇರ್ಬೋದಾ ಅಂತ ನಾನು ಏನು ಹೇಳ್ತಾ ಇದ್ದೀನಮ್ಮ, ಈಗ ಎಲ್ಲವೂ ನಾವು ತಂತ್ರದಲ್ಲೋ ಅಥವಾ ಯಾವುದೋ ಮಾಟದಲ್ಲೇ ವಿಶ್ಲೇಷಣೆ ಮಾಡಲಿಕ್ಕಾಗಲ್ಲ. ಯಾಕಂದರೆ ಅವ್ರವ್ರ ಜೀವನ ಶೈಲಿ ಅವರಿಗೆ. ಈಗ ಏನಾಗ್ತಾ ಇದೆ, ಆನುವಂಶಿಕವಾದಂಥ ಕಾಯಿಲೆಗಳು ಜಾಸ್ತಿ ಈ ಸಂದರ್ಭದಲ್ಲಿ. ಯಾರು ತಂದೆ ತಾಯಿಗೆ ಶುಗರ್ ಇದ್ರು ಮಕ್ಳಿಗೆ ಶುಗರ್ ಬರುತ್ತೆ. ಹಂಗಂತ ಹೇಳ್ಬಿಟ್ಟು ಮಾಡಿಸಿದ್ದಾರೆ ಶುಗರ್ ಬಂದಿದೆ ಅನ್ನೋದು ತಪ್ಪಾಗ್ತದೆ. ಹೀಗೂ ಇದೆ, ಹಾಗೂ ಇದೆ, ಇಲ್ಲ ಅನ್ನೋದೇನಿಲ್ಲ. ಈ ರೀತಿ ಪದೇ ಪದೇ ಮಾಡಿಸೋದ್ರಿಂದ ನೋಡಿ, ವ್ಯಕ್ತಿಗೆ ಏಟ್ ಬಿದ್ದಿದ್ದ ಜಾಗಕ್ಕೆ ಏಟಾಗುತ್ತೆ. ಆ ರೀತಿಯಲ್ಲಿ ಎಷ್ಟೇ ಆಸ್ಪತ್ರೆಗೆ ತೋರಿಸಿದ್ರು ಕೂಡ ಅವನಿಗೆ ಅಲ್ಲಿ ಗುಣ ಕಾಣಲ್ಲ, ಅಲ್ಲಿ ಏನನ್ನೋದು ಗೊತ್ತಾಗಲ್ಲ. ವಿಪರೀತವಾದಂಥ ಬಾಧೆ. ಕೆಲವೊಬ್ಬರಿಗೆ ಮಂದ ಮಾರಣ ಪ್ರಯೋಗದಲ್ಲಿ ಏನಾಗುತ್ತೆ, ಈ ಕಿವಿಯಲ್ಲಿ ಏನೋ ಬಂದು ಶಬ್ದಗಳಾದ ಹಾಗೆ, ಮಾನಸಿಕವಾದಂಥ ವಿಕಲ್ಪಗಳು ಶುರು ಆಗಿಬಿಡುತ್ತೆ. ಹೊಟ್ಟೆಯಲ್ಲಿ ಏನೋ ಸಮಸ್ಯೆ,
ಏನು ತಿಂದಿದ್ದು ಕರಗಲ್ಲ, ಕರಗಿದ್ದು ಅರಗಲ್ಲ ಅಂತ ಹೇಳ್ತೀವಿ. ಅವ್ರ ಸ್ಕ್ಯಾನು ಮತ್ತೊಂದು ಏನೇ ಮಾಡಿಸಿದ್ರು ಕೂಡ ಅಲ್ಲಿ ಏನೂ ಇರೋದಿಲ್ಲ, ನಿಲ್ಲಾಗಿ ಬಂದಿರುತ್ತೆ. ಕಾಲಲ್ಲಿ ಎಲ್ಲ ಉರಿ ಅದು ವಾತದಲ್ಲೂ ಬರುತ್ತೆ ಉರಿ ಅನ್ನೋದು. ಆದರೂ ಕೂಡ ಎಷ್ಟೇ ಮೆಡಿಸಿನ್ ತೊಗೊಂಡ್ರು ಕೂಡ ಬರೋದಿಲ್ಲ. ಆದರೆ ಒಂದನ್ನು ಮಾತ್ರ ಖಾತ್ರಿ ಮಾಡಿಕೊಳ್ಳಿ, ನಿಮಗೆ ಮಾಡಿಸಿದ್ದಾರೆ ಅಥವಾ ನಿಮಗೆ ಅಂಥ ಶತ್ರುಗಳಿದ್ದಾರೆ, ಅಂಥ ಪರಿಸರದಲ್ಲಿ ನೀವು ಇದ್ದೀರಾ ಅನ್ನೋದನ್ನ ಮೊದಲು ಖಾತ್ರಿ ಮಾಡಿ. ನಮ್ಗೆ ಯಾರೂ ಅಂಥವ್ರಿಲ್ಲ, ಏನೋ ಹಿಂಗೆ ಪದೇ ಆಗ್ತಾ ಇದೆ ಅಂದರೆ ಯಾಕೆ ಮಾಡಿಸ್ತಾರೆ? ಅದು ನಿಮ್ಮ ಹತ್ರ ಪರಿಸರದಲ್ಲೇ ಹೊಟ್ಟೆ ಕಿಚ್ಚು ಅನ್ನೋದು ಬರೋದು. ಯಾರೋ ಯಾವುದೋ ಒಂದು ಸ್ಥಾನಕ್ಕೆ ಹೋಗ್ಬಿಟ್ಟು ಅಂದ ತಕ್ಷಣ ಯಾರಿಗೂ ಅಲ್ಲಿ ಈರ್ಷ್ಯೆ ಬರೋದಿಲ್ಲ. ಈರ್ಷ್ಯೆ ಯಾವಾಗ ಬರುತ್ತಂದರೆ ತಮ್ಮವ್ರು ಎಲ್ಲೋ ಏಳಿಗೆ ಆಗ್ತಾ ಇದ್ದಾರೆ ಅನ್ನೋದಕ್ಕೆ ಮಾತ್ರ ಬರುತ್ತೆ. ಅಂಥ ಸ್ಥಳದಲ್ಲಿ, ಅಂಥ ಪರಿಸರದಲ್ಲಿ ಅಂಥ ಜನಗಳು ನಿಮ್ಮವರಿದ್ದಾರೆ, ಅದನ್ನು ಖಾತ್ರಿ ಮಾಡ್ಕೊಂಡು ಯೋಚನೆ ಮಾಡಿ. ಎಲ್ಲದಕ್ಕೂ, ಎಲ್ಲ ಆರೋಗ್ಯದಕ್ಕೂ ಸಮಸ್ಯೆಗೂ ಇದೇ ಈ ಪ್ರಯೋಗ ಅಂತಲೇ ಹೇಳಿ ಸಹಜ ಗುಣ. ಅವನು ಯಾವುದೋ ಒಂದು ಬೀಡಿ, ಸಿಗರೇಟು, ಗುಟ್ಕ ಮತ್ತು ಅದು ಏನದು ಮದ್ಯ ಇವೆಲ್ಲ ಕುಡಿತಾ ಇದ್ದರೆ ಅವನಿಗೆ ಆರೋಗ್ಯದಲ್ಲಿ ಸಮಸ್ಯೆ ಬರದೆ ಮತ್ತೇನು ಬರುತ್ತೆ? ಇದು ಮಾಡೋವಂಥದ್ದು ಚಟ ಮಾಡೋದು, ದುಶ್ಚಟ ಮಾಡೋದು, ಹೋಗ್ಬಿಟ್ಟು ಯಾರೋ ಮಾಡಿಸ್ಬಿಟ್ಟಿದ್ದಾರೆ ಅಂತ ಹೇಳಿ ಬೇರೆಯವ್ರ ಮೇಲೆ. ಹೆಂಗಾಗಿದೆ ಪರಿಸ್ಥಿತಿ ಅಂದರೆ ಗಾಡಿ ಸರಿಯಾಗಿ ಓಡಿಸಲ್ಲ, ಎಲ್ಲೋ ಹೋಗಿ ಬೀಳೋದು. ಅಮಾವಾಸ್ಯೆ ದಿನ ಬಿದ್ದಿದ್ದಾನೆ, ಯಾರೋ ಏನೋ ಮಾಡಿಸಿದ್ದಾರೆ ಅಂತ ಹೇಳ್ಬಿಟ್ಟು ಇನ್ನೊಬ್ಬರ ಮೇಲೆ ಹಾಕ್ಬಿಟ್ಟು ಆ ವ್ಯಕ್ತಿನ ನಾವೊಂದು ಕ್ಲೀನ್ ಚೀಟ್ ಕೊಟ್ಟು ಸುಮ್ಮನೆ ಹಾಕ್ಬಿಡೋದು. ತಪ್ಪು ಒಪ್ಪುಗಳು ಸಹಜವಾಗಿ ಜೀವನದಲ್ಲಿ ನಡೆಯುತ್ತೆ. ನಮ್ಮ ಜೀವನ ಶೈಲಿನೂ ಈಗ ಸಮಸ್ಯೆ ಇದೆ. ಅತಿಯಾದಂಥ ಆಹಾರ, ಅದೇನದು ಸಿಹಿ ಪದಾರ್ಥ, ಈ ಜಂಕ್ ಫುಡ್ಗಳಿಂದ ಬರ್ಬೋದು, ಹಾಗಂತ ಇಲ್ಲ. ಮತ್ತು ಈ ತಂತ್ರದ ಮೂಲಕನೂ ಇದು ಖಂಡಿತ ಮಾಡ್ಬೋದು, ಮಾಡ್ತಿರೋದೇನಲ್ಲ, ಮಾಡ್ಬೋದು. ಈ ಪ್ರಯೋಗಗಳು ಯಾವಾಗ ಮಾಡ್ತಾರೆ ಅಂತ ನೋಡಿ, ಈ ಪ್ರಯೋಗಗಳಿಗೆ ತಿಥಿ, ವಾರ, ನಕ್ಷತ್ರಗಳು ಮುಖ್ಯ ಆಗಿರುತ್ತೆ. ಒಂದು ಹೆಚ್ಚಿನದಾಗಿ ಅಮಾವಾಸ್ಯೆ, ಹುಣ್ಣಿಮೆ, ಈ ಕತ್ತಲಿನಲ್ಲಿ ಆಚರಣೆ ಮಾಡತಕ್ಕಂಥದ್ದು. ಯಾವಾಗ ಮಾಡ್ತಾರೆ ಅಂದರೆ ಅದು ಯಾವಾಗಾದರೂ ಮಾಡ್ಬೋದು. ಹೆಚ್ಚಿನದಾಗಿ ಅಮಾವಾಸ್ಯೆ, ಹುಣ್ಣಿಮೆ, ಪೂರ್ಣ ತಿಥಿ ಅಂತ ಹೇಳ್ತೇವೆ. ಹಾಗೆ ಆ ಒಂದು ಪ್ರಯೋಗ ಮಾಡಲಿಕ್ಕೆ ಕೆಲವೊಂದು ವಸ್ತುನಿಷ್ಠವಾದಂಥ ತಂತ್ರಗಳ ಅವಶ್ಯಕತೆ ಇರ್ತದೆ. ಅಂದರೆ ಅಗತ್ಯವಾಗಿರ್ತಕ್ಕಂಥ ವಸ್ತುಗಳ ಬಳಕೆ ಕೂಡ ಇರುತ್ತೆ. ಆ ಪ್ರಮಾಣದಲ್ಲಿ ಮಾಡ್ಬೋದು. ಈ ಹೆಚ್ಚಿನದಾಗಿ ಅಮಾವಾಸ್ಯೆ, ಹುಣ್ಣಿಮೆ ಮತ್ತು ಈ ಗ್ರಹಣದ ಸಂದರ್ಭದಲ್ಲಿ ಮಾಡ್ತಕ್ಕಂಥದ್ದು. ಅದನ್ನು ಹೊರತುಪಡಿಸಿ ಬೇರೆ ತಿಥಿಗಳಲ್ಲೂ ಕೂಡ ಮಾಡ್ಬೋದು. ಕೆಲವು ಪ್ರಯೋಗಗಳಿಗೆ ರಾಹು ಕಾಲದಂಥದ್ದು, ಗುಳಿಕ ಕಾಲದಂಥದ್ದು ಅದನ್ನು ಸ್ಥಾಪನೆ ಮಾಡ್ತೀವಿ. ಹೆಚ್ಚಿನದಾಗಿ ಏನಂತಂದರೆ ಸ್ಥಳ, ಪ್ರದೇಶ ಬಹಳ ಮುಖ್ಯವಾಗಿರುತ್ತೆ. ನದಿ ತಟದಲ್ಲಿ, ಸೇತುವೆ ಕೆಳಭಾಗದಲ್ಲಿ, ಸ್ಮಶಾನದಂತಹ ಪ್ರದೇಶದಲ್ಲಿ, ಯಾರೂ ಓಡಾಡದಿರ್ತಕ್ಕಂಥ ಸ್ಥಳ ಅಥವಾ ಶಕ್ತಿ ಇರ್ತಕ್ಕಂಥ ಜಾಗ. ಇದನ್ನು ತಂತ್ರಿಗಳಾದನು ಅದನ್ನು ಯೋಚನೆ ಮಾಡಿ, ಯೋಜನೆ ರೂಪಿಸ್ಕೊಂಡು ಮಾಡಬೇಕಾಗ್ತದೆ. ಒಬ್ಬರಿಂದ ಸಾಧ್ಯ ಇರೋದಿಲ್ಲ ಮಾಡಲಿಕ್ಕೆ. ಅದಕ್ಕೆ ಬೇಕಾದಂತಹ ಜನ, ಸಾಮಗ್ರಿ ಎಲ್ಲ ನೋಡ್ಕೊಂಡು ಆ ವ್ಯವಸ್ಥೆಗೆ ಕೈ ಹಾಕ್ತಾರೆ. ಗುರುಗಳು, ಈ ತಂತ್ರ ಪ್ರಯೋಗಗಳು ಒಂದಷ್ಟು ದೂರದಿಂದ, ಅಂದರೆ ಎಲ್ಲೋ ಬೇರೆ ರಾಜ್ಯ ಇರ್ಬೋದು, ಬೇರೆ ಊರಿರ್ಬೋದು, ಅಲ್ಲಿ ಕುತ್ಕೊಂಡು ಮಾಡಿದ್ರು ಕೂಡ ಇಲ್ಲಿ ನಮಗೆ ತಟ್ಟುವಂಥ ಸಾಧ್ಯತೆ ಇರುತ್ತಾ? ಅಂದರೆ ಅವ್ರು ಏನಾದರೂ ತಂದು ನಮ್ಮ ಮನೆಯಲ್ಲಿ ಇಡಬೇಕಾ? ನಮಗೆ ಅದು ಸಂಪರ್ಕ ಇರಬೇಕಾ? ಹೇಗೆ ನೋಡಿ, ಏನಾಗುತ್ತೆ, ತಂತ್ರದಲ್ಲಿ ಕೆಲವೊಂದು ವಿಶೇಷವಾದಂಥ ವ್ಯವಸ್ಥೆಗಳನ್ನು ನಾವು ನೋಡಬೇಕಾಗ್ತದೆ. ಯಾವಾಗ ನಾವು ಸಮುದ್ರ ಉಲ್ಲಂಘನೆ ಮಾಡ್ತೀವಿ, ನದಿನ ದಾಟ್ತೀವಿ, ಕೆರೆನ ದಾಟ್ತೀವಿ, ಅಲ್ಲಿ ತಂತ್ರಗಳಷ್ಟು ಕೆಲಸ ಮಾಡಲ್ಲ ಅನ್ನೋದು ಒಂದು ಪ್ರತೀತಿ ಇರುತ್ತೆ. ಹಾಗೆ ಅದು ಬಹಳ ಮುಖ್ಯವಾಗಿ ನೋಡ್ಕೊಳ್ಬೇಕು. ಎಲ್ಲೋ ಒಂದು ಕಡೆ ಕಾಮಖ್ಯ ಅಂತದ್ದು, ಯಾವುದೋ ಮಯಾಂಗ್ ಅಂತದ್ದು, ಕೇರಳದಂಥದ್ದು, ಅಥವಾ ಇಲ್ಲೇ ಯಾವುದೋ ಕೊಳ್ಳೇಗಾಲ, ಯಾವುದೋ ಅನ್ಕೊಳ್ಳೋಣ. ಎಲ್ಲ ಮಾಡಿದ ತಕ್ಷಣ ಪ್ರಯೋಗನ ಒಂದು ಜಾಗ, ಸಮೂಹ, ಸಮುದಾಯ, ಒಂದು ಪ್ರದೇಶ, ಗುಡ್ಡ, ಗಾಡು ಎಲ್ಲ ಭೇದಿಸ್ಬಿಟ್ಟು ಕಳಿಸ್ತೀವಿ ಅನ್ನೋದು, ಅಷ್ಟು ಆಗುತ್ತೆ ಅನ್ನೋದು, ಆಗಲ್ಲ ಅನ್ನೋದು, ಎರಡೂ ಕೂಡ ಯೋಚನೆ ಮಾಡಬೇಕಾಗುತ್ತೆ. ಹೆಚ್ಚಿನದಾಗಿ ಕೆಲವೊಂದು ವಸ್ತುಗಳು ನಿಮ್ಮ ಬಳಿ ಇದ್ದಾಗ ಅದರ ಒಂದು ಪ್ರಭಾವಳಿಗಳು ಜಾಸ್ತಿ ಆಗುತ್ತೆ. ಇನ್ನೂ ಕೆಲವು ಪ್ರಯೋಗಗಳಿದ್ದಾವಲ್ಲ, ಅದು ನಾವು ಮಕರ ಪ್ರಯೋಗಗಳು ಅಂತ ಹೇಳ್ತೀವಿ. ಅಂಥ ಪ್ರಯೋಗಗಳಲ್ಲಿ ಅದು ಎಷ್ಟೇ ದೂರ ಇದ್ರೂ ಕೂಡ ನಾವು ಸಾಗಿಸ್ಬೋದು, ದಾಟಿಸ್ಬೋದು. ಪ್ರಯೋಗನೇ ಬೇರೆ ಆಗುತ್ತೆ, ಪೂಜೆನೇ ಬೇರೆ ಆಗುತ್ತೆ. ಪೂಜೆ ಅಂದರೆ ಅನುಷ್ಠಾನವಾಗಿ ಮಾಡೋದು. ಪ್ರಯೋಗ ಅಂತಂದರೆ ಒಬ್ಬ ವ್ಯಕ್ತಿನ ಹಿಡಿತಕ್ಕೆ ತೆಗೆದುಕೊಳ್ಳುವಂಥದ್ದು. ಯಾವುದಾದ್ರೂ ಅಡ್ಡ ಬಂದಿದ ತಕ್ಷಣ ಅಲ್ಲಿ ಅಡ್ಡ ಹಿಡಿಯುವಂಥದ್ದು ಸಾಧ್ಯತೆಗಳು ಜಾಸ್ತಿ ಇರ್ತವೆ. ಆದರೂ ಕೂಡ ಅದನ್ನು ಪ್ರಯೋಗದ ಮೂಲಕ ಸಾಬೀತು ಮಾಡಬೇಕು. ಅದೇ ಒಂದು ತಂತ್ರಿಯ ಶೈಲಿ, ವಿಶಿಷ್ಟತೆ.
ಹ್ಮ್ 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 ಹ್ಮ್. ಹಿಂದೆ ಏನಾಗ್ತಿತ್ತು, ಒಂದು ಸ್ಥಳ ಊರಿದ್ರೆ ಯಾರೋ ಮಾಡೋರಲ್ಲೇ ಎಲ್ಲೋ ಇರ್ತಿದ್ರು ಹೌದು. ಅಥವಾ ಕಲ್ತವ್ರು ಇರ್ತಿದ್ರು. ಹಬ್ಬ ಅಂದರೆ ಒಂದು ಊರಿಂದ ಒಂದು ಊರಿಗೆ ಎಷ್ಟು ಒಂದು 50 ಕಿಲೋಮೀಟ್ರ್ 100 ಕಿಲೋಮೀಟ್ರ್ ಬಂಡಿಯಲ್ಲೋ ಕುದುರೆಯಲ್ಲೋ ಹೆಂಗೋ ಓಡಾಡ್ಕೊಂಡು ಅಥವಾ ನಡ್ಕೊಂಡಾದ್ರೂ ಹೋಗಿ ಬಂದ್ಬಿಡೋರು. ಇಲ್ಲಿಂದ ಅಲ್ಲಿಗೆ ಹೋಗ್ತೀನಿ, ಕಾಶಿಗೆ ಹೋಗ್ತಾ ಇದ್ದಾನೆ ಒಬ್ಬ ವ್ಯಕ್ತಿ ಅಂದರೆ ಹಿಂದಿನ ಕಾಲದಲ್ಲಿ ಅವ್ನು ಬರಲ್ಲ ಅನ್ನೋದು ಫಿಕ್ಸ್ ಆಗ್ಬಿಡ್ತದೆ, ಮರ್ತೋಗ್ಬಿಡ್ತದೆ. ಅವ್ನು ಮುಗೀತು, ಅವ್ನು ಇನ್ನೂ ಬರಲ್ಲ ವಾಪಸ್ ಅಂತ. ಯಾಕಂದರೆ ನಡ್ಕೊಂಡು ಹೋಗೋದು ಗೊತ್ತಿದೆ, ವಾಪಸ್ ಬರೋಕ್ಕೆ ಶಕ್ತಿ ಇರೋದಿಲ್ಲ. ಅದಕ್ಕೆ ವಯಸ್ಸಾದ ಸಂದರ್ಭದಲ್ಲಿ ಹಿಂಗೆ ಮಾಡ್ತಾ ಇರ್ತಾರೆ. ಆವಾಗ ಈ ವ್ಯವಸ್ಥೆ ಇತ್ತು, ಆವಾಗ ತಂತ್ರಗಳು ಬೇಗ ಪರಿಹಾರಗಳನ್ನು ಕೊಡ್ತಾ ಇದ್ರು. ಈಗ ಕೆಲವೊಂದು ಸಾಮಗ್ರಿಗಳನ್ನು ತಗೊಂಡು ಅದನ್ನು ಸಾಬೀತು ಮಾಡಬೇಕು, ಮತ್ತು ಆದಷ್ಟು ಅನುಷ್ಠಾನ ಮಾಡಿರ್ತಕ್ಕಂಥ ಕೆಲವು ವಸ್ತುಗಳನ್ನು ಕೊಡೋದ್ರಿಂದ ಹೆಚ್ಚಿಗೆ ಫಲಿತಾಂಶ ಪಡೀಲಿಕ್ಕೆ ಸಾಧ್ಯ ಇದೆ. ಮತ್ತು ಪ್ರಯೋಗದಲ್ಲಿ ತಂತ್ರ ಅದನ್ನು ಭೇದಿಸಿ ಮಾಡಬೇಕಾಗತ್ತೆ ಅಷ್ಟೇ. ಈ ಪ್ರಯೋಗಗಳು ನಮ್ಮನ್ನು ತಟ್ಟಬಾರ್ದಪ್ಪ ಅಂದರೆ ಏನು ಮಾಡಬೇಕು? ನೋಡಿ, ನಮ್ಮ ಯಾರೇ ಮಾಡಿಸ್ಲಿ ಪ್ರಯೋಗ ನಮ್ಮ ಮೇಲೆ ನಮಗೆ ತಟ್ಟಬಾರ್ದು ಅಂದರೆ ಏನು ಮಾಡಬೇಕು? ನೋಡಿ, ದಿಗ್ಬಂಧನ, ಸ್ವರೂಪ ಬಂಧನ ಅಂತ ಹೇಳ್ತೀವಿ. ಈಗ ದಶದಿಕ್ಕುಗಳು ಅಂತ ನಾವು ತೆಗೆದುಕೊಳ್ಬೇಕು. ಕರೆಕ್ಟ್ ಇರೋದು 4 ದಿಕ್ಕು ಅಂತ ಹೇಳ್ತೀವಿ. ಮತ್ತು ಅದನ್ನು ಕೌಲು ಹೊಡೆದ್ರೆ 8 ದಿಕ್ಕಾಗುತ್ತೆ. ಅದಾದಮೇಲೆ ಭೂಮಿ ಮತ್ತು ಆಕಾಶ ತೊಗೊಂಡ್ರೆ ದಶದಿಕ್ಕುಗಳು ಅಂತ ಹೇಳ್ತೀವಿ. 10 ದಿಕ್ಕಿನಲ್ಲೂ ಕೂಡ ಯೋಚನೆ ಮಾಡಬೇಕು. ಅದೇ ದಿಗ್ಬಂಧನ ಅಂತ ಹೇಳ್ತೀವಿ. ಅದು ಸ್ವರೂಪ ಬಂಧನ, ದಿಗ್ಬಂಧನ ಅಂದರೆ ಬಂಧನ ಪ್ರಯೋಗನೇ ಅವೆಲ್ಲ. ಅದರಲ್ಲಿ ನಮಗೆ ನಾವೇ ರಕ್ಷಾ ಕವಚ, ನಮಗೆ ನಾವು ರಕ್ಷಣೆಗೆ ಏನು ಮಾಡಬೇಕು, ಆ ಕಾರ್ಯಗಳನ್ನು ಮಾಡಬೇಕು. ಯಾವುದೂ ತಾಕಬಾರ್ದು, ಯಾವುದೂ ತಾಟಬಾರ್ದು, ಯಾವುದೇ ಒಂದು ಪ್ರಯೋಗಗಳು ಕೂಡ ನಮಗೆ ಅಂಟಬಾರ್ದು, ಯಾವುದೇ ದೃಷ್ಟಿ ಬೀಳಬಾರ್ದು. ಇವೆಲ್ಲ ಸಹಜವಾಗಿ ಬರುತ್ತೆ ಮನುಷ್ಯನಿಗೆ. ಈ ದಿಗ್ಬಂಧನದಂಥ ಪ್ರಯೋಗಗಳಾಗಿರ್ಬೋದು, ಮನೆಯಲ್ಲಿ ಕೆಲವೊಂದು ಕವಚಗಳನ್ನು ಇಡೋದ್ರಿಂದ ಆಗಿರ್ಬೋದು, ಮನೆಗೆ ಕೆಲವು ವಸ್ತುಗಳನ್ನು ಕಟ್ಟೋದ್ರಿಂದ ಆಗಿರ್ಬೋದು, ಹಾಗೆ ದೈವ ಅನುಷ್ಠಾನಗಳನ್ನು ಮಾಡೋದ್ರಿಂದ ಆಗಿರ್ಬೋದು, ಕೆಲವೊಂದು ಮಂತ್ರೋಚ್ಚಾರಣೆಗಳನ್ನು ಅಳವಡಿಸ್ಕೊಳೋದ್ರಿಂದ, ಕೆಲವೊಂದು ತಾಯಿತಿಗಳು ಯಂತ್ರಗಳೆಲ್ಲ ಕಟ್ಕೊತಾ ಇರ್ತಾರೆ. ಕೆಟ್ಟದ್ದಾಗಬಾರ್ದು ಅನ್ನೋದು ಉದ್ದೇಶಕ್ಕೆ ಮಾಡ್ಕೊಳೋದು, ಆ ಕಾಲಕ್ಕೆ ದೃಷ್ಟಿ ತೆಗೆಯುವಂಥದ್ದು, ಕುಲದೇವತಾ ಆರಾಧನೆಗಳನ್ನು ಮಾಡ್ಕೊಂಡು ಹೋಗೋದು, ಇವೆಲ್ಲ ಮಾಡಿದ್ರೆ ಖಂಡಿತವಾಗಿ ಯಾವುದೇ ಬಾಧೆ, ಯಾವುದೇ ಮಾಟ ಮಂತ್ರದಂತಹ ಕ್ರಿಯೆಗಳು ಬರೋದಿಲ್ಲ. ನುರಿತರಾಗಿರ್ತಕ್ಕಂಥ ತಂತ್ರಿಗಳ ಬಳಿ ದಿಗ್ಬಂಧನ ಕವಚಗಳನ್ನು ಮನೆಗೆ ಕಟ್ಟೋದ್ರಿಂದ ಬಹಳ ಶುಭ ಆಗುತ್ತೆ. ಅದು ಆ ಮನೆಗೆ ಅಂದರೆ ಆ ಮನೆಯಲ್ಲಿರ್ತಕ್ಕಂಥ ಕುಟುಂಬದ ಸದಸ್ಯರುಗಳಿಗೆ ರಕ್ಷಣೆ ಕೊಡುತ್ತೆ. ಸರಿ, ನಾವು ಮನೆ ಬಿಟ್ಟು ಹೊರಗಡೆ ಕೆಲಸಕ್ಕೆ ಹೋಗ್ತೀವಿ, ಕೆಲಸಕ್ಕೆ ಹೋದ್ಮೇಲೆ ಆಗುತ್ತಾ? ಹಂಗಲ್ಲ, ಅದು ನಿಮ್ಮ ಹಿಂದೆ ಇರುತ್ತೆ. ಕೆಲವೊಂದು ಪ್ರಾಣದೇವರ ಯಂತ್ರಗಳಂತ ಹೇಳ್ತೀವಿ. ಆಂಜನೇಯ ಸ್ವಾಮಿ ಸಾಕ್ಷಾತ್ ಹನುಮನೆ ನೆರಳಾಗಿ ಕಾಪಾಡ್ತಾರೆ, ಅಂದರೆ ರಕ್ಷಣೆ ಕೊಡ್ತಾರೆ. ಬಲವಾನ ಹನುಮಂತ ನಿಮ್ಗೆ ಸದಾಕಾಲ ರಕ್ಷಣೆಯನ್ನು ಕೊಡ್ತಾ, ಎಲ್ಲದರಲ್ಲೂ ವಿಜಯಗಳನ್ನು ಕೊಡ್ತಾ, ಯಾವುದೇ ದೃಷ್ಟಿ ದೋಷಾದಿಗಳನ್ನು ತಳ್ಳುತ್ತಾ. ಯಾಕಂದರೆ ಆಂಜನೇಯ ಸ್ವಾಮಿ ಶನಿ ದೃಷ್ಟಿನೇ ಬೀಳಲಿಕ್ಕೆ ಬಿಡೋದಿಲ್ಲ ಆರಾಧನೆ ಪೂಜೆ ಮಾಡೋದ್ರಿಂದ. ಹಾಗೆ ಎಲ್ಲದರಲ್ಲೂ ರಕ್ಷಣೆ ಮಾಡ್ತಾನೆ. ಮತ್ತು ಕಾಳಿ ತಂತ್ರದ ವಿಶೇಷತೆ ಅದು ಕೂಡ ತಡೆಗಟ್ಟಲಿಕ್ಕೆ ಅನುಕೂಲ ಆಗುತ್ತೆ. ಅದು ಯಾರಿಗಂತ ಅನುಮಾನ ಇದ್ದರೆ ಖಂಡಿತವಾಗಿ ಮಾಡಿ ಹಾಕೋದು ಬಹಳ ಒಳ್ಳೆಯದು ಅಂತ ಹೇಳ್ತೇನೆ. ಗುರುಗಳೇ, ಈ ತಂತ್ರ ಪ್ರಯೋಗಗಳಿಗೆ ಯಾವ್ಯಾವ ವಸ್ತುಗಳನ್ನು ಬಳಸ್ತಾರೆ ಅಂತ? ನೋಡಿ, ವಸ್ತುಗಳ ಬಳಕೆ ತಂತ್ರದ ವಿಧಾನಗಳ ಮೇಲೆ ನಾವು ನೋಡುತ್ತೇವೆ. ವಸ್ತು ಬಳಕೆ ಬಹಳ ನಾವು ನೋಡೋದಾದರೆ ಅದು ಸ್ವಲ್ಪ ಏನಂತಂದರೆ, ಈ ಮದ್ಯ ತಂತ್ರದಲ್ಲಿ ಕೆಲವರಿಗೆ ಅದು ಕುತೂಹಲ ಆಗಿರ್ಬೋದು. ಈ ಆಲ್ಕೋಹಾಲ್, ಮದ್ಯ, ಮಾಂಸ ಅಂದರೆ ಈ ಕೆಲವೊಂದು ತಂತ್ರಗಳಲ್ಲಿ ಬಲಿಯಂಥದ್ದು ಕ್ರಿಯೆಗಳು. ಹಾಗೆ ಮತ್ಸ್ಯ ಅಂದರೆ ಫಿಶ್, ಮೀನು. ಹಾಗೆ ಮುದ್ರೆಗಳನ್ನು, ಕೆಲವೊಂದು ಅಂಗ ಅನುಷ್ಠಾನ ಮುದ್ರೆಗಳನ್ನು ಮಾಡಿಕೊಂಡು, ಜೊತೆಗೆ ಏನಂತಾರೆ ಮೈಥುನ. ಇದು ತಂತ್ರಗಳಲ್ಲಿ ಬಳಕೆ ಆಗ್ತಕ್ಕಂಥ ಒಂದು ಕ್ರಿಯೆಗಳು ಅಂತ ಹೇಳ್ಬೋದು. ಸರ್ವೇ ಸಾಮಾನ್ಯವಾಗಿ ತಂತ್ರಗಳಲ್ಲಿ ಇದು ಬಹಳಷ್ಟು ನೋಡ್ತಾ ಇರ್ತೀವಿ. ಕೆಲವೊಂದು ನಿಷಿದ್ಧ, ಕೆಲವೊಂದು ಶುದ್ಧ, ಇವೆಲ್ಲವನ್ನು ಕೂಡ ನೋಡ್ತಾ ಇರ್ತೇವೆ. ಇದರಲ್ಲಿ ಮುಖ್ಯವಾಗಿ ನಾವು ಈ ಕೆಲವೊಂದು ಗಿಡಮೂಲಿಕೆಗಳನ್ನು ಅವಶ್ಯಕತೆ ಅನ್ನೋದನ್ನ ನಾವು ನೋಡ್ತೇವೆ. ಹಾಗೆ ಯಂತ್ರಗಳ ಸಹಾಯ ತಗೊಳ್ತೇವೆ. ವಸ್ತುಗಳ ಒಂದು ಬಳಕೆ ಅಂತಂದರೆ, ಒಂದು ನಾವು ತಾಮ್ರದ ತಗಡಿಂದ ಹಿಡ್ಕೊಂಡು ಯಂತ್ರಗಳನ್ನು ಬರೆಯೋದ್ರಿಂದ ಹಿಡ್ಕೊಂಡು, ಇಂಥದ್ದೇ ಲೇಖನಿ ಅಂತ ಹಿಡ್ಕೊಂಡು ಇಂಥದ್ದೇ ದಿಕ್ಕನ್ನು ಕೂಡ ನಾವು ವಿಚಾರ ಮಾಡಬೇಕಾಗುತ್ತೆ. ಯಂತ್ರಗಳ ಸಹಾಯ, ಮಂತ್ರಗಳ ಅನುಷ್ಠಾನ, ಮತ್ತು ಅದಕ್ಕೆ ಬೇಕಾಗಿರ್ತಕ್ಕಂತಹ ಏನು ಕುಂಡಲ ಅಥವಾ ಹೋಮದಂತಹ ಪ್ರಕಟಗೊಳಿಸುವಿಕೆ, ಅಥವಾ ದೈವವನ್ನು ನಾವು ಕಟ್ಟುವಂಥದ್ದು. ಈ ಒಂದೊಂದು ತಂತ್ರಗಳಿಗೆ ಮಣ್ಣಿಂದು ದೈವನೋ ಅಥವಾ
ಯಾವುದು ಮೆಟಲಿಂದ ಮಾಡ್ತಕ್ಕಂಥ ದೈವನ, ಅಥವಾ ಈ ಕೆಲವೊಂದು ಇಂಥದ್ದೇ ಗಿಡಗಳಿಂದ ಮಾಡಬೇಕಾಗಿರ್ತಕ್ಕಂಥ ದೈವನ, ಇದನ್ನು ನಾವು ಪರಿಪೂರ್ಣವಾಗಿ ನೋಡ್ಕೊಳ್ಬೇಕು. ಆ ದೈವನ ಸ್ಥಾಪನೆ ಮಾಡಬೇಕು. ಜೊತೆಗೆ ಗಿಡಮೂಲಿಕೆಗಳು, ಅವಶೇಷಗಳು, ಕೆಲವೊಂದು ಹೋಮ ದ್ರವ್ಯಗಳು, ಉಪಾಸನೆಗೆ ಬೇಕಾಗಿರ್ತಕ್ಕಂಥ ಕೆಲವು ವಿಷಯಗಳು ಎಲ್ಲ ತೆಗೆದುಕೊಂಡು ಪ್ರಕಟಗೊಳಿಸಬೇಕಾಗ್ತದೆ. ಕೆಲವೊಂದು ತಂತ್ರಗಳು ಹೋಮ ಸ್ವರೂಪದಲ್ಲೂ ಬಂದರು, ಕೆಲವೊಂದು ಬಂಧನ ಸ್ವರೂಪದಲ್ಲಿ ಬರುತ್ತೆ, ಅಂದರೆ ರೇಖಾಚಿತ್ರಗಳಲ್ಲಿ ಕೂಡ ಬರ್ತಾರೆ. ಅಲ್ಲಿ ಅದರದೇ ಆದಂಥ ಯಾವುದು ಮಡಿಕೆಗಳನ್ನು, ಅದಕ್ಕೆ ಬೇಕಾಗಿರ್ತಕ್ಕಂಥ ವನಸ್ಪತಿಗಳನ್ನು, ಅದಕ್ಕೆ ಬೇಕಾಗಿರ್ತಕ್ಕಂಥ ದೀಪಗಳನ್ನು, ಇವೆಲ್ಲವನ್ನ ಆಯಾ ತಂತ್ರಕ್ಕೆ ಆದಾಗೆ ನೋಡಬೇಕಾಗ್ತದೆ. ಈ ಮಾರಣದಂತಹ ತಂತ್ರದಲ್ಲಿ ನಾವು ನೋಡೋದಾದರೆ ಬರೀ ಏನಂತಂದರೆ ಜಾಸ್ತಿ ಈ ಬಲಿಯಂಥ ಕಾರ್ಯಗಳು ನಡೀತಾ ಇರ್ತದೆ, ನಿಷಿದ್ಧವಾಗಿರ್ತಕ್ಕಂಥ ಕ್ರಿಯೆಗಳವೆಲ್ಲ ಅವು ಅನುಷ್ಠಾನಗಳಾಗ್ತಾ ಇರುತ್ತೆ. ಆದರೆ ಅವೆಲ್ಲ ನಿಷಿದ್ಧ. ನೋಡಿ, ಇನ್ನೊಂದು ತಂತ್ರಿಗಳಾಗಿರ್ಬೋದು, ಈ ತಂತ್ರ ಮಾರ್ಗವನ್ನು ಮಾಡ್ತಕ್ಕಂಥವ್ರಾಗಿರ್ಬೋದು, ನಮ್ಮದ್ರಲ್ಲಿ ಏನಂತಂದರೆ ಬಹಳಷ್ಟು ಜನ ಹೇಗೆ ಒಂದು ಜ್ಞಾನವನ್ನು ಎಷ್ಟು ಮುಚ್ಚಿಡಬೇಕು ಅಷ್ಟು ಮುಚ್ಚಿಟ್ಟಿದ್ದಾರೆ. ಯಾಕಂದರೆ ಲೋಕ ಕಲ್ಯಾಣಕ್ಕಾಗಷ್ಟೇ. ಸುಮ್ಮನೆ ಅದನ್ನು ಹೇಳ್ಕೊಂಡು ತಿರುಗಾಡೋದಕ್ಕಿಂತ ಸಾಮಾನ್ಯ ಜನರು ಕೂಡ ಅಳವಡಿಸ್ಕೊಂಡೋದ್ರೆ ದಿಕ್ಕಾಪಾಲಾಗ್ಬಿಡುತ್ತೆ. ಅದಲ್ಲ, ಅದು ಎಷ್ಟು ಸಾಧ್ಯನೋ ಅಷ್ಟು ಕಣ್ಮರೆ ಆಗಿದ್ದಾವೆ, ಎಷ್ಟು ಸಾಧ್ಯನೋ ಅಷ್ಟು ಗೌಪ್ಯವಾಗಿ ಮುಚ್ಚಿಟ್ಟಿದ್ದಾರೆ. ಹಾಗೆ ಅದು ಯಾರ ಕೈಗೂ ಸಿಕ್ಕದೇ ಇರೋ ಹಾಗೆ ಕೂಡ ನೋಡ್ಕೊಳ್ತಾ ಇರ್ತಾರೆ. ಅದಕ್ಕೆ ಅವಶ್ಯಕತೆ ಇದ್ದಾಗ ಮಾತ್ರ ಅಂತಹ ವಸ್ತುಗಳ ಬಳಕೆ, ಸ್ಥಾನ, ವಿಷಯಗಳನ್ನು ಪ್ರಕಟ ಮಾಡ್ಕೊಂಡು ಮಾಡ್ತಾರೆ. ಆಯಾ ತಂತ್ರಕ್ಕೆ ಆಯಾ ವಿಶೇಷ, ಅದನ್ನು ನಾವು ನೋಡ್ಕೊಳ್ಬೇಕಾಗತ್ತೆ. ವಸ್ತುಗಳ ಬಳಕೆ ಕೂಡ ಅಷ್ಟೇ. ಓಕೆ ಗುರುಗಳೇ, ಈ ಒಂದು ತಂತ್ರ ಪ್ರಯೋಗಗಳಲ್ಲಿ ಏನು ಸ್ಟೆಪ್ಸ್ ಇರುತ್ತೆ ಅಂತ ನಮ್ಮ ವೀಕ್ಷಕರಿಗೆ ಒಂಚೂರು ವಿಸ್ತೃತವಾಗಿ ಹೇಳ್ತೀರಾ? ನೋಡಿ, ನಾನು ಇಷ್ಟವರೆಗೂ ಹೇಳಿದ್ದೆಲ್ಲ ಸ್ಟೆಪ್ಸ್ಗಳೇ. ಹಾಂ. ಆದರೂ ಕೂಡ ನೋಡಿ, ಈ ತಂತ್ರಗಳಲ್ಲಿ ನಾವು ವೇದಾಚಾರ ಅಂತ ಹೇಳ್ತೇವೆ. ಅಂದರೆ ಈ ವೇದಾಚಾರ ಅಂತಂದರೆ ಕರ್ಮಕ್ಕೆ ಸಂಬಂಧಪಟ್ಟ ಹಾಗೆ ತಂತ್ರ ಅಂತ ಹೇಳ್ತೀವಿ. ಕರ್ಮದಿಂದ ನಾವು ನಡೆಸ್ಕೊಳ್ಳುವಂಥ ಕ್ರಿಯೆ ಅದು. ಅನುಷ್ಠಾನ ಬೇರೆ ಬೇರೆ ಇರುತ್ತದು. ವೇದ ಅಂದರೆ ವೈದಿಕವಾಗುವ ಅಥವಾ ವೇದಗಳಿಂದ ಬಂದಿರತಕ್ಕಂಥದ್ದು, ಅಥವಾ ಅವರ ಕರ್ಮ ವಿಚಾರಗಳಿಂದ ತಂತ್ರಗಳನ್ನು ಮಾಡತಕ್ಕಂಥ ಒಂದು ಕ್ರಿಯೆ ಅದು. ಜೊತೆಗೆ ವೈಷ್ಣವಾಚಾರ ಅಂದರೆ ಭಕ್ತಿಯಿಂದ ಮಾಡತಕ್ಕಂಥ. ಎಲ್ಲವನ್ನೂ ತಂತ್ರ ಅಂದಿದ ತಕ್ಷಣ ಕೆಟ್ಟದಾಗಿ ನೋಡಬೇಡಿ. ಅಲ್ಲಿ ಭಕ್ತಿನೂ ಇದೆ, ಶಕ್ತಿನೂ ಇದೆ, ಎಲ್ಲನೂ ಇದೆ ಅಲ್ಲಿ. ಭಕ್ತಿಯಿಂದ ಮಾಡತಕ್ಕಂಥ ಒಂದು ಕ್ರಿಯೆ. ಹಾಗೆ ಶೈವಾಚಾರ. ಶೈವಾಚಾರ ಅಂದರೆ ಶಿವನ ಆರಾಧನೆ ಇರ್ಬೋದು. ಶಿವನ ಜೊತೆಗೆ ಶಕ್ತಿ ಇದ್ದರೆ ಮಾತ್ರ ಅದು ಶಿವಶಕ್ತಿ. ಅದನ್ನು ನಾವು ಪ್ರಕೃತಿ ಮತ್ತು ಪರಿಸರ ಎಲ್ಲವನ್ನು ಕೂಡ ನಾವು ಜೋಡಣೆ ಮಾಡ್ಬೋದು. ಪ್ರಕೃತಿ ಮತ್ತು ಶಕ್ತಿಯೊಡನೆ ಜೋಡಣೆ ಮಾಡ್ಬೋದು. ಇದು ಆ ಒಂದು ಶೈವಾಚಾರದಲ್ಲಿ. ಮತ್ತು ದಕ್ಷಿಣಾಚಾರದಲ್ಲಿ ಶಕ್ತಿ ದೇವತೆಯನ್ನು ಅಧಿದೇವತೆಯನ್ನಾಗಿ ನೋಡ್ತೀವಿ. ಕಾಳಿ ತಂತ್ರ ವಿಶೇಷವಾಗಿ ನೋಡ್ತಕ್ಕಂಥ. ಜೊತೆಗೆ ವಾಮಾಚಾರ. ವಾಮಾಚಾರ ಅಂತಂದರೆ ಈ ಮಾಟ ಮಾಡಿಸಿದ್ರೆ ಅನ್ನೋದು ಎಲ್ಲರಿಗೂ ಕಾನ್ಸೆಪ್ಟ್. ಅಂದರೆ ಅದು ವಾಮಾಚಾರ ಇರ್ಬೋದು, ಇಲ್ಲ ಅಂತಲ್ಲ. ವಾಮಾಚಾರ ಅಂತಂದರೆ ಪಂಚತತ್ವಗಳ ಆಧಾರಿತವಾಗಿರ್ತಕ್ಕಂಥ ಒಂದು ತಂತ್ರ. ಪಂಚತತ್ವ, ಪೃಥ್ವಿ ಎಲ್ಲವನ್ನು ಸೇರ್ಕೊಂಡಿರ್ತಕ್ಕಂಥ ಅಗ್ನಿ ಎಲ್ಲವನ್ನ ತೆಗೆದುಕೊಂಡು ಹೋಗ್ತಕ್ಕಂಥ ಪಂಚತತ್ವ, ಆ ತತ್ವದ ಮೇಲೆ ಮಾಡುವಂಥ ತಂತ್ರ ಪೂಜೆಗಳು. ಜೊತೆಗೆ ಸಿದ್ಧಾಂತಾಚಾರ್ಯ ಅಂತ ಹೇಳ್ತೀವಿ. ಇದು ಪ್ರಯೋಗನೇ. ಇದನ್ನು ನಾವು ನೋಡೋದು ಅದು ಸಿದ್ಧಾಂತಗಳು. ಆ ಒಂದು ಸ್ಥಿತಿಗತಿಗಳು ಏನು ಕಲ್ತಿದ್ದೀವಿ, ಏನು ಸಿದ್ಧಾಂತಗಳಿದ್ದಾವೆ, ಅದನ್ನೇ ರೂಢಿಸ್ಕೊಂಡೆ ಆ ಒಂದು ಪ್ರಯೋಗಗಳನ್ನು ಮಾಡ್ತಕ್ಕಂಥದ್ದು ಸಿದ್ಧಾಂತ ಅಂತ. ಜೊತೆಗೆ ಏನಂತಂದರೆ ಕುಲಾಚಾರ. ಆದಿಶಕ್ತಿಯನ್ನಾಗಿ ನಾವು ನೋಡ್ಕೊಂಡು ಪ್ರಯೋಗವನ್ನು ಅಥವಾ ತಂತ್ರಗಳನ್ನು ಮಾಡ್ತಕ್ಕಂಥದ್ದು. ತಂತ್ರ ಅಂದರೆ ಕೆಟ್ಟದ್ದೇ ಅಂತ ತಿಳ್ಕೊಬೇಡಿ, ಇಲ್ಲ ಒಳ್ಳೆಯದೇ ಇದೆ. ಒಂದು ವ್ಯಾಪಾರ ವ್ಯವಹಾರ ವೃದ್ಧಿ ಆಗಲಿಕ್ಕೂ ತಂತ್ರನೇ, ಜನಾಕರ್ಷಣೆ ಆಗಲಿಕ್ಕೂ ತಂತ್ರನೇ, ಅಥವಾ ನಾವು ಸರಿ ಹೋಗಲಿಕ್ಕೆ ಎಲ್ಲ ಸರಿ ಹೋಗ್ಲಿಕ್ಕೂ ತಂತ್ರನೇ, ಅದು ಗೆಲುವು ಸಿಗಬೇಕಂದ್ರೂ ತಂತ್ರನೇ. ಬರೀ ನಾವು ಮಾರಣ, ವಿದ್ವೇಷಣ, ಉಚ್ಚಾರಣೆ, ಕೆಟ್ಟದ್ದೇ ನೋಡ್ಕೊಂಡು ವಶೀಕರಣ, ಯಾವುದೋ ಒಂದು ವಿಚಾರ ಏನೋ ಪಡಿಬೋದು, ಅದಲ್ಲ ತಂತ್ರ ಅಂದರೆ ಅದು ಒಳ್ಳೆಯ ವಿಚಾರಕ್ಕೆ ಬರೋದು. ಹೆಚ್ಚಾಗಿ ಜನಮಾನಸದಲ್ಲಿ ಏನಾಗಿದೆ, ತಂತ್ರ ಅಂದರೆ ಕೆಟ್ಟದ್ದು, ತಂತ್ರ ಅಂದರೆ ಮಾಡಿಸೋದು, ಮಾಟ ಮಂತ್ರ, ಮಂತ್ರ ಮಾಟ, ಈ ಎಲ್ಲನೂ ನಾವು ವಿಶ್ಲೇಷಣೆ ಮಾಡೋದು. ನಮಗೋಸ್ಕರ ನಾವು ಒಳ್ಳೇದು ಮಾಡ್ಕೊಂಡ್ರೆ ಯಾವುದು ಮಾಟ ಮಂತ್ರ ಅಲ್ಲ. ಒಂದು ಇನ್ನೊಬ್ರು ಕೆಡಕ್ಕೆ ಮಾಡಿದ್ರೆ ಮಾತ್ರ ಅದು ಕೆಟ್ಟದಷ್ಟೆ. ನಮ್ಗೆ ಒಳ್ಳೇದು ಆಗುತ್ತೆ ಅಂದರೆ ಏನಕ್ಕೆ ಮಾಡಿಕೊಂಡ್ರೆ ಏನು ತಪ್ಪಿಲ್ಲ. ಹಾಗೆ ವೇದಾಚಾರದಿಂದ ಹಿಡಿದು ಶೈವಾಚಾರ, ವೈಷ್ಣವಾಚಾರದಂತಹ ಈ ಪದ್ಧತಿಗಳು ಇವೆಲ್ಲವನ್ನು ಅಳವಡಿಸ್ಕೊಂಡು ಮಾಡ್ತಕ್ಕಂಥ ನಿಯಮ. ಈ ವಾಮಾಚಾರದಲ್ಲಿ ಪಂಚತತ್ವಗಳನ್ನು ಹಿಡ್ಕೊಂಡು ನಾವು ಒಬ್ಬರ ಮೇಲೆ ಪ್ರಯೋಗ ಮಾಡ್ಬೋದು. ಹೀಗೆ ಅದರ ಒಂದು ಗುಣಲಕ್ಷಣಗಳ ಮೂಲಕವಾಗಿ
ನಾವು ತಂತ್ರನ ಪ್ರಕಟಪಡಿಸ್ಬೋದು, ಆ ತಂತ್ರವನ್ನು ಗೆಲ್ಬೋದು, ಆ ತಂತ್ರವನ್ನು ಮಾಡ್ಬೋದು. ಅದು ಕಲಿತಿರ್ತಕ್ಕಂಥ ಸಾಧಕನಿಗೆ ಮಾತ್ರ ಸಾಧ್ಯ, ಅಷ್ಟೆ. ಈ ವಾಮಾಚಾರ ಅಂತ ನೀವೇನು ಹೇಳಿದ್ರಿ, ಇದು ಸಾಕಷ್ಟು ಕೇಳಿದ್ದೀವಿ ನಾವು, ವಾಮಾಚಾರ 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 ಅಂತ. ಈ ರೀತಿಯಾದಂಥ ಪ್ರಯೋಗಗಳು, ನೀವು ಇಷ್ಟೊಂದು ಸ್ಟೆಪ್ಸ್ ಇದೆ ಅಂತ ನಮಗೆ ಗೊತ್ತೇ ಇಲ್ಲ. ಈ ರೀತಿಯಾದಂಥ ಪ್ರಯೋಗಗಳು ಒಬ್ರಿಗೆ ಮಾಡೋಕ್ಕೆ ಹೋಗಿ ಇನ್ನೊಬ್ಬರ ಮೇಲೆ ಆಗುವಂಥ ಸಾಧ್ಯತೆ ಇದೆಯಾ? ನೋಡಿ, ಈ ವಾಮಾಚಾರ ಅಂಥದ್ದು ಪಂಚತತ್ವ ನಿರ್ಣಯಗಳಿಂದ ಮಾಡ್ತಾರೆ. ಯಾರಿಗೆ ಏನು ಮಾಡಬೇಕು ಅದೇ ಮಾಡೋದು. ಒಬ್ರಿಗೆ ಆಗೋವಂಥದ್ದು ಇನ್ನೊಬ್ರಿಗೆ ಆಗುತ್ತಾ ಅನ್ನೋದು ಎಲ್ಲಿ ಬರುತ್ತಂದ್ರೆ, ಯಾವುದೋ ಒಂದು ದೋಷ ಕಳೀಲಿಕ್ಕೆ ಆ ವ್ಯಕ್ತಿಯ ಅಸಡ್ಡೆತನ ಅಥವಾ ಅವನ ಒಂದು ನಿರ್ಲಕ್ಷ್ಯ, ಇದರಿಂದ ಮಾತ್ರ ಅದು ಇನ್ನೊಬ್ರಿಗೆ ದೋಷವಾಗಿ ಮಾರ್ಪಾಡಾಗುತ್ತೆ. ಉದಾಹರಣೆ ಏನಂತಂದ್ರೆ, ನೀವು ಒಂದು ದೃಷ್ಟಿ ತೆಗೆದ್ಬಿಡ್ತೀರ, ದೃಷ್ಟಿ ತೆಗಿತೀರ, ಎಲ್ಲ ಹೋಗ್ಬಿಟ್ಟು ಎಸ್ದು ಬಿಡ್ತೀರ. ನೀವು ನಿಜವಾಗ್ಲೂ ಏನು ಮಾಡಬೇಕು, ಯಾರೂ ಜನಸಂಚಾರ ಇಲ್ದಿರೋವಂಥ ಜಾಗನೋ ಅಥವಾ ಹರಿಯುವಂಥ ನೀರು ಅಥವಾ ಜನ ಓಡಾಡದಿರ್ತಕ್ಕಂಥ ಪರಿಸರದಲ್ಲಿ ಆ ವಸ್ತುನ ಎಸ್ತಿ ಅದೇನೋ ತೆಗೆದಿದ್ರೆ ಬೇರೆ ವಿಚಾರ ಆಗ್ತಿತ್ತು. ಸುಮ್ಮನೆ ನನಗೆ ದೋಷ ಹೋಯ್ತು ಅಂತ ಹೇಳಿ ಎಷ್ಟು ಬಂದುಬಿಡ್ತಾರೆ. ಅದು ಯಾರ ಪಾಪ ಗೊತ್ತಿದ್ದೋ ಗೊತ್ತಿಲ್ಲದೆ ತುಳಿದು ಅಥವಾ ದಾಟಿ ಅವೊಂದು ಪೀಡೆನ ಮೈ ಮೇಲೆ ತೊಗೊಂಬರ್ತೀವಿ ನಾವು. ಅದು ಕೂಡ ಸಮಸ್ಯೆ ಇದೆ, ಇಲ್ಲ ಅನ್ನೋ ಹಾಗಿಲ್ಲ. ಅದು ಅಂದರೆ ಹೋಗೋ ಪೀಡೆ ಮನೆ ಕರ್ಕೊಂಬಂದಂಗೆ ಆಗ್ಬಿಡುತ್ತೆ. ಇನ್ನೊಬ್ರ ಕರ್ಮ ನಮಗೆ ಸುತ್ತಕೊಂಡು, ಅದು ಏನಂತಂದರೆ, ಯಾರ್ದೋ ಇಬ್ಬರು ಜಗಳ ಮಾಡ್ತಾ ಇರ್ತಾರೆ, ಪಾಪ ಮೂರನೇ ಹೋಗ್ಬಿಟ್ಟು ಬಿಡ್ಸಕ್ಕೆ ಹೋಗ್ಬಿಟ್ಟು ಒದೆ ತಿನ್ಕೊಂಡು ಬರ್ತಾರೆ ನೋಡಿ, ನಷ್ಟ ಆಯ್ತು ಇಲ್ಲಿ ಅಷ್ಟೇ. ಈ ಪರಿಸ್ಥಿತಿ ಬರುತ್ತೆ. ಅದು ಅತಿ ಹೆಚ್ಚಿನದಾಗಲ್ಲ. ಕೆಲವೊಮ್ಮೆ ನಾವು ಇಂಥದ್ದೇ ಬರೀ ಮೂರು ದಾರಿಯಲ್ಲಿ ಎಸೆಯುವಂಥದ್ದು ಅಥವಾ ದೃಷ್ಟಿ ತೆಗೆದೇನೋ ಒಂದು ಮಾಡ್ತಾರೆ, ಅಥವಾ ಅವರು ಮನೆಯಲ್ಲಿ ಏನೋ ಒಂದು ಪೂಜೆ ಪುನಸ್ಕಾರ ಮಾಡಿ ಅದು ಹಾಕ್ತಾರೆ ನೋಡಿ, ಅಂಥ ಟೈಮ್ನಲ್ಲಿ ಬರುತ್ತೆ. ಇನ್ನು ಉಳಿಕೆದೇನಂತಂದರೆ, ಯಾರೋ ಮನೆಗೆ ಏನೋ ಹಾಕ್ಬಿಡ್ತಾರೆ ಅಂತ ಹೇಳ್ಕೊಂಡು ಇವ್ರಿಗೆ ಗೊತ್ತಿಲ್ಲದೆ ಅದರ ಒಂದು ಹತ್ತಿರಕ್ಕೆ ಹೋದಾಗ ಅಥವಾ ಅದರ ಒಂದು ವಸ್ತುಸ್ಥಿತಿಗೆ ಕೈ ಹಾಕಿದಾಗ ದೋಷಗಳು ಇವ್ರಿಗೂ ಕೂಡ ಸೇರುವಂಥ ಸಾಧ್ಯತೆ ಇದೆ. ಕೆಲವೊಂದು ಗೊತ್ತಿದ್ದು ಬರುತ್ತೆ, ಕೆಲವೊಂದು ಗೊತ್ತಾಗದೇ ಸೇರ್ಕೊಂಡ್ಬಿಡುತ್ತೆ. ಯಾವುದೋ ಒಂದು ಹಾಲ್ನಲ್ಲಿ ಯಾರಿಗೋ ಜ್ವರ ಬಂತಂದರೆ ಅವನ ಪಕ್ಕ ಕೂತ್ಕೊಂಡು ಇನ್ನೊಬ್ಬನಿಗೆ ಬರುತ್ತೆ, ಸಾಮಾನ್ಯ. ಹೌದು, ಅದು ಇದೇ ರೀತಿಯಲ್ಲಿ ಸಮಸ್ಯೆ ಆಗ್ಬೋದು. ಅಂದರೆ ಅಷ್ಟು ದೊಡ್ಡದಾಗಿ ಇನ್ನೊಬ್ಬರಿಂದ ಇನ್ನೊಬ್ರಿಗೆ ತೊಗೊಂಡು ಹೋಗಲ್ಲ. ಅದು ಯಾರು ಹತ್ತಿರಕ್ಕೆ ಹೋಗ್ತಾರೆ ಅವಾಗ ಮಾತ್ರ ಸಮಸ್ಯೆ ಬರ್ಬೋದು. ಅದಾದ ನಂತರ ಇನ್ನೊಬ್ರು ಬಂದು ಅದ್ರ ಮುಂದೆ ಹೋದ್ರೂ ಅವ್ರಿಗೇನಾಗಲ್ಲ. ಯಾಕಂದ್ರೆ ದೋಷ ದಾರಿದ್ರ್ಯ ಎಲ್ಲ ಈ ಕಡೆ ಹೋಗಿರುತ್ತೆ. ಹಾಗೆ ಲೆಕ್ಕಾಚಾರ ಮಾಡ್ತೀವಿ. ಕೆಲವೊಂದು ಸಂದರ್ಭ ಸನ್ನಿವೇಶದಲ್ಲಿ ಮಾತ್ರ ತಗೊಳ್ಬೇಕಷ್ಟೆ. ಎಲ್ಲ ರೀತಿಯಿಂದನೂ ಯಾರಿಗೆ ಪರ್ಟಿಕ್ಯುಲರ್ ಮಾಡಿರ್ತಾರೆ ಅವ್ರಿಗೆ ಆಗೋದು. ಬೇರೆಯವ್ರಿಗೆ ತಿರ್ಕೊಳ್ಳೋದು ಬಹಳ ಅಂದರೆ ಬಹಳ ಕಡಿಮೆ ಅನ್ನೋದು ನಾವು ನೋಡ್ಬೋದು ಅಷ್ಟೆ. ಓಕೆ ಗುರುಗಳೇ, ಈ ಒಂದು ಸಮಸ್ಯೆಗಳಾದಾಗ ಯಾರಿಗೋ ಮಾಡೋಕ್ಕೆ ಹೋಗಿ ಏನೋ ಒಂದು ಆಯಿತು, ಅಥವಾ ನಾವು ಯಾರೋ ತುಳಿದು ಬಿಟ್ವಿ, ಅಥವಾ ರಸ್ತೆಯಲ್ಲಿ ದಾಟ್ಬಿಟ್ವಿ, ಅಥವಾ ಯಾರಿಗೋ ದೃಷ್ಟಿ ತೆಗೆದಿದ್ದು ನಾವು ನೋಡಿಬಿಟ್ವಿ, ಆ ಥರ ಎಲ್ಲ ನಾವು ಕೇಳ್ಪಟ್ಟಿದ್ದೀವಿ. ಈ ಥರ ಆದಾಗ ಏನಾದ್ರು ಪರಿಹಾರ ಮಾಡ್ಕೋಬೇಕು ನೋಡಿ. ಇವೆಲ್ಲ ಏನಾಗುತ್ತೆ, ಸಣ್ಣ ಸಣ್ಣ ವಿಚಾರಗಳಷ್ಟೇ. ಇದು ಪ್ರಯೋಗದಂತಹ ದೊಡ್ಡ ಮಟ್ಟದ ವಿಷಯ ಅಲ್ಲ. ಇದು ದಾಟಿದ್ದು ಬಂದಿದ್ದು ಹೋಗಿದ್ದು ಇವೆಲ್ಲ ಸಣ್ಣ ಟೋಟಿಕೆಗಳಂತ ಹೇಳ್ತೀವಿ. ಹಿಂದೆ ನಾವು ಬಹಳಷ್ಟು ಮಾಹಿತಿಗಳನ್ನು ಕೊಡ್ತೇವೆ. ಒಂದು ಮಗು ಅಳ್ತಾ ಇರುತ್ತೆ, ತಾಯಿ ಆದವಳು ದೃಷ್ಟಿ ತೆಗೆದ್ಬಿಟ್ಟು ಮೇಯಿಸಿದಾಳು, ಅದು ದೊಡ್ಡ ವಿಷಯ ಅಲ್ಲ. ಅದು ಸಂದರ್ಭ ಸನ್ನಿವೇಶ ಒಂದಷ್ಟು ದಿನ ಇರುತ್ತೆ, ತಾನಾಗೆ ಹೋಗುತ್ತೆ. ಅದರ ಬಗ್ಗೆ ಯೋಚನೆ ಮಾಡುವಂಥದ್ದು ಅವಶ್ಯಕತೆ ಇಲ್ಲ. ಅಂತಹ ಸಂದರ್ಭದಲ್ಲಿ ಏನೋ ನಿಮ್ಗೆ ಹಂಗಾಗಿದೆ ಅಂತಂದ್ರೆ ನೀವು ಸ್ನಾನ ಮಾಡಿ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ದೀಪ ಹಚ್ಕೊಂಡ್ರು ಸರಿ ಹೋಗುತ್ತೆ. ಹಾಗಂತ ಹೇಳ್ಬಿಟ್ಟು ಏನೋ ಆಗಿದೆ ಅಂತ ಹೇಳ್ಬಿಟ್ಟು ಆಕಾಶನ ತಲೆ ಮೇಲೆ ತೊಗೊಂಡು ಕೂತ್ಕೊಂಡ್ರೆ ಅದು ಮೂರ್ಖತನ ಅಂತ ಹೇಳ್ತೀವಿ. ಇನ್ನೊಂದೇನಪ್ಪ ಅಂತಂದರೆ, ಸುಮ್ಮನೆ ಇಂಥದ್ದೆಲ್ಲ ಏನೋ ಮಾಡ್ಕೊಂಡ್ಬಿಟ್ಟಿರ್ತಾರೆ. ಇದು ಮಾಡಿರೋದಕ್ಕೆ ನನಗಾಗಿದೆ ಅಂತ ಹೇಳ್ಬಿಟ್ಟು ಕೆಲಸ ಕಾರ್ಯ ಬಿಟ್ಟು ಮನೇಲಿ ಸುಮ್ಮನೆ ಕುಂತಿರ್ತಾರೆ. ಒಂದು ನೆಪ ಮಾತ್ರ ಅಷ್ಟೇ ಅವ್ರಿಗೆ. ನಿಜವಾಗ್ಲೂ ಅದು ಕೆಲವೊಂದು ಪ್ರದೇಶದಲ್ಲಿ ನಡೀತಾ ಇರುತ್ತೆ. ನೆಪಕ್ಕೆ ಮಾಡಿಸಿದಾರೆ ಅಂತ ಹೇಳಿ ತೊಗೊಂಡು ಹೋಗ್ತಾರೆ. ಹಂಗಲ್ಲ, ಸಂದರ್ಭ ಸನ್ನಿವೇಶ ಅಷ್ಟೇ. ದೊಡ್ಡ ಪ್ರಯೋಗಗಳು ಬೇರೆ, ಇದು ಸಣ್ಣ ಪುಟ್ಟ ವಿಚಾರ ವಿಧಾನಗಳು. ಕೆಲವೊಮ್ಮೆ ಈ ಗಾಳಿ ಸೋಂಕಿನಂಥದ್ದು ಬೇರೆ ಬೇರೆ ಬರ್ತಾವೆ. ಮುಂದಿನ ದಿನಗಳಲ್ಲಿ ಹೇಳ್ತೀನಿ ನಿಮಗೆ. ಅಂಥ ಸಮಸ್ಯೆಗಳಿದ್ದಾಗ ಸ್ವಲ್ಪ ಜಾಸ್ತಿ ಹೊಡೆತ ಬೀಳುತ್ತೆ. ಇವೆಲ್ಲ ಬೇರೆ ಸಣ್ಣ ಸಣ್ಣ ವಿಷಯಗಳಷ್ಟೇ. ಅದೇನು ದೊಡ್ಡ ಮಟ್ಟಿಗೆ ಏನು ತೊಂದರೆ ಮಾಡಲ್ಲ. ಅದು ಸ್ವಲ್ಪ ಹಾನಿ ಮಾಡ್ಬೋದು. ಸ್ವಲ್ಪ ಆದಷ್ಟು ದೇವಸ್ಥಾನಕ್ಕೆ ಹೋಗಿ ಪೂಜೆ ಗೀಜೆ ಮಾಡ್ಕೊಂಡ್ಬಂದರೆ, ಅಥವಾ ಇನ್ನೊಮ್ಮೆ ನೀವೇ ದೃಷ್ಟಿ ತೆಗೆದು ಎಲ್ಲರ ನೀರಿಗೆ ಹಾಕ್ಬಂದರೆ, ಅಥವಾ ಯಾವುದಾದ್ರು ಶುದ್ಧ ಜಲದಲ್ಲಿ ಹೋಗಿ ಸ್ನಾನ ಮಾಡಿ ಹರಿಯೋ ನೀರಲ್ಲಿ ಮನೆಗೆ ಬಂದರೆ ಸಾಕು. ಎಲ್ಲ ದೋಷಗಳು ಉಚ್ಚಾಟನೆ ಆಗುತ್ತೆ, ಎಲ್ಲ ಹೋಗುತ್ತೆ.
ಕಳ್ಕೊಳ್ಳುವಂಥದ್ದು ನಾವೇ ಕಳ್ಕೊಳ್ಬೋದು, ಏನು ದೊಡ್ಡ ವಿಷಯ ಅಲ್ಲ. ಸ್ವಲ್ಪ ಸಂಯೋಜಿತವಾಗಿ ಆ ಸಮಯ ಕೊಟ್ಟೆ ಆ ಒಂದು ಕೆಲಸವನ್ನು ಮಾಡಬೇಕಷ್ಟೇ. ನಾವು ಸುಮ್ಮನೆ ಏನೋ ಆಗ್ಬಿಟ್ಟಿದೆ ಅಂತ ಹೇಳ್ಬಿಟ್ಟು ನಾವು ಆಶ್ಚರ್ಯ ಪಡ್ಕೊಂಡು ಅಥವಾ ಅದು ಬಾಧೆನೇ ಜಾಸ್ತಿ ಮಾಡ್ಕೊಂಡು ತಲೆ ಕೆಡಿಸ್ಕೊಂಡು ಕೂತ್ಕೊಂಡ್ರೆ ಜೀವನ ಆಗೋದಿಲ್ಲ. ಆಗೋದಾಗತ್ತೆ, ಬರೋದು ಮುಂದೆ ಹೋಗಬೇಕಷ್ಟೆ. ಗೆಲ್ಲಬೇಕು, ಇದು ಮಾತ್ರ ತಿಳ್ಕೊಳ್ಬೇಕು ಜೀವನದಲ್ಲಿ. ಗುರುಗಳೇ, ಈ ನಮ್ಮ ಕೂದಲನ್ನು ತಗೊಂಡು ಪ್ರಯೋಗಗಳು ಮಾಡ್ಬೋದಾ, ಅಥವಾ ನಾವು ಓಡಾಡುವಂಥ ಜಾಗದಲ್ಲಿರುವಂಥ ಮಣ್ಣು ತಗೊಂಡು ಪ್ರಯೋಗಗಳನ್ನು ಮಾಡ್ಬೋದಾ, ಅಥವಾ ಈಗೆಲ್ಲ ಟ್ರೆಂಡ್ ಆಗಿಬಿಟ್ಟಿದೆ ಅಂದರೆ ನಮ್ಮ ಫೋಟೋವನ್ನು ತಗೊಂಡು ಪ್ರಯೋಗಗಳನ್ನು ಮಾಡ್ತಾರೆ ಅಂಥೇಳಿ. ಯಾಕಂದರೆ ಹಿಂದಿನ ಕಾಲದಲ್ಲಿ ಫೋಟೋಸ್ ಅಷ್ಟು ಸಿಗ್ತಾ ಇರಲಿಲ್ಲ. ಆವಾಗೆಲ್ಲ ಕೂದಲು ಮಣ್ಣು ಅಂತೆಲ್ಲ ಹೇಳೋರು. ಈಗ ಫೋಟೋಗಳು ಎಲ್ಲಿ ಬೇಕಾದ್ರೂ ಯಾರಿಗಾದ್ರೂ ಸಿಗುತ್ತೆ ಈಸಿಯಾಗಿ. ಈ ರೀತಿಯಾದಂಥ ಫೋಟೋಗಳಿಂದ ಪ್ರಯೋಗಗಳನ್ನು ಮಾಡೋಕ್ಕೆ ಸಾಧ್ಯ ಇದೆಯಾ? ನೋಡಿ, ಬರೀ ಫೋಟೋ ಇಟ್ಕೊಂಡು ಪ್ರಯೋಗ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ನೀವು ಹೇಳಿದ ಪ್ರಕಾರ ಹಿಂದೆ ಯಾರು ಫೋಟೋ ತೊಗೊಂಡೋಗಿ ಓಡಾಡ್ತಿರ್ಲಿಲ್ಲ. ಹೌದು. ಹಿಂದೆ ಏನಾಗ್ತಿತ್ತು ನೋಡಿ, ಸ್ಥಳೀಯವಾಗೇ ಇರ್ತಿದ್ರು ಈ ತಂತ್ರಿಗಳು ಅಥವಾ ಈ ಗೊತ್ತಿರೋರು, ವಿದ್ಯೆ ಕಲ್ತಿರೋರು ಯಾವುದೋ ಒಂದು ಮನೆತನ ಇರ್ತಿದ್ರು. ಅಲ್ಲೇ ಒಂದು ಜಾಗದಲ್ಲಿ ಅಥವಾ ಅವ್ರ ಸುತ್ತಮುತ್ತ ಒಂದು 20-25 ಕಿಲೋಮೀಟ್ರಲ್ಲಿ ಇರ್ತಿದ್ರು, ಹೋಗ್ತಿದ್ರು, ಬರ್ತಿದ್ರು. ಅವ್ರು ಮಾಡುವಂಥ ಕ್ರಿಯೆ ಅಲ್ಲಿಗೆ ಸರಿ ಹೋಗ್ತಾ ಇತ್ತು. ಮತ್ತು ಆ ವ್ಯಕ್ತಿನೂ ಕೂಡ ಅದ್ರ ಪೂರ್ಣವಾಗಿ ನೋಡ್ತಾ ಇತ್ತು. ಯಾವುದೇ ಒಬ್ಬ ತಂತ್ರಿನೋ ಶಾಸ್ತ್ರ ಕಲ್ತಿರ್ತಕ್ಕಂಥ ವ್ಯಕ್ತಿನ ಮನೆ ಗಂಟ ಕರ್ಕೊಂಡೋಗಿ ಮಾತಾಡ್ತಿದ್ರು. ಕರ್ಕೊಂಡೋಗಿ ಮನೆ ತೋರಿಸ್ಬಿಟ್ಟು ಅಥವಾ ಆಗದೇ ಇರೋರು ಮನೆನೂ ಬೇಕಿದ್ರೆ ತೋರಿಸ್ಕೊಂಡು ಬಂದ್ಬಿಡ್ತಿದ್ರು ದೂರ ನಿಂತ್ಕೊಂಡು. ಅದ್ರ ಮೇಲೆ ಅವನು ಲೆಕ್ಕಾಚಾರ ಮಾಡಿಬಿಟ್ಟು ಅವನು ವ್ಯವಸ್ಥೆನ ಅಥವಾ ಪ್ರಯೋಗನ ಮಾಡ್ಕೊಳ್ಬೋದು, ಸಾಧ್ಯ ಇತ್ತು. ಈಗ ಬದಲಾಗ್ಬಿಟ್ಟಿದೆ ಸಂದರ್ಭ ಸನ್ನಿವೇಶ. ಫೋಟೋ ತಗೊಳ್ಳೋದು ಏನಕ್ಕೆ? ಲಕ್ಷಣ ನೋಡ್ಲಿಕ್ಕೆ ಮಾತ್ರ. ಆ ಫೋಟೋದಿಂದನೇ ನೀವು ಪ್ರಯೋಗ ಮಾಡ್ತೀನಿ ಅನ್ನೋದು ಶುದ್ಧ ಸುಳ್ಳು. ಲಕ್ಷಣ ಅಂದರೆ ಒಬ್ಬ ವ್ಯಕ್ತಿನ ಚಹರೆ, ಗುರುತು, ವ್ಯವಸ್ಥೆನ ಅವನ ಕಣ್ಣಲ್ಲಿ ಕಟ್ಕೊಳ್ಬೇಕು. ಈಗ ಯಾರು ಈ ವ್ಯಕ್ತಿ ಅಂದರೆ ನಮ್ಗೆ ಗುರುತಿಡಿಬೇಕಾದ್ರೂ ಒಂದು ಸ್ವಲ್ಪ ಹೊತ್ತಾದ್ರೂ ಅವನ ಮುಖನ ನಮ್ಮ ಮುಂದೆ ಬರಬೇಕು. ಎಲ್ಲರ ಮುಖ ಅಷ್ಟು ಬೇಗ ಪ್ರದರ್ಶನ ಆಗೋದಿಲ್ಲ. ಆ ಕಣ್ಣು ಕಟ್ಕೊಳ್ಳಿಕ್ಕೆ ಮಾತ್ರ ಆ ಫೋಟೋ ಅವಶ್ಯಕತೆ ಇರ್ತದೆ, ಆ ಲಕ್ಷಣ ಗುರುತಿಸ್ಲಿಕ್ಕೆ ಮಾತ್ರ. ಮತ್ತು ಈ ನೋಡಿ, ಮನುಷ್ಯನ ಅಂಗದಲ್ಲಿ ಬರ್ತಕ್ಕಂಥದ್ದು ಯಾವುದು? ಉಗುರುಗಳು, ಕೂದಲುಗಳು. ಇದು ನಿಖರವಾಗಿ ಆ ವ್ಯಕ್ತಿನೇ ಅನ್ನೋದನ್ನ ಪ್ರತಿಪಾದನೆ ಮಾಡಿ ಆ ವ್ಯಕ್ತಿಯ ಅವಶೇಷ ಅಥವಾ ಅಂಗ ವ್ಯವಸ್ಥೆಗಳಲ್ಲಿ ತಗೊಂಡು ಪ್ರಯೋಗಕ್ಕೆ ಹಾಕಿದಾಗ, ಅಥವಾ ಅವನ ಹಳೆ ಬಟ್ಟೆ ಅವನ ಮೈ ಮೇಲೆ ಇರುತ್ತೆ, ಆ ಬಟ್ಟೆನೂ ಕೂಡ ಉಪಯೋಗಿಸ್ಕೊಳ್ಳುವಂಥದ್ದು. ಜೊತೆಗೆ ಅವ್ನು ನಡೆದಿರ್ತಕ್ಕಂತಹ ಕಾಲ್ಧೂಳನ್ನ ತೆಗೆದುಕೊಂಡು ಮಾಡ್ತಕ್ಕಂಥದ್ದು ವಿಶೇಷವಾಗಿ ಶೈಲಿಯಲ್ಲಿದ್ದಾವೆ. ತಂತ್ರ ಪ್ರಯೋಗದಲ್ಲಿ ಇವೆಲ್ಲ ಅಡಕವಾಗಿದೆ. ಇವತ್ತಿನದಲ್ಲ, ಹಳೆಯ ಆದಿ ವಿಚಾರಗಳಿಂದನೂ ಕೂಡ ನಡ್ಕೊಂಡು ಬಂದಿದೆ ಇದು. ಅಂದರೆ ಅವೆಲ್ಲವೂ ಕೂಡ ಅವನ ಅಂಶಗಳು ಎಂಬುದಾಗಿ ನಾವು ಪರಿಗಣಿಸ್ತೀವಿ. ಹಾಗಾಗಿ ಅದರ ಮೇಲೆ ಪ್ರಯೋಗ ಮಾಡಿದಷ್ಟು ಹೆಚ್ಚಿನದಾಗಿ ಲಾಭ ಅನ್ನೋದನ್ನ ಪಡಿಬೋದು. ಅಥವಾ ಈ ಕೆಡುಕು ಮಾಡಲಿಕ್ಕೆ ಇವೆಲ್ಲ ಜಾಸ್ತಿ ಆಗ್ತಾವ. ಸುಖ ಸುಮ್ಮನೆ ಅಲ್ಲ, ಅದು ಯಾವುದೋ ಗಂಡ ಮಾತು ಕೇಳೋದಿಲ್ಲ, ಸ್ವಲ್ಪ ಹೊಡೆಯೋದು ಬಡಿಯೋದು ಮಾಡ್ತಾ ಇದ್ದಾನೆ ಅಂದರೆ ಗಂಡನ ದಿನಾರ ತೊಗೊಂಬಂದು ಪ್ರಯೋಗ ಮಾಡ್ಕೊಳ್ಳೋವಂಥವ್ರು ಇದ್ದಾರೆ. ಅದು ಒಳ್ಳೆಯ ರೀತಿಯಲ್ಲಿ ಅನುಕೂಲ ಆಗ್ಬೋದು. ಇನ್ನೊಬ್ರು ಕೆಟ್ಟದ್ದು ಮಾಡಲಿಕ್ಕೆ ಅವ್ರದ್ದೆಲ್ಲ ಅಂಶಗಳನ್ನು ಅಥವಾ ಉಗುರುಗಳನ್ನು, ಕೂದಲನ್ನು ತಗೊಂಡು ಪ್ರಯೋಗ ಬಳಸುವಂಥದ್ದು ಹೆಚ್ಚಾಗಿ ಕಾಣ್ತಾ ಇರುತ್ತೆ. ಇದು ಅಳವಡಿಸ್ಕೊಳ್ತಾರೆ, ಮಾಡ್ತಾರೆ. ಇದು ಅವಶ್ಯಕತೆ ಇರುತ್ತೆ. ಹಾಗಂತ ಎಲ್ಲದಕ್ಕೂ ಅವಶ್ಯಕತೆ ಇರೋದಿಲ್ಲ. ಸ್ವಲ್ಪ ಕೆಲಸ ಈಸಿ ಆಗಲಿಕ್ಕೆ, ಅಂದರೆ ಸುಲಭ ಮಾಡಿಕೊಳ್ಳಿಕ್ಕೆ, ಇದು ಅನುಷ್ಠಾನ ಕರೆಕ್ಟಾಗಿ ಅದರ ಒಂದು ಸ್ವರೂಪದಲ್ಲೇ ಅದು ಆಗಲಿಕ್ಕೆ, ಮತ್ತು ಬೇಗ ಆ ಕ್ರಿಯೆ ನಡೆಸಲಿಕ್ಕೆ, ಮತ್ತು ಆ ವ್ಯಕ್ತಿನ ಗುರುತಿಸ್ಲಿಕ್ಕೆ ಮಾಡಿದಂಥ ಪ್ರಯೋಗ ಅದು ತಾಗಬೇಕಲ್ಲ, ತಟ್ಟಲಿಕ್ಕೆ ಇದು ಬಹಳ ಅವಶ್ಯಕತೆ ಇರ್ತದೆ. ಮಾಡ್ಬೋದು. ಅಂದರೆ ಫೋಟೋಯಿಂದ ಮಾಡುವಂಥದ್ದಲ್ಲ, ಫೋಟೋ ಒಂದು ಲಕ್ಷಣಕ್ಕೋಸ್ಕರ, ನಿರ್ಧಾರಕ್ಕೋಸ್ಕರ ತಗೊಳ್ಳೋದಷ್ಟೇ. ಗುರುಗಳೇ, ಇತ್ತೀಚಿನ ದಿನಗಳಲ್ಲಿ ನಾವು ಕೇಳ್ಪಟ್ಟಿದ್ದೀವಿ ಏನಂದರೆ, ಕೆಲವೊಂದು ಮಡಕೆ ಕುಡಿಕೆಗಳನ್ನು ಮನೆ ಪಕ್ಕದಲ್ಲೋ ಜಮೀನು ಪಕ್ಕದಲ್ಲೋ ಹೂದಾಕ್ಬಿಡೋದು, ಮಾಡಿಸಿ ಮನೆ ಮುಂದೆ ಹಾಕ್ಬಿಡೋದು, ಈ ರೀತಿಯಾಗೆಲ್ಲ ನಾವು ಈಗ ಜಾಸ್ತಿ ಕೇಳ್ತಾ ಇದ್ದೀವಿ. ಇದೆಲ್ಲ ವರ್ಕ್ ಆಗುತ್ತಾ ಗುರುಗಳೇ? ವರ್ಕ್ ಆಗುತ್ತೆ ಆಗಲ್ಲ ಅನ್ನೋದು ಪ್ರಶ್ನೆ ಬೇರೆ. ಮಾಡೋದು ಅವ್ರವ್ರ ಖುಷಿಗೆ. ಈಗ ನಾವು ಒಂದು ಮಾತ್ರ ಹೇಳ್ತೇನೆ, ಅವ್ರ ಜಮೀನಲ್ಲಿ ಅವ್ರು ಮಡಕೆನಾರ ಹಾಕ್ಕೊಳ್ಳಿ, ಕುಡಿಕೆನಾರ ಹಾಕ್ಕೊಳ್ಳಿ, ತಂತ್ರನಾರ ಮಾಡಲಿ, ಏನಾರ ಮಾಡಲಿ, ಅವ್ರಿಗೆ ಸಂಬಂಧಪಟ್ಟಿದ್ದು. ಅವ್ರ ಮನೆ ಮುಂದೆ ಅವ್ರು ಏನಾರ ಮಾಡ್ಕೊಳ್ಳಿ, ಅವ್ರಿಗೆ ಬಿಟ್ಟಿದ್ದು. ಅವನು ಅಲ್ಲದೇ ಇರ್ತಕ್ಕಂತಹ ಜಾಗ ಅಥವಾ ಕಂಡೋರ ಜಾಗದ ಮೇಲೆ ಅಥವಾ ಬೇರೆಯವ್ರ ಮನೆ ಮೇಲೆ ಬೇಕಂತ ಮಾಡ್ತಕ್ಕಂಥದ್ದು ಶುದ್ಧ ತಪ್ಪು. ಅದು ಖಂಡಿತ ತಪ್ಪಾಗುತ್ತೆ. ಅವನ ಜಾಗದಲ್ಲಿ ಅವ್ನು ಮಾಡಿಕೊಂಡ್ರೆ ಅವನದೊಂದು ಸಮಸ್ಯೆ ಅಲ್ಲ. ಅದು ಅವನೇನು ಕಲ್ತಿರ್ತಾನೋ ಅಥವಾ ಏನು ನೋಡಿರ್ತಾನೋ ಅವ್ನು ಮಾಡ್ಕೊಂಡಿರ್ತಾನೆ. ಆದರೆ
ಆಗದೇ ಇರ್ತಕ್ಕಂಥ ವ್ಯಕ್ತಿನೋ ಅಥವಾ ಅವ್ರ ಮೇಲೆ ಏನೋ ವೈಯಕ್ತಿಕ ಹಠ ದ್ವೇಷಕ್ಕೋಸ್ಕರನೋ ಅಥವಾ ಏನೋ ವಶಕ್ಕೋಸ್ಕರನೇ ಅಂತ ಇಟ್ಕೊಳ್ಳೋಣ, ಹೋಗಿ ಅವನ ಅವನತಿಗೋಸ್ಕರನೇ ಹೋಗಿ ಅವನ ಮನೆ ಮುಂದೆ ಕುಡಿಕೆಗಳನ್ನು ಹೂತಾಕ್ಬಿಡ್ತಾರೆ, ಏನಾದರೂ ವಸ್ತುಗಳನ್ನು ಹಾಕ್ಬಿಡ್ತಾರೆ. ಹಾಕಿ ಆಮೇಲೆ ಒಂದಷ್ಟು ದಿನ ಆದಮೇಲೆ ಅವರು ಬಾಧಸ್ಥರಾಗಿ ಸಮಸ್ಯೆ ಅನುಭವಿಸಿ ಎಲ್ಲ ರೀತಿಯಲ್ಲಿ ಎಲ್ಲೆಲ್ಲೋ ಕೇಳಾದ್ಮೇಲೆ ಎಲ್ಲೋ ಒಂದು ಕಡೆ ಗೋಚರ ಆಗಿಬಿಡುತ್ತೆ. ನೋಡಿ, ಅದು ಒಬ್ರಿಗೆ ತೊಂದರೆ ಮಾಡಲಿಕ್ಕೆ ಮಾಡೋದು. ತನ್ನ ಮನೆಗೆ ತಾನು ಕುಡಿಕೆ ಕಟ್ಕೊಂಡ್ರೆ ಅದು ಅವ್ನಿಗೆ ಒಳ್ಳೇದಕ್ಕೇನೋ ನಾವು ತಿಳ್ಕೊಳ್ಬೋದು. ಇನ್ನೊಬ್ಬರು ಮನೆಗೆ ಅದು ಹಾಕೋದ್ರಿಂದ, ಅದು ಕದ್ದು ಮುಚ್ಚಿ ಮಾಡೋದ್ರಿಂದ ಅಥವಾ ಗೊತ್ತಾಗದ್ರೆ ಎಲ್ಲರ ಒಂದು ಇಡೋದ್ರಿಂದ ಇವೆಲ್ಲ ದ್ವೇಷಕ್ಕೆ ಅಥವಾ ಅವನ ಅವನತಿಗೆ ಅಥವಾ ಹೊಟ್ಟೆ ಕಿಚ್ಚಿಗೆ ಅಥವಾ ಏನೋ ಒಂದು ತೊಂದರೆಗೆ ಬೇಕಂತಲೇ ಮಾಡಿಸಿದ್ದಾರೆ ಅನ್ನೋದನ್ನ ನಾವು ಖಾತ್ರಿ ಮಾಡಿಕೊಳ್ಬೇಕು. ಇದು ಬಹಳ ನಾವು ಸಮಸ್ಯೆ ಅಂತಲೇ ಹೇಳ್ಬೋದು. ಮತ್ತು ಇದರಿಂದ ಬಹಳಷ್ಟು ವೇಗವಾಗಿ ಸಮಸ್ಯೆ ಅನುಭವಿಸ್ಲಿಕ್ಕೆ ಸಾಧ್ಯ ಇದೆ. ಯಾಕಂದರೆ ವಸ್ತುಸ್ಥಿತಿ ಎಷ್ಟು ದೂರ ಇರುತ್ತೆ ಅಷ್ಟು ಕಳಪೆ ಆಗಿರುತ್ತೆ. ಯಾವಾಗ ವಸ್ತುಗಳು ಹೆಚ್ಚಿನದಾಗಿ ಹತ್ತಿರದಲ್ಲಿರುತ್ತೆ ಅದರ ಒಂದು ವಿಷ ಅಷ್ಟು ಬೇಗನೆ ಮನೆ ತುಂಬ ಅಥವಾ ಆ ಪರಿಸರದ ತುಂಬ ಸುತ್ತಲಿಕ್ಕೆ ಶುರು ಆಗುತ್ತೆ. ಅಂದರೆ ಅದು ನೆಗೆಟಿವ್, ಅಲ್ಲೇನೂ ಇಲ್ಲ ಪಾಸಿಟಿವ್ ಆಗಿರ್ತಕ್ಕಂಥದ್ದು. ಈಗ ಹಾಕಿರೋದೇ ಕೆಟ್ಟದ್ದಲ್ಲಿ. ಈಗ ಒಂದು ಮನೆ ಅಂತ ಹೇಳ್ಕೊಳ್ಳೋಣ, ಒಂದು ಗುಲಾಬಿ ಹೂವು ಅಥವಾ ಯಾವುದೋ ಒಂದು ಹೂಗಳು ಮತ್ತೊಂದು ಎಲ್ಲ ಜೋಡಿಸಿದ್ರೆ ಚೆನ್ನಾಗಿರುತ್ತೆ. ಅದೇ ಮನೆಯಲ್ಲಿ ಯಾವುದೋ ಮುಳ್ಳು ಪಾಪಸ್ಕಳ್ಳಿ ಜಡೆ ಇಂಥದ್ದು ಮುಳ್ಳುಗಳನ್ನು ತಂದಿಟ್ರೆ ಆ ಮನೆಗೆ ಏನು ಚೆನ್ನಾಗಿರುತ್ತೆ? ಬರೋರಾದ್ರೂ ಮನೆಗೆ ಬರ್ತಾರ? ಅಥವಾ ಅಲ್ಲಿ ನೆಗೆಟಿವಿಟಿನೇ ಇರೋದು. ಒಂದು ಜಾಗ ಇರಲಿ, ಒಂದು ಸುತ್ತ ಜಮೀನು ಇರಲಿ, ಅಲ್ಲೆಲ್ಲ ಬರೀ ಕಳ್ಳಿ ಗಿಡ ಜಾಲಿ ಗಿಡ ಬಿಡಿಸಿದ್ರೆ ಏನು ಚೆನ್ನಾಗಿರುತ್ತೆ? ಅಲ್ಲಿ ಹೋಗ್ಲಿಕ್ಕೂ ಮನಸ್ಸು ಬರೋದಿಲ್ಲ, ಅಲ್ಲಿ ಇರ್ಲಿಕ್ಕೂ ಮನಸ್ಸು ಬರೋದಿಲ್ಲ, ಮನಸ್ಸು ಕೂಡ ಅಲ್ಲಿ ಆಹ್ಲಾದವಾಗಿ ಇರೋದಿಲ್ಲ, ಸಂತೋಷವಾಗಿರೋದಿಲ್ಲ. ಅದು ಪಾಸಿಟಿವ್ ನೆಗೆಟಿವ್ ನಾವು ನೋಡ್ಕೊಳ್ಬೋದು. ಹೀಗೆ ಇವರು ಮಾಡೋದ್ರಿಂದ ಖಂಡಿತವಾಗಿ ಆ ಮನೇಲಿ ಒಂದು ರೀತಿಯಲ್ಲಿ ನಷ್ಟ, ಸಂಚಿಕಾರ, ತೊಂದರೆ, ವಿಪತ್ತು, ಆಪತ್ತು, ಅನಾಹುತ ಅಥವಾ ವೈರಾಗ್ಯಗಳಂಥ ಪೀಡೆ, ಮನೆಯಲ್ಲಿ ಕದನ, ಕಲಹ, ಅಥವಾ ಈ ಜಾಗ ಜಮೀನು ಬಿಟ್ಟು ಮಾರ್ಕೊಂಡು ಹೋಗ್ಬಿಡೋಣ, ಎಲ್ಲರೂ ಹೋಗ್ಬಿಡೋಣ, ಹೀಗೆ ಆಕಸ್ಮಿಕವಾದಂಥ ಅವಘಡಗಳು, ಇಂಥದ್ದೆಲ್ಲ ಕೃತ್ಯಗಳು ನಡೀಲಿಕ್ಕೆ ಕಾರಣ ಆಗುತ್ತೆ. ಹಾಗೆ ಇದೆಲ್ಲ ನಿಷಿದ್ಧವಾಗಿರ್ತಕ್ಕಂಥ ಕ್ರಿಯೆ. ಮತ್ತು ಇದನ್ನು ಆಗಿಂದಾಗಲೇ ನೋಡಿ ಆಕಸ್ಮಿಕ ಕಣ್ಣಿಗೆ ಬಿದ್ದಿದ ತಕ್ಷಣ ಅದ್ರ ಮೇಲೆ ಉಪ್ಪಿನ ನೀರನ್ನು ಏರಿಸಿಬಿಟ್ಟು ಆದಷ್ಟು ಅದನ್ನು ಕೈಯಿಂದ ಮುಟ್ಟದೆ ದಹನ ಮಾಡೋಂಥ ಒಂದು ವ್ಯವಸ್ಥೆ ಮಾಡಬೇಕು. ಅಂದರೆ ಸುಟ್ಟು ಹಾಕ್ಬೇಕು. ಕೆಲವೊಂದು ಕುಡಿಕೆಗಳು ಅವೆಲ್ಲ ಸುಡ್ಲಿಕ್ಕಾಗಲ್ಲ ಅನ್ನೋ ಸ್ಥಿತಿಯಲ್ಲಿದ್ದಾಗ ಸ್ವಲ್ಪ ಅದನ್ನು ಯಾವುದಾದ್ರೂ ಒಂದು ಉಪ್ಪಿನ ನೀರಿನಲ್ಲೆಲ್ಲ ಪೂರ್ತಿ ಸಿಂಪಡಣೆ ಮಾಡಿಬಿಟ್ಟು ಒಂದು ಬಟ್ಟೆ ಗಿಟ್ಟೆ ಇಟ್ಟು ಅದನ್ನು ತೊಗೊಂಡೋಗ್ಬಿಟ್ಟು ಹರಿಯುವಂಥ ನೀರಿಗೆ ವಿಸರ್ಜನೆ ಮಾಡಬೇಕು. ಜನಸಂಚಾರ ಇಲ್ದಿರೋ ಜಾಗ ನೋಡ್ಕೊಂಡು ವಿಸರ್ಜನೆ ಮಾಡಬೇಕು. ಆದಷ್ಟು ಹರಿಯೋ ನೀರಿಗೆ ಬಿಟ್ರೇ ಒಳ್ಳೆಯದು. ಮತ್ತು ಆ ಮನೆ ಪೂರ್ತಿನ ನಾವು ಈ ಗೋಜನ್ಯವಾಗಿರ್ತಕ್ಕಂಥ ಗೋಮೂತ್ರ, ಗಂಗಾಜಲ ಎಲ್ಲ ತೊಗೊಂಡು ಪೂರ್ತಿ ಪ್ರೋಕ್ಷಣೆ ಮಾಡಿ ಸಿಂಪಡಿಸಬೇಕು. ಜೊತೆಗೆ ಚಕ್ರದಂತಹ ಕ್ರಿಯೆಗಳು ಅಂದರೆ ಚಕ್ರಬಂಧನಗಳನ್ನು ಹಾಕಿ ಆ ಮನೆಯನ್ನು ಉತ್ಕೃಷ್ಟವಾಗಿ ಮಾಡಬೇಕು. ಅಂಥದ್ದೇನಾದ್ರು ಕಂಡ್ರೆ, ಅಂಥದ್ದೇನಾದರೂ ಇದೆಯಾ ಅನ್ನೋದು ಸ್ವಲ್ಪ ಅನುಮಾನ ಇದ್ರೂ ಕೂಡ ಯಾವುದಾದ್ರೂ ಒಂದು ಪರಿಹಾರ ಮಾಡಿಕೊಂಡಿಟ್ರೆ ಬಹಳ ಒಳ್ಳೆಯದು. ಅದು ಅಷ್ಟರ ಮಟ್ಟಿಗೆ ಸಮಸ್ಯೆ ವಿಷವರ್ತುಲದಿಂದ ಕೂಡಿರುತ್ತೆ. ಹಾಗಾಗಿ ಬಾಧಸ್ಥರನ್ನಾಗಿ ಮಾಡುತ್ತೆ. ಹಾಗಾಗಿ ತಿಳಿಸ್ತಾ ಇದ್ದೇನೆ. ಈ ಆಕರ್ಷಣ ಪ್ರಯೋಗ ಅಂತ ಒಂದು ತಿಳಿಸಿದ್ರಿ, ಮಾರಣ ಪ್ರಯೋಗ ಅಂತ ತಿಳಿಸಿದ್ರಿ. ಈ ರೀತಿಯಾದಂಥ ಇನ್ನು ಎಷ್ಟು ಪ್ರಯೋಗಗಳಿದೆ ಗುರುಗಳೇ? ನಾನು ಮೊದಲೇ ತಿಳಿಸಿದ್ದೆ ಏನಂತಂದರೆ ಈ ಮಾರಣ ಪ್ರಯೋಗದ ಬಗ್ಗೆ. ಮತ್ತು ಈ ಮೋಹನ ಅಂತ ಹೇಳ್ತೀವಿ, ಸ್ತಂಭನ, ವಿದ್ವೇಷಣ, ಉಚ್ಚಾಟನ, ಜೊತೆಗೆ ವಶೀಕರಣ, ಆಕರ್ಷಣ, ಯಕ್ಷಿಣಿ ಸಾಧನದಂಥದ್ದು, ಮತ್ತು ರಸಾಯನ ಕ್ರಿಯೆ ತಂತ್ರ ಅಂತ ಹೇಳ್ತೀವಿ. ಜೊತೆಗೆ ಏನಂತಂದರೆ ಇಂಥದ್ದು ಪ್ರಯೋಗಗಳು ಬರುತ್ತೆ. ಒಟ್ಟಾರೆ 9 ಪ್ರಯೋಗಗಳು ಬಹಳ ಮುಖ್ಯವಾಗಿರುತ್ತೆ. ಇದ್ರ ಜೊತೆಗೆ ಬೇರೆ 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 ವಿಧಾನ, ರೀತಿ, ನಿಯಮಗಳು ಬೇರೆ ಇದ್ದಾವೆ. ಈ ಆಕರ್ಷಣ ಪ್ರಯೋಗ ಅಂದರೆ ಏನು? ಆಕರ್ಷಣ ಅಂತಂದರೆ ನೋಡಿ, ಸ್ಫುಟವಾಗಿ ಒಬ್ಬ ವ್ಯಕ್ತಿಯನ್ನು ಅಥವಾ ಒಂದು ವಸ್ತುವನ್ನು ಅಥವಾ ಒಂದು ಸಿದ್ಧಾಂತವನ್ನು ತನ್ನತ್ತ ಓಲೈಸ್ಕೊಳ್ಳುವಂಥ ಒಂದು ತಂತ್ರ. ಇಲ್ಲಿ ನಾವು ಮನುಷ್ಯನನ್ನು ತಗೋಬೋದು, ಒಂದು ವಸ್ತುವನ್ನು ತಗೊಳ್ಬೋದು, ಅಥವಾ ಒಂದು ಸಿದ್ಧಾಂತಗಳನ್ನು ಕೂಡ ತಗೋಬೋದು. ನಿಮ್ಮ ಮನಸ್ಸಿಗೆ ಏನೋ ಒಂದು ಬಂದಿದೆ, ಯೋಚನೆ, ಎಲ್ಲರೂ ಒಪ್ಕೊಳ್ಬೇಕಾದ ಇಲ್ವಲ್ಲ? ಇಲ್ಲ, ಯಾರು ಒಪ್ಕೊಳ್ಳೋದೇನೋ ಹೋಗ್ಬೋದಲ್ಲ. ಒಪ್ಕೊಳ್ಳೇಬೇಕನ್ನೋದೇನೋ ನಿಯಮ ಏನಿಲ್ಲ, ನಿಯಮನೂ ಇಲ್ಲ ಅಥವಾ ಅಂಥದ್ದು ಅವಶ್ಯಕತೆನೂ ಇಲ್ವಲ್ಲ. ಆದರೂ ಒಪ್ಕೊಂಡ್ರೆ ಬಹಳ ಒಳ್ಳೇದಲ್ವ? ಮನುಷ್ಯನಿಗೆ ಅದು ಸಹಜ. ಇದನ್ನ ನೋಡಿ ನಾವು ನೋಡ್ತೀವಿ, ಒಂದು ಸಿದ್ಧಾಂತ, ಒಂದು ವ್ಯವಸ್ಥೆ, ಅದನ್ನೆಲ್ಲರೂ ಒಪ್ಪಬೇಕು. ನನ್ನ ಬಗ್ಗೆ ಅದು ಹೌದು ಅನ್ನಿಸ್ಬೇಕು. ಅಥವಾ ಅವನು ಏನೋ ಒಂದು ಕಲ್ತಿದ್ದಾನೆ, ಏನೋ ಒಂದು ತಿಳ್ಕೊಂಡಿದ್ದಾನೆ,
ಹೊಸದಾಗಿ ಏನೋ ಒಂದು ಆವಿಷ್ಕಾರ ಮಾಡಿದ್ದಾನೆ, ಅದ್ರ ಬಗ್ಗೆ ಎಲ್ರಿಗೂ ಖಾತ್ರಿ ಆಗಬೇಕು. ಅದಕ್ಕೆ ಅವನು ಬಹಳ ವಿಶೇಷವಾಗಿ ಅದ್ರ ಬಗ್ಗೆ ಒಲವು ಕೊಡಬೇಕು ಜನ. ಇದು ರಾಜಕೀಯದಂಥದ್ರಲ್ಲೂ ಕೂಡ ಇರುತ್ತೆ, ಅವ್ನು ಮಾತಾಡಿದ ತಕ್ಷಣ ಕೇಳಬೇಕು, ಹೌದು, ಅದೊಂದು ಆಕರ್ಷಣೆ ಅವನಿಗಿರತಕ್ಕಂಥದ್ದು. ಜೊತೆಗೆ ಒಬ್ಬರು ಹೀರೋ ಅಥವಾ ಹೀರೋಯಿನ್ ಅಂತ ನೋಡೋದಾದ್ರೆ ಚಂದ ಕಾಣಬೇಕು, ಸ್ಟೇಜ್ ಮೇಲೆ ಚಂದ ಕಾಣಬೇಕು, ಅವನ ಆ್ಯಕ್ಷನ್ ಚೆನ್ನಾಗಿ ಮಾಡಬೇಕು, ಅವನ ಪ್ರತಿಭೆನ ನೋಡಬೇಕು. ಅಲ್ಲಿ ಮುಖ್ಯವಾಗಿ ಅವನು ಚೆನ್ನಾಗಿರೋರು ಎಷ್ಟೊಂದು ಜನ ಇದ್ದಾರೆ. ಹೌದು, ಬೆಳ್ಳಗಿರೋರು ಇದ್ದಾರೆ, ಅವ್ನು ಭಾರಿ ಕಸರತ್ತು ಮಾಡಿ ದೈಹಿಕವಾಗಿ ಚೆನ್ನಾಗಿರೋರು ಇದ್ದಾರೆ. ಬಟ್ ಅಲ್ಲಿ ಬರ್ತಕ್ಕಂಥದ್ದೇನಿದೆ ಆ್ಯಕ್ಟಿಂಗ್ ಕಲೆ, ಆ ಪ್ರತಿಭೆನ ಗುರುತಿಸ್ಬೇಕಲ್ಲ. ಆ ಪ್ರತಿಭೆನ ಗುರುತಿಸ್ಬಿಟ್ಟು 4 ಜನ ಅಭಿಮಾನಿಗಳಾಗಬೇಕಲ್ಲ, ಅದು ಅವನಿಗಿರ್ತಕ್ಕಂಥ ಆಕರ್ಷಣೆ. ಆ ಒಂದು ಆಕರ್ಷಣ ಸ್ಥಿತಬಲವಾಗಿ ಕೂರುವಂಥದ್ದು. ನಾವೊಂದು ಬೆಟ್ಟಕ್ಕೆ ಹೋದರೆ ಆ ಬೆಟ್ಟ ಎಷ್ಟು ಚೆನ್ನಾಗಿದೆ. ಆ್ಯಕ್ಚುಲಿ ಬೆಟ್ಟಕ್ಕೆ ಹೋದರೆ ಬರೀ ಗೋಳು ಬಂಡೆ ಇರುತ್ತೆ ನೋಡಿದ್ರೆ, ಆದರೂ ಕೂಡ ಮನಸ್ಸಿಗೆ ಎಷ್ಟು ಚೆನ್ನಾಗಿದೆ, ವಾತಾವರಣ ಎಷ್ಟು ಚೆನ್ನಾಗಿದೆ. ಅದು ನೋಡಿ, ಜಗತ್ತು ಆಕರ್ಷಮಯ, ಆಕರ್ಷಣೆಗೆ ಹೆಚ್ಚಿನದಾಗಿ ಯಾವುದೋ ಒಂದು ಹೊಸದಾಗಿ ಶುರು ಆಗಿಬಿಡುತ್ತೆ ಟ್ರೆಂಡ್ ಬಟ್ಟೆಯಲ್ಲಿ, ಎಲ್ಲರೂ ಅದಕ್ಕೆ ಮೋಹಿತರಾಗ್ತಾರೆ, ಆಕರ್ಷಣೆ ಆಗುತ್ತೆ. ಮೋಹನದಲ್ಲೂ ಅದೇ ವಿಷಯ. ಆಕರ್ಷಣೆ ಅಂದರೆ ಚುಂಬಕ ಇದ್ದಂಗೆ, ಒಂದು ವಸ್ತುನ ಮೇಲ್ಗಡೆ ಎಸೆದ್ರೆ ಕೆಳಗಡೆ ಬೀಳಲೇಬೇಕು, ಅದು ಗುರುತ್ವಾಕರ್ಷಣೆ, ಅದು ವಿಜ್ಞಾನ. ಇದು ಅದೇ, ವಸ್ತುನ ಎಸೆದ್ರೆ ಭೂಮಿಗೆ ಗುರುತ್ವಾಕರ್ಷಣೆ ಇದೆ, ಅದು ಎಳೆದೇ ಇಳುತ್ತೆ. ಚಂದ್ರದಲ್ಲಿದ್ದರೆ ಅದು ಬೀಳೋದು ವೇಗ ಕಡಿಮೆ ಇರುತ್ತೆ, ಅಲ್ಲೂ ಕೂಡ ಇದೆ ಗುರುತ್ವಾಕರ್ಷಣೆ ಕಡಿಮೆ ಇದೆ. ಅದೇ ನೀವು ಗುರುಗ್ರಹಕ್ಕೆ ಹೋದರೆ ಜಾಸ್ತಿ ಇದೆ, ಅಲ್ಲಿ ಹೋದ್ರೆ ಕಚ್ಕೊಂಡ್ಬಿಡುತ್ತೆ. ನಾವು ಓದಿರೋದು, ನಮ್ಗಷ್ಟು ಜ್ಞಾನ ಇಲ್ಲ ಅದ್ರ ಬಗ್ಗೆ. ಹೀಗೆ ಅದು ಆಕರ್ಷಣೆಗೆ ಒಳಪಟ್ಟಿರುತ್ತೆ. ಪ್ರತಿಯೊಬ್ಬರು ಕೂಡ ಪ್ರತಿಯೊಂದರಲ್ಲೂ ಕೂಡ ಒಂದಕ್ಕೊಂದು ಆಕರ್ಷಣವಾಗಿ ಜೀವನ ಸಾಗ್ತಾ ಇರುತ್ತೆ. ಆ ಒಂದು ಆಕರ್ಷಣೆಯಲ್ಲಿ ತನ್ನ ಸಿದ್ಧಾಂತವನ್ನು, ತನ್ನ ಇರುವಿಕೆಯನ್ನು, ತನ್ನ ಪ್ರತಿಭೆಯನ್ನು, ತನ್ನ ಮನಸ್ಥಿತಿಯನ್ನು ಒಪ್ಕೊಳ್ಳುವಂಥದ್ದು ಅಥವಾ ಒಪ್ಪಿಸೋವಂಥ ಒಂದು ಪ್ರಜ್ಞೆ ಅದು ಆಕರ್ಷಣ ತಂತ್ರದಲ್ಲಿ ಸಾಬೀತು ಮಾಡಬೇಕು. ನಾನು ಚೆನ್ನಾಗಿ ಕಾಣಬೇಕು, ನನ್ನ ಪ್ರತಿಭೆಗೆ ಎಲ್ಲರೂ ಬೆಲೆ ಕೊಡಬೇಕು, ಇವರು ಅವರವರ ಒಂದು ವಿಷಯಾಸಕ್ತಿಯಲ್ಲಿ ಹೋಗುತ್ತೆ. ಈ ಪ್ರಯೋಗನ ಅಲ್ಲಿ ನಾವು ಸ್ಥಿತ ಮಾಡ್ಬೋದು, ಮಂಡನೆ ಮಾಡ್ಬೋದು ಆಕರ್ಷಣದಲ್ಲಿ. ಈ ಪ್ರಯೋಗಗಳಲ್ಲಿ ಒಳ್ಳೆಯದು ಇದೆ, ಅಥವಾ ಯಾರನ್ನಾದರೂ ನಾವು ಆಕರ್ಷಣೆ ಮಾಡ್ಕೋಬೇಕು ಅಂದರೆ ಅದು ಕೂಡ ಇದೆ ನೋಡಿ. ಆಕರ್ಷಣದಲ್ಲಿ ಇದು ಬರುತ್ತೆ, ವಶೀಕರಣದಲ್ಲಿ ಬೇರೆ ಬರುತ್ತೆ. ವಶೀಕರಣದಲ್ಲೂ ಒಳ್ಳೆಯದು ಇದೆ, ಕೆಟ್ಟದ್ದು ಇದೆ. ಅಂದರೆ ಯಾರ್ಯಾರೋ ಏನೇನು ಹೇಳ್ತಾರೋ ಅದೆಲ್ಲ ಆಗ್ಬಿಡುತ್ತೆ ಅನ್ನೋದು ಸುಳ್ಳು. ಈ ವಶೀಕರಣ ಯಾವುದೋ ಒಂದು ಸ್ತ್ರೀ ಸಾಂಗತ್ಯನೋ ಪುರುಷ ಸಾಂಗತ್ಯನೋ ಅಲ್ಲಿ ಮಾಡಿದ್ದಕ್ಕೆ ಅನ್ನೋದು ವಶೀಕರಣ ಇಲ್ಲ. ಅಲ್ಲಿದೆ, ಆಲ್ರೆಡಿ ಅವರು ಒಂದು ಸ್ಥಿತಿಯಲ್ಲಿ ತಲುಪಿಬಿಟ್ಟಿದ್ದಾರೆ. ನೋಡಿ, ಒಬ್ಬ ಹುಡುಗ ಮತ್ತು ಹುಡುಗಿ ಒಂದು ಪ್ರೇಮದಲ್ಲಿದ್ದಾರೆ, ಅವರಿಬ್ಬರು ಚೆನ್ನಾಗಿದ್ದಾರೆ. ಆಮೇಲೆ ಅಲ್ಲೇನೋ ಒಂದು ಬಿಗಡಾಯಿಸ್ಬಿಟ್ಟಿದೆ. ಯಾರೋ ಒಬ್ಬ ತಂತ್ರಿ ಹೋಗಿ ಮಾಡಿದ್ದಕ್ಕೆ ಆ ಹುಡುಗ ಮತ್ತು ಹುಡುಗಿ ಏನು ಒಂದಾಗಿಲ್ಲ. ಅವರು ಮೊದಲು ಒಂದಾಗೇ ಇದ್ರು, ಅವರು ಬಿಟ್ಟೋಗಿರೋದನ್ನ ಸರಿಪಡಿಸ್ಲಿಕ್ಕೆ ಮಾತ್ರ ತಂತ್ರಿ. ಇದು ಬಿಟ್ಟರೆ ಬೇರೆ ಏನಿಲ್ಲ. ಯಾರ್ಯಾರಿಗೋ ನೋಡ್ಬಿಟ್ಟು ಎಲ್ರಿಗೂ ವಶೀಕರಣ ಮಾಡಲಿಕ್ಕಾಗಲ್ಲ. ಇದು ಕೆಟ್ಟದ್ದಾಗಿ ಉಪಯೋಗಿಸ್ಕೊಳ್ಳುವಂಥ ಒಂದು ವಿಧಾನ. ಅದೇ ವಶದಲ್ಲಿ ನಾವು ನೋಡೋದಾದರೆ ಒಂದು ವ್ಯಾಪಾರ, ಬಿಸ್ನೆಸ್, ಜನ ವಶ ಆಗಬೇಕು. ರಾಜಕೀಯವಾಗಿ ನೋಡಿ ಜನ ವಶ ಆಗಬೇಕು. ಒಂದು ವಸ್ತು ಇದೆ, ಒಂದು ಪ್ರಾಡಕ್ಟ್ ಇದೆ, ತಗೊಳ್ಬೇಕು, ಅದಕ್ಕೆ ಜನ ವಶ ಆಗಬೇಕು, ಧನ ವಶ ಆಗಬೇಕು. ಏನೋ ಮಾರಾಟ ಮಾಡಿದ್ರೆ 4 ಕಾಸು ಉಳಿಬೇಕು, ಮನ ವಶ ಆಗಬೇಕು. ನಂದೇನೋ ಒಂದು ವಿಚಾರ ಇದೆ, ಅದನ್ನು ಮನಸ್ಥಿತಿನ ನಾನು ತಗೊಳ್ಬೇಕು, ಹಿಡಿತಕ್ಕೆ ತಗೊಳ್ಬೇಕು. ಗಂಡ ಹೆಂಡತಿ ಯಾವಾಗಲೂ ಜಗಳ, ಹೆಂಡತಿ ಮನಸ್ಸು ಗೆಲ್ಲಬೇಕು, ಗಂಡನ ಮನಸ್ಸು ಹೆಂಡತಿ ಗೆಲ್ಲಬೇಕು. ಆ ರೀತಿ ಮನವಶ ಆಗಬೇಕು. ಇದು ಎಲ್ಲವೂ ಕೂಡ ವ್ಯಾಪಾರ, ವ್ಯವಹಾರ, ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಅಥವಾ ತನ್ನ ವೈಯಕ್ತಿಕ ಸಮಸ್ಯೆಗಳಲ್ಲಿ ವಶೀಕರಣದಂತಹ ಕ್ರಿಯೆಯನ್ನು ನಾವು ಸಾಧ್ಯತೆ ಮಾಡ್ಬೋದು. ಅದನ್ನು ಬಿಟ್ಟು ಯಾವುದೋ ಹುಡುಗನ ಕಂಡೆ ಏನೋ ಮಾಡಿದೆ ಅನ್ನೋದು ಶುದ್ಧ ಸುಳ್ಳು, ಅದು ಆಗದೇ ಇರುವಂಥದ್ದು ವಿಷಯ. ಅದಕ್ಕೇನೋ ಒಂದು ಆಧಾರ ಇರಬೇಕು, ಉದ್ದೇಶ ಇರಬೇಕು, ಗುರಿ ಇರಬೇಕು. ಏನೂ ಇಲ್ಲದೆ ಯಾವುದೋ ನಿರ್ವಾತವಾದಂತಹ ಜಾಗದಲ್ಲಿ ಏನನ್ನೋ ಸೃಷ್ಟಿ ಮಾಡ್ತೀನಿ ಅನ್ನೋದು ಮಹಾ ಸುಳ್ಳು. ವಿಷಯನೇ ಇಲ್ಲ, ಸುಮ್ಮನೆ ಸೃಷ್ಟಿ ಮಾಡೋದಕ್ಕಾಗೋದಿಲ್ಲ. ಈ ಮಾರಣ ಪ್ರಯೋಗ ಅಂದರೆ ಏನು? ಅದು ಹೇಳಿದೆ ನಾನು ನಿಮಗೆ. ಮಾರಣ ಪ್ರಯೋಗ ಅಂದರೆ ಮಂದ ಮಾರಣ ಪ್ರಯೋಗ ಬರುತ್ತೆ, ಮತ್ತು ಕೃತ್ಯ ಮಾರಣ ಪ್ರಯೋಗ ಅಂತ ಹೇಳಿ ಬರುತ್ತೆ. ಅಂದರೆ ಘಾತ ಮಾರಣ ಪ್ರಯೋಗ ಅಂದರೆ ವ್ಯಕ್ತಿನ ಒಂದು ಇಲ್ಲದೆ ಇರೋ ಹಾಗೆ ಮಾಡೋದು, ಅವನ್ನ ನಾಶ ಮಾಡೋದು, ಅವನ ಜೀವನ ಒಂದು ಇಲ್ಲದೆ ಇರೋವಂಥ ವ್ಯವಸ್ಥೆಗೆ ತೆಗೆದುಕೊಂಡು ಹೋಗೋದು. ಮಂದ ಮಾರಣ ಪ್ರಯೋಗದಲ್ಲಿ ದಿನೇ ದಿನೇ ವೀಕ್ ಮಾಡಿ ಆ ವ್ಯಕ್ತಿನ ಎಷ್ಟು ಘಾತ ಮಾಡಬೇಕು, ಆ ರೀತಿಯಲ್ಲಿ ಮಂದವಾಗಿ ಅವನ್ನ ಕೂರಿಸುವಂಥ ಒಂದು ತಂತ್ರ.
ಇದನ್ನು ಪ್ರಯೋಗ ವಿಷಯ ಮಾರಣ ಪ್ರಯೋಗದಲ್ಲೇ ನಾವು ಸಾಬೀತು ಮಾಡಬೇಕಾಗುತ್ತೆ. ಆ ತಂತ್ರಗಳೇ ಬೇರೆ. ಅಂದರೆ ಈ ಆಲ್ಮೋಸ್ಟ್ ಆಗಿ ಇದನ್ನು ಕೆಟ್ಟದ್ದಕ್ಕೆ ಉಪಯೋಗಿಸ್ಕೊಳ್ಳುವಂಥದ್ದು, ಅಥವಾ ವೈಯಕ್ತಿಕವಾದಂಥ ದ್ವೇಷಕ್ಕೆ, ಅಥವಾ ವೈಯಕ್ತಿಕವಾದಂಥ ಲಾಭಕ್ಕೆ. ಇಲ್ಲಿ ಯಾರಿಗೆ ಲಾಭ, ಯಾರಿಗೆ ನಷ್ಟ, ಯಾರಿಗೆ ಒಳ್ಳೆಯದು, ಯಾರಿಗೆ ಕೆಟ್ಟದ್ದು ಅನ್ನೋದು ನಿರ್ಣಯ ಮಾಡಲಿಕ್ಕೆ ನಾವಲ್ಲ. ಅವನಿಗೇನೋ ತೊಂದರೆ ಮಾಡಿರೋದಕ್ಕೆ ಇವನು ಮಾರಣ ಪ್ರಯೋಗ ಮಾಡ್ತಾ ಇದ್ದಾನೆ ಅಂತ ಹೇಳ್ಬಿಟ್ಟು ಇವನಿಗೆ ನಾವು ಮೆಚ್ಚಲಿಕ್ಕಾಗಲ್ಲ. ಅಥವಾ ಈ ಮಾಡೋದ್ರಿಂದ ಇವನೇನು ಸಾಧಿಸೋದು ಎಂಥದ್ದು ಇಲ್ಲ. ಅವ್ರವ್ರು ಬಿಟ್ಟಿದ್ದು ಮನೋಧರ್ಮ. ನಿಷಿದ್ಧವಾಗಿರ್ತಕ್ಕಂಥ ತಂತ್ರ ಇದು. ಮಾಡದೇ ಇರತಕ್ಕಂಥ ತಂತ್ರ ಮಾರಣ ಪ್ರಯೋಗ. ಈಗ ಬೇರೆ ಪ್ರಯೋಗಗಳಿಂದ ಗುರುಗಳೇ, ನಾವು 3 ಪ್ರಯೋಗಗಳ ಬಗ್ಗೆ ಮಾತಾಡಿದ್ವಿ. ಮಿಕ್ಕ ಪ್ರಯೋಗಗಳಿಂದ ಯಾವ ಪ್ರಯೋಗಗಳಿಂದ ಏನೇನು ತೊಂದರೆಗಳಾಗ್ಬೋದು? ಯಾವ ತೊಂದರೆಗಳನ್ನೋದಕ್ಕಿಂತ ಆ ಪ್ರಯೋಗಗಳಿಂದ ನಾವು ಲಾಭವಾಗಿ ನೋಡ್ಕೊಂಡು ಹೋದ್ರೆ ಬಹಳ ಒಳ್ಳೆಯದು. ತೊಂದರೆ ಮಾಡೋ ಮನಸ್ಥಿತಿ ಉದ್ದೇಶ ಇದ್ರೆ ಯಾವ ಪ್ರಯೋಗದಲ್ಲಾದರೂ ತೊಂದರೆ ಮಾಡ್ಬೋದು. ತೊಂದರೆ ಅನ್ನೋದು ಹೇಗಾದರೂ ಮಾಡ್ಬೋದು, ಪ್ರಯೋಗ ಮಾಡ್ದೇನೂ ಮಾಡ್ಬೋದು. ಯಾವುದೋ ಮನುಷ್ಯನಿಗೆ ಹೋಗ್ಬಿಟ್ಟು ಅಪಪ್ರಚಾರ ಮಾಡಿದ್ರು ತೊಂದರೆ ಮಾಡ್ದಂಗೆ. ಅದಕ್ಕೆ ಯಾಕೆ ಖರ್ಚು ಮಾಡಿ ಪ್ರಯೋಗ ಮಾಡ್ಕೊಂಡು ಕುತ್ಕೊಳ್ಳೋ ಅವಶ್ಯಕತೆ ಇಲ್ಲ. ಹೆಂಗಾರ ಮಾಡ್ಬೋದು. ಅಥವಾ ಅವನು ಎಲ್ಲದಕ್ಕೂ ರೆಡಿ ಅಂತಂದರೆ ಏನು ಬೇಕಾರ ಮಾಡ್ಬೋದು. ಅವನಿಂದ ಒಳ್ಳೇದು ಮಾಡ್ಕೊಳ್ಬೋದು, ಕೆಟ್ಟದ್ದು ಮಾಡ್ಬೋದು. ಮನುಷ್ಯನ ಸ್ವಭಾವದ ಗುಣ ಅಷ್ಟೇ ಅದು. ಈಗ ಮೋಹನ ತಂತ್ರ ಅಂತ ಹೇಳ್ತೀವಿ ನಾವು. ಅದು ಕೂಡ ಆಕರ್ಷಿತವಾಗಿ ಬರುತ್ತೆ, ಸಂಮೋಹನಗೊಳಿಸುತ್ತೆ. ಭಾರಿ ಚಂದ ಮಾತಾಡ್ತಾನೆ ಅನಿಸುತ್ತೆ. ಅದು ಒಂದು ತಂತ್ರದಲ್ಲಿ, ಅಥವಾ ಒಂದು ಅವನ ವ್ಯಕ್ತಿನ ಬಹಳ ಉತ್ಕೃಷ್ಟವಾಗಿ ತೆಗೆದುಕೊಂಡು ಹೋಗುವಂಥದ್ದು. ಆದರೂ ಕೂಡ ಕೃತಕ ಅಲ್ಲ. ನಾವು ಏನೇ ಮಾಡಿದ್ರು ತಂತ್ರದಲ್ಲಿ ಕೃತಕವಾಗಿ ಮಾಡ್ತಾ ಇದ್ದೀವಿ. ಮನುಷ್ಯನ ಸಹಜವಾದಂಥ ಗುಣಧರ್ಮವನ್ನು ನಾವು ನೋಡ್ಲಿಕ್ಕೆ ಆಗ್ತಿಲ್ಲ. ಒಬ್ಬ ವ್ಯಕ್ತಿ ಹೇಗೆ ಸಮಾಜದಲ್ಲಿದ್ದಾನೆ ಅದನ್ನು ನಾವು ನೋಡೋದಿಲ್ಲ. ಆ ವ್ಯಕ್ತಿ ಯಾವ ರೀತಿಯಲ್ಲಿ ನಟನೆ ಮಾಡ್ತಾ ಇದ್ದಾನೆ ಅದಕ್ಕೆ ನಾವು ಮಾರು ಹೋಗ್ತಾ ಇದ್ದೀವಿ. ಇದು ತಂತ್ರಗಳ ಆಧಾರದಲ್ಲಿ ಮೋಹನ, ಆಕರ್ಷಣ, ವಶದಂಥ ಕ್ರಿಯೆಗಳಲ್ಲಿ ನಾವು ನೋಡ್ಬೋದು. ಯಾಕಂದರೆ ಕೆಲವೊಮ್ಮೆ ಇದು ಅನಿವಾರ್ಯ ಆಗಿರುತ್ತೆ. ಸಂಭವಗಳು ಕೆಟ್ಟದಾಗಿರ್ತವೆ. ಪರಿಸ್ಥಿತಿ ಸಂದರ್ಭ ಉಳಿಸ್ಕೊಳ್ಳಿಕ್ಕೆ, ಆ ವ್ಯಕ್ತಿನ ಉಳಿಸ್ಕೊಳ್ಳಿಕ್ಕೆ ಇಂಥ ಪ್ರಯೋಗದ ಮೊರೆ ಹೋಗಲಿಕ್ಕೆ ಅವಶ್ಯಕತೆ ಇರುತ್ತೆ. ಮತ್ತು ಸ್ತಂಭನದಂತಹ ತಂತ್ರ, ಇದು ಬಹಳ ವಿಶೇಷವಾಗಿ ನೋಡಿ. ಎಷ್ಟು ಅನುಕೂಲನೋ ಅಷ್ಟು ಅನಾನುಕೂಲ ಇದೆ. ಯಾರೋ ದುಡ್ಡು ಕೊಟ್ಟಿರ್ತಾರೆ, ಕೇಳದಿರೋ ಹಾಗೆ ತಡೆಯೋದು, ಅಥವಾ ಅವನಿಗೆ ತಡೆ ಮಾಡೋದು, ದೈವ ತಡೆ ಮಾಡೋದು, ಅವ್ನಿಗೆ ಒಳ್ಳೇದಾಗೋದನ್ನೆಲ್ಲ ತಡೆ ಮಾಡೋದು. ಅಂದರೆ ತಟಸ್ಥ ಮಾಡೋದು, ಸ್ತಂಭನ ಮಾಡೋದು, ನಿಂತು ಕಲ್ಲು ಹಾಗೆ ನಿಲ್ಲುವಂತೆ ಅವನನ್ನು ಕೂರಿಸೋದು. ಅಂದರೆ ಅವನು ಯಾವುದೋ ವ್ಯವಹಾರದಲ್ಲಿದ್ದಾನೆ, ಅವನು ಆ ಕಡೆ ಬೆಳಿಬಾರ್ದು, ಹಾಗೆ ಅಲ್ಲೇ ಕೂರಿಸ್ಬಿಡ್ಬೇಕು ಅವನ್ನ. ಆ ರೀತಿಯಲ್ಲಿ ನಡೆಯುವಂಥ ತಂತ್ರ. ಇನ್ನು ಒಳ್ಳೆಯದಾಗಿ ಬಳಸ್ಕೊಳ್ಳೋದೇನಂತಂದರೆ ಬರೋವಂಥ ವಿಪತ್ತು ಆಪತ್ತುಗಳನ್ನು ತಡೀಲಿಕ್ಕೆ. ಯಾರೋ ಸಾಲ ಕೊಟ್ಟಿರ್ತಾರೆ, ಬಹಳ ಕಾಡಾಟ, ಕೆಲಸ ಮಾಡೋಕ್ಕೂ ಬಿಡ್ತಾ ಇರೋದಿಲ್ಲ, ಅಂಥವ್ರು ತಡೀಲಿಕ್ಕೆ ಇದು ಉಪಯೋಗಿಸ್ಕೊಳ್ಬೋದು, ತಪ್ಪಿಲ್ಲ. ಹಾಗಂತ ವ್ಯಕ್ತಿನ ಯಾವುದೇ ರೀತಿಯಲ್ಲಿ ಏಳಿಗೆ ಆಗದಿರೋ ಹಾಗೆ ಅವನ್ನ ಪೂರ್ತಿ ಅಲ್ಲೇ ಕೂರೋ ಹಾಗೆ ಮಾಡಿದ್ರೆ, ಅಥವಾ ಅವನು ಆ ಜಾಗ ಬಿಡಬಾರ್ದು, ಅವನು ಅಲ್ಲೇ ಇರಬೇಕು, ಆ ಮನೆಯಲ್ಲೇ ಕೆಲಸ ಮಾಡಬೇಕು, ಅಲ್ಲೇ ಬಿದ್ದು ಕೆಲಸ ಮಾಡ್ತಾನೆ ಇರಬೇಕು, ಆ ಕೆಲಸಗಾರ ಮುಂದಕ್ಕೆ ಹೋಗಬಾರ್ದು, ಬೆಳಿಬಾರ್ದು. ಈ ರೀತಿಯಾಗಿ ಅವನನ್ನು ಪೂರ್ಣವಾಗಿ ಅವರ ಕಂಟ್ರೋಲ್ನಲ್ಲಿ ತಗೊಳ್ಳುವಂಥದ್ದು ಸ್ತಂಭನ ತಂತ್ರ. ಮತ್ತು ವಿದ್ವೇಷಣ ಅಂತ ಹೇಳ್ತೀವಿ. ಇದು ಭಾರಿ ಕಷ್ಟಕರವಾದಂಥ ವಿದ್ಯೆ. ಇದು ಈ ಜಗಳ ಹಚ್ಚೋದು, ಇದು ವಿದ್ವೇಷಣ. ತಂದಿಡೋದು, ಜಗಳ ಹಚ್ಚೋದು. ಯಾರೋ ಇಬ್ಬರು ಭಾರಿ ಚೆನ್ನಾಗಿದ್ದಾರೆ, ಅವರವರಲ್ಲೇ ಬೆಂಕಿ ಹಚ್ಚೋ ಕೆಲಸ. ಅಂದರೆ ಇವ್ರು ಕಂಡ್ರೆ ಅವ್ರಿಗೆ ಆಗ್ಬಾರ್ದು, ಅವ್ರು ಕಂಡ್ರೆ ಇವರು. ಒಳ್ಳೆ ಸ್ನೇಹ, ಒಳ್ಳೆ ಬಾಂಧವ್ಯ, ಅವರು ಗಳಸ್ಯ ಕಂಠಸ್ಯ ಅಂತ ಇರ್ತಾರೆ. ಇದ್ದಕ್ಕಿದ್ದಂಗೆ ಅವ್ರು ಕಂಡ್ರೆ ಇವ್ರಿಗಾಗಲ್ಲ, ಇವ್ರಿಗೆ ಅವನಂದ್ರೆ ಇವನು, ಇವನಂದ್ರೆ ಅವನು. ಒಂಥರ ಇಬ್ಬರು ಜಿದ್ದಕ್ಕೆ ಬಿದ್ದಿರ್ತಾರೆ, ಅಥವಾ ಮಾರಾಮರಿಗಾದರೂ ಹೋಗಿರ್ತಾರೆ. ಆ ಪರಿಸ್ಥಿತಿಗೆ ತೆಗೆದುಕೊಂಡೋಗಿರುತ್ತೆ ಈ ವಿದ್ವೇಷಣ ತಂತ್ರ. ಅಂದರೆ ಪರಸ್ಪರ ಭಿನ್ನಾಭಿಪ್ರಾಯ, ಮನಸ್ತಾಪಗಳನ್ನು ತರಿಸುವಂಥದ್ದು ಇದು. ಅಂದರೆ ಹೊಟ್ಟೆ ಕಿಚ್ಚಿಗೆ ಮಾಡುತ್ತೆ. ಆದರೂ ಕೂಡ ಇದನ್ನು ಒಳ್ಳೇದಕ್ಕೆಲ್ಲ ಉಪಯೋಗಿಸ್ಕೊಳ್ತಾರೆ. ಅಂದರೆ ಈ ಮಕ್ಕಳು ಪ್ರೀತಿ ಪ್ರೇಮ ಈ ಕೆಲವೊಂದು ನಡೀತಾ ಇರುತ್ತೆ. ಅಥವಾ ಈ ದಾಂಪತ್ಯದಲ್ಲಿ ಗಂಡನಾದನೋ ಅನೈತಿಕ ಸಂಬಂಧನೋ ಏನೋ ಇರುತ್ತೆ, ಅಲ್ಲಿ ಈ ವಿದ್ವೇಷಣ ತಂತ್ರ ಬಹಳ ಕ್ರಿಯೆ. ಅಂದರೆ ಅಲ್ಲೇನಾಗುತ್ತೆ, ಅವರವರಲ್ಲೇ ಒಡಕು ಮುಡಿಸ್ಬಿಟ್ಟು ತನ್ನ ವಸ್ತುನ ತನ್ನ ಮನೆಗೆ ಕರ್ಕೊಂಡ್ಬರ್ಬೋದು. ಹಾಗಾಗಿ ಅದು ಉದ್ದೇಶಪೂರ್ವಕವಾಗಿ ಬಹಳ ಸ್ಪಷ್ಟವಾಗಿ ಅದನ್ನು ನಾವು ಪಡ್ಕೊಳ್ಳೋದು. ನೋಡಿ, ವಿದ್ಯೆ ಒಂದು ಇದೆ ಅಂದರೆ ಅದು ಒಳ್ಳೆಯದಕ್ಕೂ ಇದೆ, ಕೆಟ್ಟದಕ್ಕೂ ಇದೆ. ಅದನ್ನು ಹೇಗೆ ಉಪಯೋಗಿಸ್ಕೊಳ್ತೀವಿ ಹಾಗೆ. ವಿದ್ಯೆ ಒಂದು ವೆಪನ್ ಥರ. ಹೌದು.
ಅದನ್ನು ನೀವು ಒಳ್ಳೇದಕ್ಕೂ ಉಪಯೋಗಿಸ್ಬೋದು, ಕೆಟ್ಟದಕ್ಕೂ ಉಪಯೋಗಿಸ್ಬೋದು. ಹೌದು, ಅದು ನಾವು ನಮ್ಮ ಜೀವನದ ಮೇಲೆ ಇರ್ತದೆ. ಅದು ಯಾವ ರೀತಿಯಲ್ಲಿ ತೊಗೊಂಡೋಗ್ತೀವೋ ಆ ರೀತಿಯಲ್ಲಿ. ವಿದ್ವೇಷಣ ವಿದ್ಯೆ ತಂತ್ರ ಎಲ್ಲ ಕಲ್ತಿದ್ದೀವಿ ಅಂತ ಹೇಳ್ಬಿಟ್ಟು ಸುಮ್ಮನೆ ಜಗಳ ಹಚ್ಚೋದು, ದೂರ ಮಾಡೋದು, ಮಾಡಿಸ್ಕೊಂಡು ಹೋದ್ರೆ ಅದು ಚಂದನ. ಅದು ಒಳ್ಳೇದಕ್ಕಾಗಿ ಉಪಯೋಗಿಸ್ಕೊಡಿ. ಮಕ್ಕಳು ಏನೋ ಸಹವಾಸ ಮಾಡ್ತಾ ಇರ್ತಾರೆ, ಹುಡುಗರು ಸಹವಾಸ ಇರುತ್ತೆ, ಪೋಲಿ ವ್ಯಸನಗಳಿರ್ತವೆ, ಪೋಲಿ ಬಿದ್ದೋಗಿರ್ತಾರೆ, ಹುಡುಗರು ಸಹವಾಸ ಮಾಡಿ ಅದನ್ನ ಅಳವಡಿಸ್ಬೇಕು. ವಶದಂಥದ್ದು ಯಾವುದಾದ್ರು ವಶ ಮಾಡೋದು, ಮಕ್ಕಳು ನಿಮ್ಮ ಮಾತು ಕೇಳೋಕೆ ವಶ ಮಾಡಿಕೊಳ್ಳಿ. ಅದನ್ನು ಉಪಯೋಗಿಸ್ಕೊಳ್ಳುವಂಥ ರೀತಿ ನೀತಿ ನಿಯಮಗಳಿರುತ್ತೆ. ಹೀಗೆ ತಂತ್ರಗಳನ್ನು ನಾವು ವಿಶೇಷವಾಗಿ ನೋಡುತ್ತೇವೆ. ಇದ್ರ ಜೊತೆಗೆ ಉಚ್ಚಾಟನ ಅಂತ ಬರುತ್ತೆ. ಅದು ಭಾಳ ಏನಾದರೂ ಒಂದು ಸಮಸ್ಯೆ ಆಗಿರುತ್ತೆ, ಯಾರೋ ಮಾಡಿಸಿರ್ತಾರೆ, ದೃಷ್ಟಿ ಬಿದ್ದಿರುತ್ತೆ, ಶತ್ರು ದೃಷ್ಟಿ ಬಿದ್ದಿರುತ್ತೆ, ಅಥವಾ ಬೇರೆ ಬೇರೆ ರೀತಿಯಾಗಿ ತೊಂದರೆಗಳು ಬರುತ್ತೆ. ತೊಂದರೆ ಬರದಿರೋ ಹಾಗೆ ತಡಿಲಿಕ್ಕೂ ಹೌದು. ಮತ್ತು ಆಗಿರ್ತಕ್ಕಂಥ ಕ್ರಿಯೆ ಲೋಪಗಳೇನಿದೆ ಅದನ್ನು ಉಚ್ಚಾಟನ ಸರಿ ಮಾಡಲಿಕ್ಕೆ, ಒಂದು ಮನೆಗೇನೋ ನೆಗೆಟಿವ್ ಆಗಿದೆ ಅಂದರೆ ಅದು ಸ್ವಚ್ಛ ಮಾಡಬೇಕು, ಅಂದರೆ ಅದನ್ನು ತೊಲಗಿಸ್ಬೇಕು, ಪೀಡೆನ ತೆಗೆದು ಹಾಕಬೇಕು. ಅದು ಉಚ್ಚಾಟನ ಅಂತ ಹೇಳ್ತೀವಿ, ಒಳ್ಳೆಯದಕ್ಕೆ ಉಪಯೋಗಿಸ್ಕೊಳ್ಳೋದು. ಈ ಉಚ್ಚಾಟನ ತಂತ್ರನ ತೊಗೊಂಡೋಗ್ಬಿಟ್ಟು ಆಫೀಸ್ನಲ್ಲಿ ಯಾರೋ ಕೆಲಸ ಮಾಡ್ತಾ ಇರ್ತಾರೆ, ಅವ್ರು ಕಂಡ್ರೆ ನಿಮ್ಗೆ ಆಗಲ್ಲ, ಅದಕ್ಕೆ ಆ ಎಮ್ಮನ್ನು ತೆಗೆದು ಹಾಕ್ಬಿಡ್ಬೇಕು. ಅಂದರೆ ಅವ್ರು ಇರಬಾರ್ದು, ಈ ಜಾಗದಲ್ಲಿ ಇರಬಾರ್ದು ಅನ್ನೋ ದುರುದ್ದೇಶಪೂರ್ವಕವಾಗಿ. ಅಥವಾ ಯಾರೋ ಬಿಸ್ನೆಸ್ ಮಾಡ್ತಾಯಿದ್ರೆ ಆ ಬಿಸ್ನೆಸ್ ಖಾಲಿ ಮಾಡ್ಕೊಂಡು ಹೋಗ್ಬಿಡ್ಬೇಕು ಅವರು, ಅಥವಾ ಏನೋ ಒಂದು ಆ ಊರನ್ನ ಬಿಟ್ಟು ಹೋಗ್ಬಿಡ್ಬೇಕು ಇವರು ಅನ್ನೋದ್ರ ಮೇಲೆ ಸುಖ ಸುಮ್ಮನೆ ಮಾಡ್ತಕ್ಕಂಥದ್ದು. ಯಾವುದೋ ಬಾಡಿಗೆ ಮನೆ ಇರುತ್ತೆ, ಪಕ್ಕದ ಮನೆಯವ್ರು ಏನೋ ಕಿರಿಕಿರಿ ಮಾಡ್ತಾರೆ, ಭಾಳಷ್ಟು ಬರ್ತಾ ಇರ್ತಾರೆ. ಅವ್ರು ಇರಬಾರ್ದು, ಖಾಲಿ ಮಾಡ್ಕೊಂಡು ಹೋಗ್ಬಿಡ್ಬೇಕು. ಅರೆ ನೀವೇ ಹೋಗಿ ಅಂದ್ರೆ ಆಗಲ್ಲ, ಅವರೇ ಹೋಗ್ಬೇಕು. ಇದು ಉಚ್ಚಾಟನ ತಂತ್ರ. ಇದು ಏನಂತಂದರೆ ವೈಯಕ್ತಿಕವಾಗಿ ಅವರು ಬಳಸ್ಕೊಳುವಂಥ ಒಂದು ವಿಧಾನ. ಅದೇ ಉಚ್ಚಾಟನ ಒಳ್ಳೆಯದಕ್ಕೂ ಬಳಸ್ಕೊಳ್ಬೋದು. ಮನೆಗಾಗಿರ್ತಕ್ಕಂಥ ದೋಷ ಲೋಪ ಕ್ರಿಯೆ ಕೆಟ್ಟದ್ದನ್ನು ಉಚ್ಚಾಟನೆ ಮಾಡಿ ನೆಗೆಟಿವಿಟಿ ತೆಗೆದುಹಾಕಿ, ಎಲ್ಲದಕ್ಕೂ ನಾವೇ ಜವಾಬ್ದಾರ. ಅದು ಒಳ್ಳೆಯದು ಕೆಟ್ಟದ್ದು ಎಲ್ಲದಕ್ಕೂ ನಮ್ಮಲ್ಲೇ ಇರುತ್ತೆ. ಯಕ್ಷಿಣಿ ಸಾಧನ ಅಂತದ್ದು ನಾವು ನೋಡ್ತೀವಿ. ಅದು ಕೂಡ ನೋಡಿ ಬಹಳ ದಿವ್ಯ ಮತ್ತು ಬಹಳ ವಿಶೇಷವಾದಂತಹ ಪ್ರಯೋಗಗಳಿಂದ ಸಾಬೀತು ಮಾಡಿದರೆ ಧನ, ಐಷಾರಾಮಿ ಜೀವನ, ಯೋಗ, ಭೋಗ, ವಿಲಾಸಿತನದಂತಹ ಒಂದು ವಿಷಯ ಇವೆಲ್ಲವನ್ನು ಕೂಡ ಸಾಬೀತು ಮಾಡಿಕೊಡ್ಬೋದು. ಹಾಗಂತ ಯಕ್ಷಿಣಿ ಸಾಧನೆ ಮಾಡಿ ಅದನ್ನು ಬೇರೆ ಬೇರೆ ಕೃತ್ಯದಲ್ಲಿ ಬಳಸ್ಕೊಳೋದ್ರಿಂದ ಅದರಿಂದ ಮುಂದೆ ಆಗುವಂಥದ್ದು ಅನಾಹುತ. ಅದು ಬಹಳ ದೊಡ್ಡ ಏಟು ಕೊಡುತ್ತೆ. ಹಲವಾರು ಜನಕ್ಕೆ ಅದ್ರ ನಿದರ್ಶನ ಗೊತ್ತಿದೆ. ಅದು ಅಷ್ಟು ಸುಲಭನೂ ಅಲ್ಲ, ಮಾತ್ರ ಅಷ್ಟು ಅದು ತಡಿಲಿಕ್ಕಾಗದೇ ಇರತಕ್ಕಂಥ ಬೇಗುದೆ ಯಕ್ಷಿಣಿ ಸಾಧನ ಅಂತ. ಅಂದರೆ ಸಾಧನೆ ಮಾಡಿದ ತಕ್ಷಣ ಸ್ವಲ್ಪ ಹಣ, ಆಸ್ತಿ, ಜನ ಎಲ್ಲ ರೀತಿಯಲ್ಲಿ ಮೆರೆಯುವಂಥ ಯೋಗ ಭಾಗ್ಯ ಎಷ್ಟು ವೇಗವಾಗಿ ಬರುತ್ತೆ ಅಷ್ಟೇ ವೇಗವಾಗಿ ಕಳ್ಕೊಂಡು ಹೋಗುವಂಥ ಸಾಧ್ಯತೆಗಳು ಕೂಡ ಇರ್ತವೆ. ಅನುಷ್ಠಾನಬದ್ಧವಾಗಿರಬೇಕು, ಮನಸ್ಸು ಸ್ವಚ್ಛವಾಗಿದ್ದರೆ ಏನಾಗಲ್ಲ. ಮತ್ತು ರಾಸಾಯನಿಕ ಕ್ರಿಯೆ ಅಂಥದ್ದು ನೋಡಿ, ಆಗಿನ ಈಗ ಅಗ್ನಿ ಪುರಾಣದಲ್ಲಿ ನಾವು ನೋಡ್ತೀವಿ ರಸಾಯನ ಕ್ರಿಯೆ. ಆಗ ಅದು ಒಂದು ವಿಜ್ಞಾನದ ಒಂದು ಘಟಕ. ಅಥವಾ ರಾಸಾಯನಿಕವಾಗಿ ಯಾವುದಾದ್ರೂ ಒಂದು ವಸ್ತು, ಮೂಲ ವಸ್ತುಗಳೊಡನೆ ಸೇರಿಸ್ತಾ ಇದ್ದರು ನೋಡಿ. ಚಿನ್ನನ ಈಗಲ್ಲ, ಹಿಂದಿನಿಂದನೂ ಮಾಡ್ತಾ ಇದ್ದಾರೆ. ಬೆಳ್ಳಿನೂ ಹಿಂದಿನ ಕಾಲದಿಂದನೂ ಇದೆ. ಕಂಚಿನ ಯುಗ ಅಂತ ನೋಡ್ತೀವಿ, ತಾಮ್ರದ ಯುಗ ಅಂತ ನೋಡ್ತೀವಿ. ಅದು ವಿಜ್ಞಾನನೇ. ಅದು ಅಲ್ಲಿ ಏನೋ ಒಂದು ಉದ್ಭವ ಆಗಬೇಕಂದ್ರೆ ಏನೋ ಒಂದು ಸೇರಿಸ್ಬೇಕು. ಬರೀ ಚಿನ್ನನ ನಾವು ಒಂದು ಸರ ಮಾಡ್ಲಿಕ್ಕೆ ಆಗಲ್ಲ. ಆ ಚಿನ್ನಕ್ಕೆ ತಾಮ್ರನೋ ಅಥವಾ ಬೆಳ್ಳಿನೋ ಸೇರಿಸಿದ ಮೇಲೆ ಅದಕ್ಕೊಂದು ರೂಪ ಕೊಡ್ಬೋದು. ಹೌದು, ಆಭರಣ ಮಾಡ್ಬೋದು, ರೂಪ ಕೊಡ್ಬೋದು. ಅದು ಬೇಕಾಗಿರೋ ನಕ್ಲೆಸ್ಸು, ಬಳೆನೋ ಯಾವ ರೀತಿಗೆ ಅದು ತೊಗೊಂಡೋದು. 24 ಕ್ಯಾರೆಟ್ ತೊಗೊಂಡ್ರೆ ಏನಾಗುತ್ತೆ, ಒಂದು ಬಿಸ್ಕೆಟ್ ಮಾಡ್ಕೊಂಡಿರ್ಬೋದು, ಇಲ್ಲ ಒಂದು ಏನದು ಕಾಯಿನೋ ಅಥವಾ ಸ್ಪ್ರಿಂಗ್ ಥರನ ಮಾಡಿ ಇಡ್ಕೋಬೋದು ಅಷ್ಟೇ. ಅದರಿಂದ ಚಿನ್ನ ಮಾಡ್ಲಿಕ್ಕೆ ಆಗಲ್ಲ, ಯಾಕಂದರೆ ಮೆದು, ಅದು ಮುರಿದೋಗುತ್ತೆ. ಅದಕ್ಕೆ ಏನಾದ್ರು ಸೇರಿಸ್ಬೇಕು ತಾನೆ. ಅದು ರಾಸಾಯನಿಕ ಕ್ರಿಯೆಗಳಿಗೆ. ಅದು ಆಗಿನ ಕಾಲದಲ್ಲಿ ಇದ್ದು ಅದರ ಬಗ್ಗೆ ತಿಳಿಸ್ಕೊಡ್ತಕ್ಕಂಥದ್ದು. ಕೆಲವೊಂದು ವಿದ್ಯಾಭಂಡಾರ ಗ್ರಂಥದಲ್ಲಿ ಇದೆ. ಯಾವುದು ಸಾಬೂನು ತಯಾರು ಮಾಡುವಂಥದ್ದು ಇರ್ಬೋದು, ಬೇರೆ ಬೇರೆ ಔಷಧಿಗಳನ್ನು ತಯಾರು ಮಾಡತಕ್ಕಂಥದ್ದು, ಕಫ, ವಾತ, ಪಿತ್ತ, ಈ ಶೂಲಕ್ಕೆಲ್ಲ ಬೇರೆ ಬೇರೆ ಗಿಡಮೂಲಿಕೆಯಿಂದ ಎಷ್ಟು ಪ್ರಮಾಣದಲ್ಲಿ ಎಷ್ಟು ಇದಾಗಬೇಕು, ಆಮ್ಲಗಳನ್ನು ಹಾಕಬೇಕು, ಎಲ್ಲ ತೀರ್ಮಾನ ಮಾಡತಕ್ಕಂಥ
ವಿಜ್ಞಾನದ ಜ್ಞಾನದ. ಬಟ್ ಆಯುರ್ವೇದಿಕದಲ್ಲಿ ಅದನ್ನು ಉಪಯೋಗಿಸ್ಕೊಳ್ಳುವಂಥದ್ದು ಬಹಳ ಇದೆ. ಕೆಲವೊಂದು ಸೂಕ್ಷ್ಮ ಆಗಿರ್ತಕ್ಕಂಥ ಆರೋಗ್ಯ ಸಮಸ್ಯೆಗಳಿಗೆ ಅದು ಪರಿಹಾರ ನೀಡುತ್ತೆ. ಆದರೆ ಈಗಿನ ಕಾಲದಲ್ಲಿ ಅಂಥ ಮಟ್ಟಿಗೆ ಆರೋಗ್ಯ ಪರಿಹಾರಗಳನ್ನು ಸರಿ ಬೇಗನೆ ಮಾಡ್ಕೊಳ್ಬೇಕು ಅನ್ನೋದು ಉದ್ದೇಶ ಧಾವಂತ ಮನುಷ್ಯರಿಗಿದೆ. ಅವೆಲ್ಲ ಬೇಗನೆ ಸ್ವಲ್ಪ ಇಂಗ್ಲೀಷ್ ಮೆಡಿಸಿನ್ ಅವಕ್ಕೆಲ್ಲ ಹೋಗ್ತಾ ಇರ್ತವೆ. ತಪ್ಪಲ್ಲ, ನಡೆಯುವಂಥ ಜೀವನ ನಡಿಬೇಕು. ಹೇಗೆ ಕಾಲ ಓಡ್ತಾ ಇದೆ ಆ ಪರಿವರ್ತನೆ ಜೊತೆಗೆ ಎಲ್ಲರೂ ಪರಿವರ್ತನೆ ಆಗಿ ಮುಂದಕ್ಕೆ ಹೋದ್ರೆ ಬಾಳು ಬದುಕು. ಯಾವುದೋ ಒಂದು ವಿಷಯಕ್ಕೆ ಕಟ್ಟು ಹಾಕೊಂಡು ಕೂತ್ಕೊಂಡ್ರೆ ಜೀವನ ಆಗಲ್ಲ. ಜೀವನನ ಸರಿಯಾದ ಗತಿ ಮತಿಯಲ್ಲಿ ಓಡ್ತಾ ಇರಬೇಕಷ್ಟೆ. ಗುರುಗಳೇ, ಪ್ರಯೋಗಕ್ಕೆ ಪ್ರಯೋಗ ಸಾಧ್ಯನಾ? ಅಂದರೆ ಯಾರೋ ಒಬ್ಬರು ಪ್ರಯೋಗ ಮಾಡಿಸ್ಬಿಟ್ಟಿದ್ದಾರೆ ಇವ್ರ ಮೇಲೆ, ಅಂದರೆ ಇವರು ಹೋಗಿ ಪ್ರಯೋಗ ಮಾಡಿಸ್ಬಿಡ್ತಾರೆ, ಹಾಗೆ ಆಗುತ್ತಾ? ನೋಡಿ, ಏಟಿಗೆ ಎದುರೇಟು, ಪಟ್ಟಿಗೆ ಪಟ್ಟೆ ಹಾಕಬೇಕು, ಪ್ರಯೋಗನೇ ಹಾಕಬೇಕು. ಇಲ್ಲಿ ಏನಾಗುತ್ತೆ, ಸ್ವಲ್ಪ ಹಿಂದೆ ಯೋಚನೆ ಮಾಡ್ತಾ ಹೋದ್ರೆ, ಒಂದು ಊರಿನಿಂದ ಕುದುರೆ ತಗೊಂಡು ಬರ್ತಿದ್ದ ತಂತ್ರಿ, ಇನ್ನೊಂದು ಊರಿನಿಂದ ತಂತ್ರಿ ಕುದುರೆ ತಗೊಂಡು ಬರ್ತಾ ಇದ್ರು. ಅಲ್ಲೊಂದು ಪಟ್ಟ ಹಾಕ್ತಿದ್ರು ಅವಾಗ. ಮೋಡಿನೋ ಪಟ್ಟೋ ಏನೋ ಅಂತ ಹೇಳ್ತಾರೆ ಅದಕ್ಕೆ. ಅವನೊಂದಷ್ಟು ವಿದ್ಯೆನ ಬಿಡೋನು, ಇವನೊಂದಷ್ಟು ವಿದ್ಯೆನ ಬಿಡೋನು. ಕೊನೆಯದಾಗ ಒಂದು ನಿರ್ಣಯ ಆಗೋದು, ಇವನ್ ಗೆದ್ದ ಅವನ್ ಗೆದ್ದ. ಆಮೇಲೆ ಗೆದ್ದವನಿಗೆನೋ ಒಂದಷ್ಟು ಬಹುಮಾನನೋ ಹಾರ ತುರಾಯಿ ಪೇಟ ಎಲ್ಲ ಹಾಕಿ ಕಳಿಸ್ತಿದ್ವಿ. ಈ ಥರ ಎಲ್ಲ ಅವಾಗ ಕಾಂಪಿಟೇಷನ್ ಆಗ್ತಾ ಇತ್ತು. ಆವಾಗ ಒಂದು ಇದು ಪಟ್ಟದು, ಪಟುತ್ವ ಅಂತ ಹೇಳ್ತೀವಿ, ಹಾಕೋದು. ಅದೊಂದು ತಂತ್ರಿ ಆದವನಿಗೆ ಬಹಳ ಖುಷಿ ಕೊಡೋ ವಿದ್ಯೆ ಅದು, ಯಾರೇ ಆಗಿರಲಿ. ಅದು ಒಂಥರ ಒಬ್ಬ ಒಂದು ಅಖಾಡನೋ ಅಥವಾ ತಂತ್ರಿನೋ ಎದುರಾಳಿಯಾಗಿ ನಿಂತ್ಕೊಂಡಾಗ, ಮತ್ತೊಬ್ಬ ಹೀಗೆ ನಿಂತ್ಕೊಂಡಾಗ ಅದರಲ್ಲಿ ಸೆಣಸಾಟ ಇರುತ್ತಲ್ಲ, ಅವನಿಗೆ ಬಹಳ ಖುಷಿ ಕೊಡ್ತಾ ಇರುತ್ತೆ. ಇಲ್ಲಿ ಖುಷಿ ಏನಂತಂದರೆ, ನಾನು ಗೆಲ್ತೀನೋ ನೀವು ಗೆಲ್ತೀನೋ, ನಿನ್ನ ಪಟ್ಟು ದೊಡ್ಡದ ನಮ್ಮ ಪಟ್ಟು ದೊಡ್ಡದ ಅನ್ನೋದು ಅವರವರ ಇಬ್ಬರು ನಿರ್ಣಯ ಮಾಡ್ಕೊಂಡು ಆಟ ಆಡ್ತಾ ಇರ್ತಾರೆ. ಆದರೆ ಮಧ್ಯದಲ್ಲಿ ಕೆಲಸ ಕೊಟ್ಟಿರ್ತಾರಲ್ಲ, ಅವರು ಹೈರಾಣ ಆಗ್ತಾರೆ. ಅಯ್ಯೋ, ಯಾಕಂದರೆ ಅವ್ರಿಗೆ ಬೇಕಾಗಿರೋದು ರಿಸಲ್ಟ್. ಪ್ರಯೋಗಕ್ಕೆ ಪ್ರಯೋಗ ಮಾಡ್ಬೋದು, ಮಾಡ್ತಾರೆ, ಆಗುತ್ತೆ. ಆದರೆ ಹೆಚ್ಚಿನದಾಗಿ ಆಗಿರ್ತಕ್ಕಂಥ ಕೃತ್ಯಕ್ಕೆ ಅಥವಾ ಸಮಸ್ಯೆಗೆ ಪರಿಹಾರ ಅನ್ನೋದು ಬಹಳ ಬೇಗವಾಗಿ ನೋಡೋದು. ಈಗ ಪ್ರಸ್ತುತವಾಗಿ ಅದು ಕೆಲವೊಂದು ಜಾಗದಲ್ಲಿ ಕುತ್ಕೊಂಡು ಮಾಡೋದು, ಆಟ ಆಡೋದು ಬಹಳ ಚಂದ ಕಾಣ್ಬೋದು. ಈ ಸಮಸ್ಯೆ ಇಲ್ಲಿ ಮನೆ ಹೊತ್ಕೊಂಡು ಉರಿತಾ ಇದೆ. ಇಲ್ಲಿ ಪ್ರಯೋಗ ಮಾಡೋದಲ್ಲ, ಮೊದಲು ಇದು ಸರಿ ಮಾಡಿಬಿಟ್ಟು ಆಮೇಲೆ ಇದಕ್ಕೆ ಹೋಗ್ಬೇಕು ನಾವು. ಹಾಗೆ ಮಾಡಿದ್ರೆ ಮಾತ್ರ ಅಲ್ಲೊಂದು ಜೀವನ ಅನ್ನೋದನ್ನ ಸರಿ ಮಾಡ್ಬೋದು ನಾವು. ಇಲ್ಲ ಬರೀ ಇಲ್ಲಿ ಕೂತ್ಕೊಂಡು ನಾವು ಪಟ್ಟಕ್ಕೆ ಪಟ್ಟು ಪ್ರಯೋಗ ಮಾಡ್ಕೊಂಡು ಕೂತ್ಕೊಂಡ್ರೆ ಇಲ್ಲಿ ವ್ಯಕ್ತಿ ಅಧೋಗತಿ ಆಗಿರುತ್ತೆ. ಹಾಗಾಗಿ ಇವನಿಗಾಗಿರ್ತಕ್ಕಂಥ ಕೃತ್ಯನೋ ದಾರಿದ್ರ್ಯನೋ ಏನೇನು ಮಾಟನೋ ತಂತ್ರನೆಲ್ಲ ತೆಗೆದು ಹಾಕಿ ಕ್ಲಿಯರ್ ಮಾಡಿ ಮುಂದಿನ ಈ ಕಡೆ ಪ್ರಯೋಗದ ಮೂಲಕ ಅದನ್ನು ತಡೆಬಂಧನ ಮಾಡಿ, ಯಾವುದೇ ರೀತಿಯಾಗಿ ಇದು ನಡೆದಿರೋ ಹಾಗೆ ಅದನ್ನು ತಡೆಗಟ್ಟಿ, ಮತ್ತು ಮಾಡೋರಿಗೂ ಕೂಡ ಈ ಸಮಸ್ಯೆನ ಮಾಡದಿರೋ ಹಾಗೆ ಮಾಡಿದರೆ ಅವ್ರಿಗೆ ತಗಲೋ ಹಾಗೆ ದಿಗ್ಬಂಧನ ಸ್ವರೂಪ ಬಂಧನದಂಥದ್ದು ಖಾತ್ರಿ ಮಾಡ್ಕೊಂಡು ಆ ವಸ್ತು ಸ್ಥಿತಿನ ಪ್ರಕಟಪಡಿಸಿದ್ರೆ ಖಂಡಿತವಾಗಿ ಸರಿ ಹೋಗುತ್ತೆ. ಪ್ರಯೋಗಕ್ಕೆ ಪ್ರಯೋಗನೇ ಮಾಡಬೇಕು, ಮುಳ್ಳಿಂದನೇ ತೆಗಿಬೇಕು, ಬಿಡೋದಲ್ಲ. ಆದರೆ ಅದನ್ನು ಎಲ್ಲ ರೂಪ ರೇಷ ವ್ಯವಸ್ಥೆನ ನೋಡ್ಕೊಂಡು ಕೈ ಹಾಕೋದು ಬಹಳ ಉತ್ತಮ ಅನ್ನೋದು ನನ್ನ ಅಭಿಪ್ರಾಯ ಅಷ್ಟೆ. ಗುರುಗಳು, ಈ ತಂತ್ರ ಪ್ರಯೋಗಗಳ ಬಗ್ಗೆ ನಮಗೆ ಸಾಕಷ್ಟು ಒಂದು ಮಾಹಿತಿನ ಕೊಟ್ಟರೆ, ಆದರೆ ಕೆಲವೊಂದಷ್ಟು ಜನಗಳು ಈ ರೀತಿಯಾದ ತಂತ್ರಗಳನ್ನು ನಾವು ಮಾಡ್ತೀವಿ, ನಾವು ಈ ರೀತಿಯಾದಂಥ ಪ್ರಯೋಗಗಳನ್ನು ಮಾಡಿಕೊಡ್ತೀವಿ ಅಂಥೇಳಿ ಮೋಸ ಮಾಡುವಂಥವರು ಇದ್ದಾರೆ ಈ ಕಾಲದಲ್ಲಿ. ಅವ್ರ ಬಗ್ಗೆ ಏನು ಹೇಳ್ತೀರಾ ನೀವು? ನೋಡಿ, ಎಲ್ಲ ವಿದ್ಯೆಯಲ್ಲಿ, ಎಲ್ಲ ರಂಗದಲ್ಲೂ, ಎಲ್ಲ ಕ್ಷೇತ್ರಗಳಲ್ಲೂ ಇದ್ದಿತ್ತು. ಯಾವುದು ಕೂಡ ಪರಿಪಕ್ವತೆಯಿಂದ ಕೂಡಿಲ್ಲ. ನೋಡಿ, ಹೇಳ್ತಾರೆ ಇವರು ಸಮಸ್ಯೆ ಹೇಗಿರುತ್ತಂದರೆ, ವಶೀಕರಣ, ಈ ಮಾಟ ಮಂತ್ರ ಪ್ರಯೋಗ ಅದು ಇದು ಇಲ್ಲದಿರ್ತಕ್ಕಂಥದ್ದು ಸೃಷ್ಟಿ ಮಾಡಿ ಸರ್ವೇ ಸಾಮಾನ್ಯವಾಗಿ ಹೇಳಿ ಅದೇನೋ ಒಂದು ಮನಸ್ಥಿತಿಯಲ್ಲಿ ಬಿತ್ತಿ ಮಾತಾಡಿ ಒಂದು ವಿಚಾರ ವ್ಯವಸ್ಥೆನ ಕಲ್ಪಿಸಿ ಮೋಸ ಮಾಡ್ಬೋದು, ಮೋಸ ಹೋಗ್ಬೋದು, ಇಲ್ಲ ಅಂತಲ್ಲ. ಆದರೂ ವಿವೇಚನೆ ಬಹಳ ಮುಖ್ಯ ಮನುಷ್ಯ. ನೋಡಿ, ತಂತ್ರಿ ಅಥವಾ ತಂತ್ರ ಮಾಡ್ತಕ್ಕಂಥವನಿಗೆ ಯಾವಾಗಲೂ ಅವನ ಒಂದು ಜೀವನದಲ್ಲಿ ಇಂಥ ಮೋಸಗಾರಿಕೆ ಅನ್ನೋದು ಇರೋದಿಲ್ಲ. ನಿಜವಾದಂಥ ವಿದ್ಯೆ ಕಲ್ತಿರೋನಿಗೆ ಎಲ್ಲರಿಗೂ ಪ್ರಯೋಗ ಮಾಡಿ ಅವ್ರು ಮಾಡಿ ಧನವಶ ಮಾಡ್ಬೋದು, ಅಥವಾ ಯಾರ್ಯಾರಿಗೂ ಏನೇನೋ ಮಾಡ್ಬೋದು, ಇವರೇ ಮಾಡ್ಕೊಂಡು ನೆಮ್ಮದಿಯಾಗಿ ಜೀವನ ಮಾಡ್ಬೋದಲ್ಲ. ಈ ಮಾತುಗಳು ಎಲ್ಲರೂ ಬರ್ತದೆ, ಆದರೂ ಅದು ಸಾಧ್ಯ ಇಲ್ಲ. ಯಾಕಂದರೆ ಕರ್ಮದಿಂದ ಜೀವನ ಸಾಗಿಸ್ಬೇಕು, ಧರ್ಮದಿಂದ ಜೀವನ ಸಾಗಿಸ್ಬೇಕು. ಅದನ್ನು ಬಿಟ್ಟು
ಕಲ್ತಿರೋವಂಥ ವಿದ್ಯೆನ ತನಗೆ ತಾನೇ ಮಾಡ್ಕೊಂಡು ಅವನೇನೋ ದೊಡ್ಡ ಶ್ರೀಮಂತನಾಗ್ತಾನೆ ಅನ್ನೋದು ಸುಳ್ಳು. ಇದು ಕಲಿದೇ ಇರ್ತಕ್ಕಂಥವ್ರು ಅಥವಾ ಆ ಕೆಲಸ ಮಾಡ್ದೇನೆ ಸಂಭಾವನೆ ಪಡಿತಾ ಅಥವಾ ಬೇರೆ ಬೇರೆ ಏನಾದರೂ ಸೃಷ್ಟಿ ಮಾಡಿ ವಶೀಕರಣ ಮಾಡಿ ಅದು ಮಾಡ್ತೀವಿ ಇದು ಮಾಡ್ತೀನಿ ಅಂತ ಹೇಳ್ಬಿಟ್ಟು ಮೋಸ ಮಾಡ್ತಕ್ಕಂಥವ್ರು ಇರ್ತಾರೆ. ಎಲ್ಲ ರಂಗದಲ್ಲೂ ಇದ್ದಾರೆ, ಒಳ್ಳೆಯವರು ಇರ್ತಾರೆ, ಕೆಟ್ಟವರು ಇರ್ತಾರೆ. ಹಾಗಂತ ಎಲ್ಲನೂ ಒಂದೇ ರೀತಿಯಲ್ಲಿ ನೋಡ್ಲಿಕ್ಕೆ ಆಗೋದಿಲ್ಲ ಒಂದು. ಆದರೆ ಹೆಚ್ಚಿನದಾಗಿ ನಾನು ಕಂಡ ಏನಂತಂದರೆ ಈ ವಶೀಕರಣ ಅಂತ ವಿಷಯದ್ದು. ಇಲ್ಲಿ ಯಾವುದೋ ಒಂದು ಹುಡುಗಿನೋ ಹುಡುಗ ಮಾಡಿಕೊಟ್ಬಿಡ್ತೀವಿ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಅಲ್ಲೊಂದಿಷ್ಟು ಇಲ್ಲೊಂದಷ್ಟು ಅಂತ ಹಣ ಖರ್ಚು ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ನೋಡಿ, ಯಾವುದೇ ಒಂದು ವಸ್ತುಸ್ಥಿತಿ ಪಡಿಬೇಕಂದ್ರೆ ಅದು ಉದ್ದೇಶ ಇದೆಯಾ, ಆಗುತ್ತಾ, ಆಗಲ್ವಾ? ಮತ್ತು ನಾನು ಏನು ಕೇಳ್ತಾ ಇದ್ದೀನಿ ಅನ್ನೋವಂಥದ್ದು ವ್ಯವಧಾನ ಆತ ಯಾರು ಮಾಡಿಸ್ಲಿಕ್ಕೆ ಬರ್ತಾನಲ್ಲ ಪೂಜೆ ಅಥವಾ ಪ್ರಯೋಗ, ಆತನಿಗೆ ಅರಿವಿರಬೇಕು. ಸುಮ್ಮನೆ ನೋಡಿದ್ದೆಲ್ಲ ಕಂಡಿದ್ದೆಲ್ಲ ವಶೀಕರಣ ಮಾಡಿಬಿಡಿ ವಶ ಮಾಡಿಬಿಡಿ ಅಂತ ಹೇಳಿ ಬರ್ತಾನಲ್ಲ, ಅವ್ನು ಮುಟ್ಟಾಳ್ತನ ಇರುತ್ತೆ ಒಂದು. ಇದನ್ನೇ ಉಪಯೋಗಿಸ್ಕೊಂಡು ಮಾಡಿಕೊಡ್ತೀನಿ ಅಂತ ಹೇಳಿ ಒಂದು ದುಡ್ಡು ಮಾಡ್ಬೋದು, ಅಥವಾ ಅವನಿಂದ ಏನಾದರೂ ಹಸ್ತಕ್ಷೇಪ ಅಥವಾ ಅವನಿಂದ ಏನಾದರೂ ಸಂಭಾವನೆ ಪಡಿಬೋದು. ಕೆಲಸ ಮಾಡ್ಬೋದು, ಮಾಡ್ದೇನೂ ಇರ್ಬೋದು, ಕೆಲಸ ಆಗ್ಬೋದು, ಆಗದೇನೂ ಇರ್ಬೋದು. ಅದಕ್ಕೂ ವಿಚಾರ ಸ್ಪಷ್ಟವಾಗಿರೋದಿಲ್ಲ. ಆದರೆ ಇಲ್ಲದೇ ಇರ್ತಕ್ಕಂಥ ಆಸೆಯನ್ನು ಇಟ್ಕೊಂಡು ಬೇಕಂತಲೇ ಮೂರ್ಖತನಕ್ಕೆ ಹೋಗುವಂಥ ವ್ಯಕ್ತಿಗಳು ಭಾಳಷ್ಟು ಜನ ಇರ್ತಾರೆ. ಸುಖ ಸುಮ್ಮನೆ ಯಾರೋ ಒಬ್ಬರು ಬಂದ್ಬಿಡ್ತಾರೆ, ತಂತ್ರ ಮಾಟ ಮಂತ್ರ ಮಾಡೋರು ಮತ್ತು ಯಾರೋ ಬರ್ತಾರೆ, ನಿನ್ನ ಜಮೀನಲ್ಲಿ ಆ ಗಿಡದ ಹತ್ರ ಏನೋ ಇದೆ ಅಂತ ಹೇಳ್ಬಿಡ್ತಾರೆ. ಕೊಪ್ಪರಿಗೆ ಅಲ್ಲಿ ಚಿನ್ನ ಇದೆ ಅಂತ ಹೇಳ್ಬಿಟ್ಟು ನಿಮ್ಮ ಮನಸ್ಸಲ್ಲಿ ಸೃಷ್ಟಿ ಆಗ್ಬಿಡುತ್ತೆ. ಆಗಿಂದ ಶುರು ಕೆಲಸ ಕಾರ್ಯ ವ್ಯವಸ್ಥೆ ಎಲ್ಲ ಬಿಟ್ಟು ಅಲ್ಲೇನೋ ನಿಧಿ ಇದೆ ಅವ್ರ ಹತ್ರ ಕೇಳಬೇಕು, ಇವ್ರ ಹತ್ರ ಕೇಳಬೇಕು, ಅದು ಮಾಡಿಸ್ಬೇಕು, ಇದು ಮಾಡಿಸ್ಬೇಕು. ಸ್ವಲ್ಪ ಯೋಚನೆ ಮಾಡಿ, ಯಾರೋ ಹೇಳಿದಕ್ಕೆ ಯಾಕೆ ನಂಬ್ತಾ ಇದ್ದೀರಾ? ಅದು ಇದೆಯೋ ಇಲ್ವೋ ಅನ್ನೋದ್ರ ಬಗ್ಗೆ ನಿಮ್ಗೆ ಜ್ಞಾನ ಅರಿವು ಇರಬೇಕು. ಇದ್ರೆ ತಾನಾಗೆ ಸಿಗುತ್ತೆ, ಯಾಕೆ ಆಸೆ ಬಿಡಬೇಕು? ಈ ಮನಸ್ಥಿತಿಯಲ್ಲಿ ಜನ ಯೋಚನೆ ಮಾಡಿದ್ರು. ಅಂದರೆ ಊಹಾಪೋಹ ಕಪೋಲ ಕಲ್ಪಿತವಾದಂಥ ವಿಚಾರಗಳಲ್ಲಿ ಹೆಚ್ಚಾಗಿ ತೊಡಸ್ಕೊಂಡು ಇವರೇ ಹೋಗ್ಬಿಟ್ಟು ಹಳ್ಳಕ್ಕೆ ಬೀಳೋದು. ಇದನ್ನ ಸಾಮಾನ್ಯವಾಗಿ ಅವರು ಹಣದ ಒಂದು ವಿಷಯವಾಗಿ ಪಡಿಬೋದು, ಮೋಸ ಮಾಡ್ಬೋದು, ಇವತ್ತು ಮೋಸ ಹೋಗ್ಬೋದು. ಸಾಕಷ್ಟು ಸಾಧ್ಯತೆ ಇದೆ, ಎಲ್ಲ ರಂಗದಲ್ಲೂ ಇದ್ದೇ ಇರ್ತವೆ, ಇಲ್ಲ ಅನ್ನೋದಲ್ಲ. ಆದರೆ ತಗೊಂಡಿರೋ ಕರ್ಮಕ್ಕೆ ಆ ಕೆಲಸನಾರ ಮಾಡಿರಬೇಕು, ಆ ಕೆಲಸನಾರ ಏನಾರ ಮಾಡಿ ತೋರಿಸಿರ್ಬೇಕು. ಆಗಲೇ ಆ ತಂತ್ರಿ ಆದವನಿಗೂ ಅಥವಾ ಇಂಥ ಒಂದು ಕಾರ್ಯಗಳು ಮಾಡೋನಿಗೆ ಒಂದು ನಂಬಿಕೆ ವಿಶ್ವಾಸ ಅವರಲ್ಲೂ ಕೂಡ ಇರುತ್ತೆ, ಮತ್ತು ಮಾಡಿದ್ದೀನಿ ಅನ್ನೋ ಸಮಾಧಾನ ಕೂಡ ಇರುತ್ತೆ. ಸುಮ್ಮನೆ ಬರುತ್ತೆ ಹಣ ಅಂತ ಹೇಳ್ಬಿಟ್ಟು ತೊಗೊಂಡು ಖಾಲಿ ಕೂತ್ಕೊಂಡು ಮಾಡಿದ್ದೀನಿ ಅಂತ ಸುಳ್ಳು ಹೇಳಿದ್ರೆ ಆಗೋದಿಲ್ಲ. ಪ್ರಯತ್ನ ಮಾಡಬೇಕು, ಕೆಲಸ ನಿಜವಾಗ್ಲೂ ಪಟ್ಟನ್ನು ತೋರಿಸ್ಬೇಕು, ಆ ಕಾರ್ಯಗಳನ್ನು ಮಾಡಿಕೊಡಬೇಕಾಗಿದ್ದು ಅವನ ಕರ್ಮ, ಅವನ ಧರ್ಮ. ಹೆಚ್ಚಿನ ಜನ ಇದ್ದಾರೆ, ಭಾಳಷ್ಟು ಈಗಲೂ ಹೇಳ್ತಾರೆ, ಕರೆ ಮಾಡ್ತಾ ಇದ್ದಾರೆ, ಏನು ಮಾಡೋಕ್ಕಾಗುತ್ತೆ? ಆದರೂ ನಾವು ನಮ್ಮ ಬುದ್ಧಿವಂತಿಕೆಯಿಂದ ನಾವು ಅರ್ಥ ಮಾಡ್ಕೊಂಡು ಜೀವನ ಮಾಡಬೇಕು. ಇಲ್ಲದೇ ಇರುವಂಥ ಆಸೆ ಆಮಿಷಗಳಿಗೆ ಬಲಿಯಾಗಬೇಡಿ, ಅಥವಾ ಇಲ್ಲದೇ ಇರುವಂಥ ವಿಷಯಾಸಕ್ತಿಯಲ್ಲಿ ನೀವು ಕಾಲ ಕಳಿಬೇಡಿ. ಬದುಕಿಗೆ ಏನು ಬೇಕು, ಜೀವನಕ್ಕೆ ಏನು ಬೇಕು, ಅದರ ಆಲೋಚನೆ ಮಾಡಿ ತಂತ್ರಗಳನ್ನು ನೀವು ಪಡ್ಕೊಳ್ಳಿ. ಅದನ್ನು ಬಿಟ್ಟು ಕೂತ್ಕೊಂಡಿರೋ ಜಾಗದಲ್ಲಿ ಶ್ರೀಮಂತನಾಗ್ಬಿಡ್ತೀನಿ ಅನ್ನೋ ಕನಸು ಬೇಡ, ಅದು ತಿರುಕನ ಕನಸಾಗ್ಬಿಡುತ್ತೆ. ಕೂತ್ಕೊಂಡಿರೋ ಜಾಗದಲ್ಲಿ ಇಂಥ ಕನ್ಯೆನ ನಾನು ಮದುವೆ ಆಗ್ಬಿಡ್ತೀನಿ ಅನ್ನೋವಂಥ ಒಂದು ಕಲ್ಪನೆ ಬೇಡ. ಕೂತ್ಕೊಂಡಿರೋ ಜಾಗದಲ್ಲೇ ಎಲ್ಲೋ ಒಂದು ಕಡೆ ಲಕ್ಷ್ಮಿ ಇದೆ ಬಂದು ಒಲ್ದು ಬಿಡುತ್ತಾಳೆ ಅನ್ನೋವಂಥ ಆಸೆ ಬರುತ್ತಾನೆ ಬೇಡ. ಇಂಥದ್ದೆಲ್ಲ ಮೊದಲು ಬಿಟ್ಟು ನಿಮ್ಮ ಜೀವನ, ಉದ್ಯೋಗ, ಮನೆ, ಕೆಲಸ, ಕಾರ್ಯ ಇದ್ರ ಬಗ್ಗೆ ಬೇಕಾಗಿರ್ತಕ್ಕಂಥ ಕಲ್ಪನೆಗಳನ್ನು, ಕನಸನ್ನು ಕಾಣಿ ಅದನ್ನು ಪಡ್ಕೊಳ್ಳಿ, ಮುಂದಕ್ಕೆ ಹೋಗಿ. ಇಷ್ಟು ಮಾತ್ರ ನಾನು ಹೇಳ್ತೀನಿ ನೋಡಿ ಗುರುಗಳೇ. ಈಗ ಪ್ರಯೋಗಗಳನ್ನು ಮಾಡುವಂಥವ್ರು ಬೇರೆ, ಸಿದ್ಧಿ ಎಲ್ಲ ಮಾಡ್ಕೊಂಡಿರ್ತಾರೆ. ಆದರೆ ಅವ್ರ ಕೈಲಿ ಬೇರೆಯವ್ರಿಗೆ ಪ್ರಯೋಗ ಮಾಡಿಸ್ತಾರಲ್ಲ, ಅವರಿಗೆ ಇವಾಗ ಯಾರೋ ಒಬ್ರಿಗೆ ಮಾಡಿಸ್ಬಿಟ್ಟಿದ್ದಾರೆ, ಇಷ್ಟೆಲ್ಲ ನಮಗೆ ಮಾಡಿಸಿದ್ದಾರೆ, ನಾವು ಕೂಡ ಅವ್ರಿಗೆ ರಿವರ್ಸ್ ಮಾಡಿಸ್ಬೇಕಪ್ಪ ಅಂತಂದರೆ ಆಗುತ್ತಾ? ರಿವರ್ಸ್ ಮಾಡಿಸೋದಕ್ಕಾಗತ್ತಾ ಈ ಪ್ರಯೋಗಗಳನ್ನ? ನೋಡಿ, ರಿವರ್ಸ್ ಅಂತಂದರೆ ಜೀವನನೇ ಆಗಿದೆ. ಮಾಡಿದ್ದು ಕರ್ಮ ಬಿಡೋದಿಲ್ಲ, ಅದೇ ನಮ್ಗೆ ಉಲ್ಟಾ ಹೊಡಿತಂತೆ. ನಾವು ಒಬ್ಬನ ಕಲ್ಲೆಸ್ತಿದ್ದೀವಿ ಅಂದರೆ ಮುಂದೆ ಯಾವತ್ತೋ ದಿನ ಒಬ್ಬ ನಮ್ಗೆ ಕಲ್ಲೆಸಿತಾನೆ ಅನ್ನೋದು ನಿಜ. ಇದು ಅರ್ಥ ಮಾಡ್ಕೊಳ್ಬೇಕು. ಈ ಜಾಗದಲ್ಲಿ ಕುತ್ಕೊಂಡು ಒಂದು ಒಳ್ಳೇದು ಹೇಳಿದ್ರೆ ಒಳ್ಳೇದು, ಕೆಟ್ಟದ್ದು ಮಾಡಿದ್ರೆ ಕೆಟ್ಟದ್ದು. ಆ ಕರ್ಮ ನಮಗೂ ಬಿಡಲ್ಲ, ನಿಮಗೂ ಬಿಡಲ್ಲ, ಮತ್ತೊಬ್ರಿಗೂ ಬಿಡಲ್ಲ. ಅದು ಬಂದಿದ್ದೆ. ಯಾರೋ ಮಾಡಿಸ್ಬಿಡ್ತಾರೆ, ಅವ್ರಿಗೆ ರಿವರ್ಸ್ ಆಗಬೇಕು ಅನ್ನೋದು ಕಲ್ಪನೆ. ನೀವು ಮಾಡಿಸಿದ್ರೂ ಆಗುತ್ತೆ, ಮಾಡಿಸ್ತಿದ್ರೂ ಆಗುತ್ತೆ. ಅಂದರೆ
ವಸ್ತುಸ್ಥಿತಿ ಯೋಚನೆ ಮಾಡಬೇಕಲ್ಲ. ಅವನು ಮಾಡಿರ್ತಕ್ಕಂಥವನು ಅವನು ಯಾವ ಮಟ್ಟಿಗೆ ಯಾವ ಆಲೋಚನೆ ಮಾಡಿ ಯಾವ ಒಂದು ಕೃತ್ಯ ಮಾಡಿದನವನು, ಅಂದರೆ ಕೆಡಕ್ ಮಾಡಿದನವನು, ಅದ್ರ ಮೇಲೇ ಅವನಿಗೆ ಸಮಸ್ಯೆಗಳು. ಇವತ್ತು ಚೆನ್ನಾಗಿರ್ಬೋದು, ನಾಳೆ ಕಾಡುತ್ತೆ, ನಾಡಿದ್ದು ಕಾಡುತ್ತೆ, ಅವನ ಮುಂದಿನ ಜೀವನ ಹೈರಾಣ ಮಾಡುತ್ತೆ, ಅವನ ಬದುಕನ್ನು ನಶ್ವರ ಮಾಡೇ ಮಾಡುತ್ತೆ. ಅಂದರೆ ಒಳ್ಳೆಯದರಿಂದ ಒಳ್ಳೆಯದೇ ಬರೋದು, ಕೆಟ್ಟದ್ರಿಂದ ಕೆಟ್ಟದ್ದೇ ಬರೋದು. ನೀವು ಮಾಡಿರ್ತಕ್ಕಂಥ ಕರ್ಮ, ನಾವು ಮಾಡಿರ್ತಕ್ಕಂಥ ಒಂದು ಕೃತ್ಯ ನಮ್ಮನ್ನು ಯಾವತ್ತೂ ಬಿಡೋದಿಲ್ಲ. ಅದು ಒಳ್ಳೇದು ಮಾಡಿದ್ರೆ ಒಳ್ಳೇದೇ, ಕೆಟ್ಟದ್ದು ಮಾಡಿದ್ರೆ ಕೆಟ್ಟದ್ದೇ. ಇದು ಒಂದು. ಆದರೆ ಏನಂತಂದರೆ ಪಾಪ ಏನೂ ಮಾಡಿರೋದಿಲ್ಲ, ಅಮಾಯಕರಾಗಿರ್ತಾರೆ, ಯಾವುದೋ ಒಂದು ಬೆಳವಣಿಗೆ ಏಳಿಗೆ ಸಹಿಸ್ಲಿಕ್ಕಾಗಲ್ಲ, ಸುಖ ಸುಮ್ಮನೆ ಮಾಡಿಬಿಡ್ತಾರೆ, ಕೆಟ್ಟದಾಗ ಮಾಡಿಸ್ಬಿಡ್ತಾರೆ. ಮಾಡಿದ ತಕ್ಷಣ ಅದರ ಒಂದು ಸಮಸ್ಯೆ ಅವಮಾನನೋ ಅಪಪ್ರಚಾರನೋ ಅಥವಾ ಅವನ ತೇಜೋವಧೆ, ಅವನು ಏಳಿಗೆ ಅನ್ನೋದು ಕುಂಠಿತ ಆಗ್ಬೋದು, ಇರೋವಂಥದ್ದು ಕಳ್ಕೊಳ್ಳೋವಂಥ ಪರಿಸ್ಥಿತಿ ಬರ್ಬೋದು. ಒಟ್ಟಾರೆಯಾಗಿ ಅವನ ಜೀವನ ಅನ್ನೋದು ಬದುಕು ಅನ್ನೋದು ಹಾಳುಗೆಡು ಮಾಡಿರ್ತಾರೆ. ಸರಿ, ಅವನು ಉಚ್ಚಾಟನೋ ಮತ್ತೊಂದು ಏನೋ ಒಂದು ಮಾಡಿ ಮನೆಗೆ ದಿಗ್ಬಂಧನ ಮಾಡಿ ಎಲ್ಲ ರೆಡಿ ಮಾಡಿಕೊಂಡ್ರು ಕೂಡ ಅವನೊಂದು ಮನಸ್ಸಿಗೆ ಒಂಥರ ಇದು, ಯಾರು ಮಾಡಿದ್ದಾರೆ ಅವ್ರು ಅನುಭವಿಸ್ಬೇಕು, ಅವ್ರಿಗೆ ಉಲ್ಟಾ ಮಾಡಿರಿ ಗುರುಗಳೇ, ರಿವರ್ಸ್ ಮಾಡಿ ಗುರುಗಳೇ ಅಂತ ಹೇಳ್ತಾ ಇರ್ತಾರೆ. ಮಾಡ್ಬೋದು, ದೊಡ್ಡ ವಿಷಯ ಅಲ್ಲ. ಮಾಡ್ದೇನೋ ಕುತ್ಕೊಂಡೋದ್ರೂ ದೊಡ್ಡ ವಿಷಯ ಅಲ್ಲ. ಆದರೆ ಕೆಲವೊಬ್ಬರು ಮನಸ್ಥಿತಿ ಹೆಂಗಿರುತ್ತೆ, ನಾವು ಅದು ತಪ್ಪು ಅನ್ನಲ್ಲ, ಸರಿನೂ ಅನ್ನಲ್ಲ. ಯಾಕಂದರೆ ಅವನು ಪಟ್ಟಿರ್ತಕ್ಕಂಥ ಪಾಡು. ಹೌದು. ಯಾರೋ ಒಬ್ಬ ಸುಖ ಸುಮ್ಮನೆ ಬಂದು ದೌರ್ಜನ್ಯ ದಬ್ಬಾಳಿಕೆ ಮಾಡ್ತಾ ಇದ್ದಾನೆ ಅಂತಂದರೆ ಅದು ನೋಡಿ 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 ನಾವು ಸಹಿಸ್ಕೊಳ್ತೀವಿ ಅಂದರೆ ಸಹಿಸ್ಕೊಳ್ಳೋದು ಮಹಾ ಅಪರಾಧ. ಯಾವಾಗಲೂ ಹಿಂಸೆ ತಪ್ಪು. ಧರ್ಮವನ್ನು ಕಾಪಾಡಲಿಕ್ಕೆ ಹಿಂಸೆ ಮಾಡಿದ್ರೆ ತಪ್ಪಲ್ಲ ಅನ್ನೋದು ಶಾಸ್ತ್ರಬದ್ಧವಾಗಿರ್ತಕ್ಕಂಥದ್ದು. ಕೆಲವೊಂದು ತಡಿಲಿಕ್ಕಾಗಲ್ಲ. ಅಂಥ ಟೈಮ್ನಲ್ಲಿ ನೋಡಿ, ಈ ದಿಗ್ಬಂಧನದಂಥದ್ದು ಕ್ರಿಯೆಗಳು ಏನಿದ್ದಾವೆ ಅವೇ ಅವ್ರಿಗೆ ಉಲ್ಟಾ ಮಾಡ್ಬೋದು, ಅಂದರೆ ತಡೆಯುತ್ತೆ. ಅದರಲ್ಲಿ ಸ್ವಲ್ಪ ನಾವು ಬೇರೆ ಬೇರೆ ರೀತಿಯಾದಂಥ ತಂತ್ರಬಂಧನಗಳನ್ನು ಮಾಡೋದ್ರಿಂದ ಏನು ಮಾಡಿಸಿದ್ದಾರೆ ನಮಗೆ, ಮುಂದಿನ ದಿನಗಳಲ್ಲಿ ಅವ್ರು ಏನು ಮಾಡ್ಲಿಕ್ಕೆ ಹೊರಟಿದ್ದಾರೆ ನಮಗೆ, ಅದು ಅವ್ರಿಗೆ ಅವರೇ ವಾಪಸ್ಸು ಪಡೆಯೋ ಹಾಗೆ ಆಗುತ್ತೆ. ಮಾಡಿದ್ದುಣ್ಣ ಮಾನ, ಅವ್ರು ಮಾಡಿದ್ದಡಿಗೆ ಅವರೇ ಊಟ ಮಾಡಬೇಕು, ಅವ್ರು ಏನು ಮಾಡಿದ್ದಾರೆ ಅವರೇ ಅನುಭವಿಸ್ಬೇಕು. ಆ ಮಟ್ಟಿಗೆ ರಕ್ಷಣಾ ವ್ಯವಸ್ಥೆಯಲ್ಲಿರ್ತಕ್ಕಂಥ ರಕ್ಷಾಬಂಧನ ಅಂದರೆ ರಕ್ಷಾ ಕವಚಗಳು, ಆ ವ್ಯಕ್ತಿ, ಆ ಮನೆ, ಆ ಒಂದು ಪರಿಸರಕ್ಕೆ ಬೇಕಾಗಿರತಕ್ಕಂತಹ ಬಂಧನ, ದಿಗ್ಬಂಧನ, ಅಂದರೆ ಸ್ವಲ್ಪ ನಾವು ಬೇರೆ ರೀತಿಯಲ್ಲಿ ತೆಗೆದುಕೊಂಡು ಹೋದರೆ ಖಂಡಿತವಾಗಿ ಅವ್ರು ಮಾಡಿದ್ದು ಅವ್ರಿಗೆ ಆಗುತ್ತೆ, ಅವ್ರಿಗೆ ಉಲ್ಟಾ ಹೊಡಿತ್ತೆ. ಅವ್ರು ನಮ್ಮ ಕಣ್ಣಿಗೆ ಏಟು ಬೀಳ್ಬೇಕಂದ್ರೆ ಮಾಡಿದ್ರೆ ಅವ್ರ ಕಣ್ಣಿಗೆ ಹೋಗಿರುತ್ತೆ. ಇದು ಸಮಸ್ಯೆ, ಇದು ಪರಿಸ್ಥಿತಿ, ಇದು ವಿಚಾರ. ಆ ನಡೆಯುವಂಥ ರೂಪ ಶೈಲಿ ಆ ತಂತ್ರಿ ಆದವನು ಅದನ್ನು ಪ್ರಕಟ ಮಾಡ್ಬೋದು. ಆದರೆ ಒಂದು ಮಾತ್ರ ಸತ್ಯ, ಹೆಸರು ಹೇಳಿ ಮಾಡೋದ್ರಿಂದ ನೀವು ಮಾಡಿಸಿದ್ದೆ ಆಗುತ್ತೆ. ನೀವು ಹೆಸರು ತಗೊಳ್ಳದೇನೆ ನಿಮ್ಮ ಒಂದು ರಕ್ಷಣೆಗೆ ನೀವು ಮಾಡಿಕೊಳ್ಳೋದ್ರಿಂದ ನೀವು ಕರ್ಮಕ್ಕೆ ಹೋಗೋದಿಲ್ಲ. ಹೇಗೆ ಅಂದರೆ, ಒಬ್ಬ ವ್ಯಕ್ತಿ ಎಕ್ಸ್ ಅನ್ನೋ ಪರ್ಸನ್ ಒಬ್ಬ ವೈ ಅನ್ನೋ ಪರ್ಸನ್ ಮಾಡಿಸ್ತಾನೆ, ಮಾಟ ಮಾಡಿದ. ಅವನು ತಂತ್ರಿ ಹತ್ರ ಹೋಗ್ತಾನೆ, ಎಲ್ಲ ಬಂಧನ ದಿಗ್ಬಂಧನ ಎಲ್ಲ ಮಾಡಿ ನಮ್ಗೆ ಯಾರು ಮಾಡಿದ್ದಾರೆ ಅವರಿಗೆ ವಾಪಸ್ ಆಗೋ ಥರ ಮಾಡಿ ಅಂತ ಹೇಳ್ತಾರೆ. ಅವ್ರ ಹೆಸರು ತೊಗೊಂಡು ಇಂಥವನೇ ಎಕ್ಸ್ ಅನ್ನೋ ವ್ಯಕ್ತಿನೇ ಮಾಡಿದ್ದಾನೆ ಅಂತ ಹೇಳಿ ತೊಗೊಂಡಾಗ ಆ ತಂತ್ರಿ ಅದನ್ನು ಅವ್ನ ಹೆಸರು ತೊಗೊಂಡಿದ ತಕ್ಷಣ ಅಲ್ಲಿ ಏನಾಗುತ್ತೆ, ಅವನಿಗೂ ಮಾಡ್ದಂಗೆ ಆಗುತ್ತೆ, ಅವನಿಗೂ ಇವ್ರಿಗೂ ವ್ಯತ್ಯಾಸ ಇರೋದಿಲ್ಲ. ಅದೇ ಆ ವ್ಯಕ್ತಿ ಯಾರು ಏನಾರ ಮಾಡಲಿ, ಅವ್ನು ಮಾಡಲಿ ಮತ್ತೊಬ್ಬರು ಮಾಡಲಿ, ಅದು ಸಂಬಂಧ ಇಲ್ಲ, ನಮ್ಗೆ ಯಾರು ಮಾಡಿಸ್ತಾರೆ ಅವ್ರಿಗೆ ವಾಪಸ್ ಆಗೋ ಥರ ಮಾಡಲಿ. ಅವ್ರ ಹೆಸರು ಬೇಡ, ಯಾರು ಮಾಡಿಸ್ಲಿ ಅವ್ರು, ಅದ್ರ ಹೆಸರೇ ಬೇಡ. ಅಲ್ಲಿ ಯಾರು ಏನಾರ ದುಷ್ಟ ಬುದ್ಧಿ, ದುಷ್ಟ ಆಲೋಚನೆ, ಕೆಟ್ಟದಾಗಿ ಪ್ರಯೋಗ ಮಾಡಬೇಕನ್ನೋವಂಥ ದರಿದ್ರ ಮನಸ್ಥಿತಿಯಿಂದ ಮಾಡಿದಾಗ ಅವನು ಅನುಭವಿಸ್ತಾನೆ, ಅವಾಗ ಕರ್ಮಕ್ಕೆ ಹೋಗೋದಿಲ್ಲ. ಇದು ಟೆಕ್ನಿಕಲಿ ನಾವು ಯೋಚನೆ ಮಾಡುವಂಥ ಒಂದು ವ್ಯವಸ್ಥೆ. ತಂತ್ರ ಅಂದರೆ ಟೆಕ್ನಿಕಲೇ ಅದು, ಅಂದರೆ ಅದು ಆಗಿನ ಪದ್ಧತಿ, ಶಾಸ್ತ್ರಬದ್ಧವಾಗಿರ್ತಕ್ಕಂತಹ ವಿಚಾರ. ಈಗ ತಾಂತ್ರಿಕತೆ ಅನ್ನೋದು ಈ ಕಣ್ಣಿಗೆ ಕಾಣುವಂಥದ್ದು ಶೈಲಿ, ರೀತಿ, ಜೀವನ, ಇದು ಬೇರೆದಾಗ್ಬಿಟ್ಟಿದೆ ಅಷ್ಟೇ. ಆ ರೀತಿ ಆ ಮಟ್ಟಿಗೆ ನಾವು ರಿವರ್ಸ್ ಮಾಡೋದು ಖಂಡಿತ ಆಗುತ್ತೆ. ಈ ಅಷ್ಟಬಂಧನದಂತಹ ಕಲ್ಲನ್ನು ಮನೆಯಲ್ಲಿ ಶುಭ್ರತೆಯಿಂದ ಅಮಾವಾಸ್ಯೆ ಅಥವಾ ಹುಣ್ಣಿಮೆಯ ದಿನ ಇಟ್ಟು ಪೂಜೆ ಮಾಡೋದ್ರಿಂದನೂ ಅಷ್ಟೇ ಮನೆಗೆ ಇಂಥದ್ದು ದೃಷ್ಟಿ ದೋಷ ತಾಗದೆ ಅದು ವಾಪಸ್ ಹೊಡೆಯುತ್ತೆ ಅನ್ನೋದು. ಈ ಕೆಲವೊಬ್ರು ನೋಡಿರ್ಬೋದು ನೀವು, ಈ ಮನೆಗೆ ಎಲ್ಲ ಈ ಚಿಕ್ಕದಾಗಿ ಕನ್ನಡಿ ಕಟ್ಟಿರ್ತಾರೆ, ಅವು ಇವು ವಾಸ್ತುಶಾಸ್ತ್ರ, ಪಿಂಕ್ಷಿ ಶಾಸ್ತ್ರ ಅಂತ ಏನೋ ಮಾಡ್ತಾರೆ. ಈ ಕನ್ನಡಿ ಎಲ್ಲ ಕಟ್ಟಿರ ಅಂದರೆ ದೃಷ್ಟಿಗಿಷ್ಟಿ ಬಿದ್ದರೆ ಅವ್ರಿಗೆ ವಾಪಸ್ ಆಗಲಿ ಅಂತ.
ಅಲ್ಲಿ ಏನು ಮುಖ್ಯವಾಗಿ ಆ ವ್ಯಕ್ತಿ ಹೆಸರು ತೊಗೊಳೋದಿಲ್ಲ. ವ್ಯಕ್ತಿ ಹೆಸರು ಮತ್ತೊಂದು ವಿಷಯನೇ ಇರೋದಿಲ್ಲ ಇಲ್ಲ. ಅಲ್ಲಿ ನಮ್ಮ ಮನೆಗೆ ದೃಷ್ಟಿ ಯಾರು ಹಾಕ್ತಾರೋ ಅವ್ರಿಗೆ ಬೀಳಿ. ಆ ಕನ್ನಡಿಗೆ ಏನು ಗೊತ್ತು, ನೀವು ಹಾಕಿದ್ರು ಬೀಳುತ್ತೆ, ನಾನು ಹಾಕಿದ್ರು ನಮಗೆ ವಾಪಸ್ ಬರುತ್ತೆ. ಆ ರೀತಿ ಲೆಕ್ಕಾಚಾರ. ಹಾಗೆ ಅದರಲ್ಲಿ ತಂತ್ರದಲ್ಲಿ ಅಷ್ಟಬಂಧನದ ಕಲ್ಲನ್ನು ಅಮಾವಾಸ್ಯೆ ಹುಣ್ಣಿಮೆ ದಿನ ಈ ಶುದ್ಧ ಹಾಲಿನಿಂದ ತೊಳೆದು ಮತ್ತು ಗೋಮೂತ್ರದಿಂದ ಆಗಿ ಗಂಗಾಜಲದಿಂದ ಶುಚಿ ಮಾಡಿ ಅದನ್ನು ಮನೆಯಲ್ಲಿ ಅಥವಾ ತಾಮ್ರದ ತಟ್ಟೆಯಲ್ಲಿ ಹಾಲಲ್ಲಿ ಅಥವಾ ದೇವ್ರ ಮನೆಯಲ್ಲಿ ಇಡೋದ್ರಿಂದ ಖಂಡಿತವಾಗಿ ಆ ಮನೆ ಮೇಲೆ ನಡೆಸುವಂಥ ಮಾಂತ್ರಿಕ ಪ್ರಯೋಗನ ಅದು ತಡೆದು ನಿಲ್ಲಿಸುತ್ತೆ ಮತ್ತು ವಾಪಸ್ ಹೊಡೆಯೋಗಿ ಮಾಡುತ್ತೆ. ಅಷ್ಟು ಶಕ್ತಿ. ಅಂದರೆ ಒರಿಜಿನಲ್ ಆಗಿ ಸಿಗ್ತಕ್ಕಂಥದ್ದನ್ನ ಹುಡುಕಿ ತೊಗೊಂಡು ಇಡಬೇಕಷ್ಟೆ. ಇದನ್ನು ಮಾಡಿದ್ರೆ ಖಂಡಿತ ರಿವರ್ಸ್ ಆಗುತ್ತೆ. ಇಂಥದ್ದು ಸಣ್ಣ ಪುಟ್ಟ ತಂತ್ರಗಳೆಲ್ಲ ನಾವು ಸರಿ ಮಾಡ್ಕೊಳ್ಬೋದು. ಕೆಲವೊಂದು ಪ್ರಯೋಗದ ಮೂಲಕನೇ ಸರಿ ಮಾಡಬೇಕಾಗ್ತದೆ. ಬಹಳಷ್ಟು ಮಾಹಿತಿಗಳನ್ನು ನಾನು ಹಿಂದೆನೇ ಕೊಟ್ಟಿದ್ದೀನಿ. ಸಣ್ಣದಾಗಿರ್ತಕ್ಕಂಥ ತಂತ್ರಗಳಲ್ಲೇ ಸರಿಪಡಿಸ್ಕೊಳ್ಳುವಂಥದ್ದು, ಪ್ರಯೋಗದ ಮೂಲಕ ಸಾಬೀತು ಮಾಡ್ಕೊಳ್ಳುವಂಥದ್ದು ಬಹಳ ದೊಡ್ಡ ಮಟ್ಟದ ವಿಚಾರ ಇರ್ತದೆ. ಅದನ್ನು ಕೂಡ ಮಾಡಬೇಕು. ಯಾರಿಗೆಷ್ಟು ಶಕ್ತಿ ಇದೆ ಅಷ್ಟು ಸಾಮರ್ಥ್ಯದ ಮೇಲೆ ನಿರ್ಧರಿತವಾಗಿರುತ್ತೆ. ಒಬ್ಬ ಇರೋರು ಇರ್ತಾರೆ, ಇಲ್ದಿರೋರು ಇರ್ತಾರೆ, ಬರೋರು ಇರ್ತಾರೆ, ಬರದೇ ಇರೋರು ಇರ್ತಾರೆ. ಅವರವ್ರ ಸಾಮರ್ಥ್ಯ ಅನುಗುಣವಾಗಿ ಸ್ಥಳೀಯವಾಗಿ ಅಲ್ಲೇ ಸಿಗ್ತಕ್ಕಂಥ ವಸ್ತು ವಿಚಾರಗಳನ್ನು ತೊಗೊಂಡು ಅಲ್ಲೇ ಟೋಟಿಕೆ ಅಂಥದ್ದು ಸ್ವರೂಪವನ್ನು ಮಾಡಿಕೊಂಡು ಅವ್ರ ಜೀವನ ಅವ್ರು ಸರಿಪಡಿಸ್ಕೊಳ್ಬೋದು. ಹಾಗೆ ಮಾಡ್ಬೋದು, ಏನು ತೊಂದರೆ ಇಲ್ಲ. ಆದರೆ ಹೆಸರು ತೊಗೊಳ್ದೇ ಮಾಡೋದು ಬಹಳ ಒಳ್ಳೆಯದು. ತೊಗೊಂಡು ಮಾಡಿದ್ರೆ ಕರ್ಮಕ್ಕೆ ಭಾಳ ಜನರಾಗಬೇಕಾಗ್ತದೆ. ಅದು ಅವನಿಗೂ ನಿಮಗೂ ಬೇರೆ ವ್ಯತ್ಯಾಸ ಇರೋದಿಲ್ಲ ಅಷ್ಟೇ. ಓಕೆ ಗುರುಗಳೇ, ಪ್ರಯೋಗಗಳ ಬಗ್ಗೆ, ಈ ತಂತ್ರಗಳ ಬಗ್ಗೆ ಸಾಕಷ್ಟು ಜನಕ್ಕೆ ಮಾಹಿತಿ ಇರೋದೇ ಇಲ್ಲ, ಅಥವಾ ಏನು ಯಾವ ರೀತಿಯಾಗಿ ನಮಗಾಗಿರ್ಬೋದಾ ಅಥವಾ ಯಾರಾದರೂ ಮಾಡಿಸಿರ್ತಾರಾ ಇದು ಕೂಡ ಗೊತ್ತಿರೋದಿಲ್ಲ. ಈ ರೀತಿಯಾದಂಥ ಪ್ರಯೋಗಗಳ ಬಗ್ಗೆ ನಮಗೆ ಸಾಕಷ್ಟು ಜನಕ್ಕಿದ್ದಂಥ ಡೌಟ್ಸ್ಗಳನ್ನು ಕ್ಲಾರಿಫೈ ಮಾಡಿದ್ದೀರಾ ಅಂತ ಹೇಳ್ಬೋದು. ಆ್ಯಂಡ್ ಸ್ಫುಟವಾಗಿ ಪ್ರತಿಯೊಂದನ್ನು ನಮಗೆ ವಿಸ್ತೃತವಾಗಿ ತಿಳಿಸ್ಕೊಟ್ಟಿದ್ದೀರಾ. ಇವತ್ತಿನ ಈ ಒಂದು ಸಂದರ್ಶನಕ್ಕೆ ಬಂದಿದ್ದಕ್ಕೆ ಧನ್ಯವಾದ ಗುರುಗಳೇ. ತಮಗೂ ಕೂಡ ಧನ್ಯವಾದ. ಬಹಳ ವಿಸ್ತೃತವಾಗಂಥದ್ದಲ್ಲ, ತಿಳಿದಿರ್ತಕ್ಕಂಥದ್ದನ್ನು ತಿಳಿಸಿದ್ದೀನಿ. ಮತ್ತು ನಾವು ತಿಳಿಯುವಂಥದ್ದು ಕೂಡ ಬಹಳ ಇರ್ಬೋದು. ನಿಮ್ಮ ವಾಹಿನಿಗಳ ಮುಖಾಂತರವಾಗಿ ಸಾಧ್ಯವಾದಷ್ಟು ಹೇಳಲಿಕ್ಕೆ ಪ್ರಯತ್ನ ಮಾಡಿದ್ದೀನಿ. ಖಂಡಿತ ಕೆಲವೊಂದು ಒಳ್ಳೆಯದನ್ನು ಅಳವಡಿಸ್ಕೊಂಡು ಜೀವನ ಮಾಡಲಿ ಅನ್ನುವಂಥದ್ದು ನಮ್ಮದು ಒಂದು ಆಶೆ ಅಷ್ಟೇ. ಎಲ್ರಿಗೂ ಶುಭವಾಗಲಿ. ನಮಸ್ಕಾರಮ್ಮ. ವೀಕ್ಷಕರೇ, ನೋಡಿದ್ರಲ್ಲ, ಪ್ರಯೋಗಗಳು, ತಂತ್ರಗಳು, ಇದು ಯಾವ ರೀತಿಯಾಗಿ ಒಬ್ಬ ಮನುಷ್ಯನ ಮೇಲೆ ಪ್ರಯೋಗ ಆಗುತ್ತೆ, ಅದರಿಂದ ಹಾನಿ ಏನಾಗುತ್ತೆ, ಅಥವಾ ಈ ಪ್ರಯೋಗಗಳಿಂದ ಒಳ್ಳೆಯದು ಕೂಡ ಆಗ್ಬೋದು ಅನ್ನುವಂಥದ್ದನ್ನ ಇವತ್ತು ನಮ್ಮ ಪ್ರಖ್ಯಾತ ಜ್ಯೋತಿಷಿಗಳಾದಂಥ ಗಿರಿಧರ್ ಭಟ್ ಗುರುಗಳು ತಿಳಿಸ್ಕೊಟ್ರು. ನೀವು ಗಿರಿಧರ್ ಭಟ್ ಗುರುಗಳನ್ನು ಭೇಟಿಯಾಗಬೇಕು ಅಂತಂದರೆ ಸ್ಕ್ರೀನ್ ಮೇಲೆ ನಂಬರ್ಸ್ ಡಿಸ್ಪ್ಲೇ ಆಗ್ತಾ ಇದೆ. ಆ ನಂಬರ್ಗೆ ಕರೆ ಮಾಡ್ಬೋದು, ಅಥವಾ ನೇರವಾಗಿ ನೀವು ಬಂದು ಭೇಟಿಯಾಗಬೇಕು ಅಂತಿದ್ರೆ ಬೆಂಗಳೂರು ಯೂನಿವರ್ಸಿಟಿ ಕ್ವಾರ್ಟರ್ಸ್ ಸರ್ಕಲ್ನಲ್ಲಿ ಗುರುಗಳ ಆಫೀಸ್ ಇರುತ್ತೆ, ನೇರವಾಗಿ ಬಂದು ಭೇಟಿಯಾಗ್ಬೋದು. ನಮಸ್ಕಾರ.